Hi, hello dear students. Welcome to SPVC Coaching Center Vijaypura. I hope you are doing well concerned to the KCET as well as NEET. So theory exam ಅಂತೂ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ನಮ್ಮ ಯೂಟ್ಯೂಬ್ ನಿಂದ ಸೊ ಏನ್ ವಿಡಿಯೋಸ್ ಅಪ್ಲೋಡ್ ಮಾಡಿತ್ತಲ್ಲ ಹೆಲ್ಪ್ಫುಲ್ ಆಗಿತ್ತು ಅಂತೇಳಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ದೇ ಮೆಸೇಜ್ ಟು ಅಸ್. ಸೊ ಅದೇ ತರನೇ ಇನ್ನು ಕೆಲವೊಂದಿಷ್ಟು KCET ಮತ್ತೆ ನೀಟ್ಗೂ ಹೆಲ್ಪ್ ಆಗಲಿ ಅಂತೇಳಿ ಸೊ ಸಮ್ ಆಫ್ ದ ಫ್ರೀ ಕ್ಲಾಸಸ್ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ಇನ್ YouTube in our YouTube channel. Next SPVC ಕೋಚಿಂಗ್ ಸೆಂಟರ್ದು ಆ್ಯಪ್ನು ಸೊ ಆಲ್ರೆಡಿ ಲಾಂಚ್ ಮಾಡಿದೆ. ಅದ್ರ ಮುಖಾಂತರ ಕೆಲವೊಂದಿಷ್ಟು ಆನ್ಲೈನ್ ಲೈವ್ ಕ್ಲಾಸಸ್ನು ತಗೋದನ್ನು ಪ್ಲಾನಿಂಗ್ ಇದೆ. ಸೊ ಕಂಪ್ಲೀಟ್ ಆಗಿ ಕ್ರಾಶ್ ಕೋರ್ಸ್ ನ ಮಾಡ್ಲಿಕ್ಕೆ ನಾವು ಫ್ರೀ ಇಲ್ಲಾರ್ದಕ್ಕ ಸೊ ಕೆಲವೊಂದು ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗಲಿ ಅಂತೇಳಿ ಸೊ ಯೂಟ್ಯೂಬ್ ಮುಖಾಂತರ ಮತ್ತೆ ನಮ್ಮ ಆ್ಯಪ್ ಮುಖಾಂತರ ಸೊ ಡಿಸ್ಕಷನ್ ಮಾಡ್ಲಿಕ್ಕೆ ಪ್ಲಾನ್ ಹಾಕೈತಿ. ಸೊ ಆಲ್ರೆಡಿ ಇಲ್ಲಿ ಡೀಟೇಲ್ಸ್ ನ ಕೊಡ್ಲಾಗಿದೆ. ಸೊ ಯು ಕ್ಯಾನ್ ಡೌನ್ಲೋಡ್ SPVC ಕೋಚಿಂಗ್ ಆ್ಯಪ್. ಸೊ ಜಸ್ಟ್ ಪ್ಲೇ ಸ್ಟೋರ್ ದಲ್ಲಿ SPVC ಕೋಚಿಂಗ್ ಅಂತೇಳಿ ಸರ್ಚ್ ಮಾಡಿದ್ರಂದ್ರೆ ಸೊ ಈ ತರ ಲೋಗೋ ಇದ್ದಿದ್ದನ್ನ ಸೊ ಏನಪ್ಪಾ ಅಂದ್ರೆ ನಿಮ್ಗೆ ಆ್ಯಪ್ ನ ಸೊ ವಿಸಿಬಲ್ ಆಗ್ತೈತಿ. ಸೊ ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ದೇರ್ ಅಂಡ್ ಯು ಕ್ಯಾನ್ ವಾಚ್ ದಿ ವಾಟ್ ಎವರ್ ದ ದಟ್ KCET ಮತ್ತೆ ನೀಟ್ ದ ವಿಡಿಯೋನ ರೆಕಾರ್ಡ್ ಮಾಡಿನೂ ಹಾಕ್ತೈತಿ. ನೆಕ್ಸ್ಟ್ ಕೆಲವೊಂದಿಷ್ಟು ಲೈವ್ ಕ್ಲಾಸಸ್ ನು ಕಂಡಕ್ಟ್ ಮಾಡ್ತದ. ಕೆಲವೊಂದಿಷ್ಟು ಯೂಟ್ಯೂಬ್ ನಾಗ ಕೆಲವೊಂದಿಷ್ಟು ಆ್ಯಪ್ ನಾಗ ಸೊ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಇನ್ ಟುಡೇಸ್ ಕ್ಲಾಸ್. ಸೊ ವಿ ಆರ್ ಗೋಯಿಂಗ್ ಟು ಟೇಕ್ ಇನ್ ಟು ದಿ ಸೊ ಬಯಾಲಜಿದನ್ನ ಇಲ್ಲಿ ಒಂದು ಚಾಪ್ಟರ್ ನ ಡಿಸ್ಕಷನ್ ತಗೊಂಡೈತಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಥಿಯರಿಗೂ ಆಲ್ರೆಡಿ ಇದ್ರದ್ದು ಎಷ್ಟು ಹೆಲ್ಪ್ಫುಲ್ ಆಗಿದೆ, ನೀವು ಆಲ್ರೆಡಿ ಅದು ವಿಡಿಯೋದ ಯುಟಿಲೈಸೇಷನ್ ಮಾಡ್ಕೊಂಡ್ರಿ. ಸೊ ಅದೇ ತರನೇ ಈಗ ಹೆಲ್ಪ್ ಆಗಲಿ ಅಂತೇಳಿ ಸೊ ಇದು ಒಂದು ಚಾಪ್ಟರ್ ಎಸ್ಪೆಷಲಿ ಯಾವ್ದ್ರ ಸೇರ್ತದ ರೀಪ್ರೊಡಕ್ಟಿವ್ ಹೆಲ್ತ್. ಸೊ ಇದೇ ತರನೇ ಕೆಲವೊಂದಿಷ್ಟು ಬಯಾಲಜಿದು, ಕೆಲವೊಂದಿಷ್ಟು ಕೆಮಿಸ್ಟ್ರಿದು, ಕೆಲವೊಂದಿಷ್ಟು ಮ್ಯಾಥ್ಸ್ದು ಮತ್ತೆ ಕೆಲವೊಂದಿಷ್ಟು ಫಿಸಿಕ್ಸ್ದು ವಿಡಿಯೋನ ಮಾಡಿ ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡ್ತದ ಮತ್ತೆ ಆ್ಯಪ್ ದೊಳಗೂ ಅಪ್ಲೋಡ್ ಮಾಡ್ತದ. ಸೊ ಯು ಕ್ಯಾನ್ get the benefit of that. Let us get into this. So already ಇಲ್ಲಿ ಸೊ KCET ದಿಂದ ಏನ್ ಸಿಲೆಬಸ್ ಇದು ಕೊಟ್ಟಿದಾರಲ್ಲ ಸಿಲೆಬಸ್ ಕಾಪಿದೊಳಗಡೆ ಅದರದ್ದೇ ಇಲ್ಲಿ ಕಂಟೆಂಟ್ ನ ಮೆನ್ಷನ್ ಮಾಡಲಾಗಿದೆ. ಸೊ ಇದು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ಬೇಕು. ಕೆಲವೊಬ್ರು ಹೆಂಗ್ ಮಾಡ್ಬಿಡ್ತಾರ ಅಂದ್ರೆ ಸ್ವಲ್ಪ ವಿಡಿಯೋ ವಾಚ್ ಮಾಡಿ ಸೊ ಸ್ಕಿಪ್ ಮಾಡ್ಕೆ ಹೋಗ್ಬಿಡ್ತಾರೆ. ಹಂಗ್ ಮಾಡಿದ್ರೆ ಈ ವಿಡಿಯೋದ ಏನು ಯೂಸ್ ಆಗಂಗಿಲ್ಲ. ಕಂಪ್ಲೀಟ್ ಆಗಿ ನೀವು ಬೇಕಂದ್ರೆ 2x ಸ್ಪೀಡ್ ನಾಗ ಇಟ್ಕೋರಿ. ನಮ್ಮ ಆ್ಯಪ್ ದೊಳಗಡೆ 2.5x ಸ್ಪೀಡ್ ನು ಪಾಸಿಬಿಲಿಟಿ ಇದೆ. ಸೊ ದಟ್ ಆಲ್ಸೋ ಯು ಕ್ಯಾನ್ ಯುಟಿಲೈಸ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಡಿಸ್ಕಷನ್. ಮತ್ತೆ ಈ ವಿಡಿಯೋನ ಎಲ್ಲರೂ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ ಮತ್ತೆ ಇದ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರ ಸಬ್ಸ್ಕ್ರೈಬ್ ಅಂತಾನು ಮಾಡ್ಕೊಳ್ರಿ ಅಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ. ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಸೊ ಇಂಟ್ರೊಡಕ್ಷನ್ ರೀಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಏನು. ಸೊ ಇದ್ರ ಮೇಲೆ ಏನು CET ಗೆ ಅದು ಎಕ್ಸಾಮ್ ಕ್ಯಾನ್ ಬರೋದು ಡೌಟ್, ಬಟ್ ತೇರಿಗಂತೂ ಹೆಲ್ಪ್ಫುಲ್ ಆಗಿದೆ. ಸೊ ಅಕಾರ್ಡಿಂಗ್ ಟು ದಿ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. So according to the WHO, reproductive health is defined as the total well-being ಅಂತೇಳಿ ಹೇಳ್ತೀವಿ. ಟೋಟಲ್ ವೆಲ್-ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ದಿ ವಾಟ್ ರಿಪ್ರೊಡಕ್ಷನ್. ದಟ್ ಈಸ್ ಫಿಸಿಕಲ್ ಆಗಿರ್ಬೋದು, ಎಮೋಷನಲ್ ಆಗಿರ್ಬೋದು, ಬಿಹೇವಿಯರಲ್, ಸೋಷಿಯಲ್ ಆಸ್ಪೆಕ್ಟ್ಸ್ ಒಳಗಡೆ ಕರೆಕ್ಟ್ ಆಗಿದ್ರೆ ಸೊ ದಟ್ ಈಸ್ ಕಾಲ್ಡ್ ಆಸ್ ಏನಂತ್ರಿ ಸರ್ ಅಂತಂದ್ರೆ ದಟ್ ಈಸ್ ರೀಪ್ರೊಡಕ್ಟಿವ್ ಹೆಲ್ತ್. ಇನ್ನೊಂದು ವೇದೊಳಗೆ ಹೇಳ್ಬೇಕಾಗಿತ್ತಂದ್ರೆ ರೀಪ್ರೊಡಕ್ಟಿವ್ ಆರ್ಗನ್ಸ್, ಓಕೆ, ಆರ್ಗನ್ಸ್ ವಿತ್ ನಾರ್ಮಲ್ ಫಂಕ್ಷನ್ಸ್ ದಟ್ ಈಸ್ ಕಾಲ್ಡ್ ಆಸ್ ದ ಸೊ ರೀಪ್ರೊಡಕ್ಟಿವ್ ಹೆಲ್ತ್. ಅಂದ್ರೆ ರೀಪ್ರೊಡಕ್ಟಿವ್ ಆರ್ಗನ್ಸ್ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ನಾರ್ಮಲ್ ಆಗಿ ದೇ ಶುಡ್ ವರ್ಕ್, ದೆನ್ ದಟ್ ಇಸ್ ಕಾಲ್ಡ್ ಆಸ್ ಆಲ್ಸೋ ವಿತ್ ವಾಟ್ ರೀಪ್ರೊಡಕ್ಟಿವ್ ಹೆಲ್ತ್. ಹಾಗಾದ್ರೆ ಈಗ ಕ್ವಶನ್ ಎದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾನೆ ಸರ್ ಅಂತಂದ್ರೆ ದಟ್ ಈಸ್ ಗೋಯಿಂಗ್ ಟು ಫೋಕಸ್ ಕ್ವಶನ್ ಆನ್ ಸೊ ಬರ್ತ್ ಕಂಟ್ರೋಲ್ ಮೇಲ್ಗಡೆ. ತೇರಿಗೂ ಆಲ್ರೆಡಿ ಸೊ ಕೇಳಿದ್ದ, ಇಲ್ಲಿ ಮತ್ತೇನಪ್ಪಾ ಅಂದ್ರೆ ಬರ್ತ್ ಕಂಟ್ರೋಲ್ ಮೇಲ್ಗಡೆ ಸೊ ಕ್ವಶನ್ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ. ಅದ್ರಾಗ ಎಸ್ಪೆಷಲಿ ನ್ಯಾಚುರಲ್ ಮೆಥಡ್ಸ್ ಆಗಿರ್ಬೋದು, ಬ್ಯಾರಿಯರ್ ಮೆಥಡ್ಸ್. ಸೊ ಫಸ್ಟ್ ಬರ್ತ್ ಕಂಟ್ರೋಲ್ ಅಂದ್ರೆ ಏನಂತಂದ್ರೆ ಸೊ ಬರ್ತ್ ಕಂಟ್ರೋಲ್ ಈಸ್ ಹೌ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಬಿಫೋರ್ ಇಟ್ ಬಿಗಿನ್ಸ್. ಪ್ರೆಗ್ನೆನ್ಸಿನ ಹೆಂಗ ಪ್ರಿವೆನ್ಷನ್ ಮಾಡೋದು ಅಂತ ಅನ್ನೋದಕ್ಕೆ ನಾವು ಬರ್ತ್ ಕಂಟ್ರೋಲ್ ಅಂತ ಹೇಳಿ ಹೇಳ್ತೀವಿ, ಬಿಫೋರ್ ಇಟ್ ಬಿಗಿನ್ಸ್. ನೆಕ್ಸ್ಟ್ ಇಟ್ ಈಸ್ ಎಸೆನ್ಷಿಯಲ್ ಟು ಎನ್ಶ್ಯೂರ್ ಬರ್ತ್ ಕಂಟ್ರೋಲ್ ಟು ಚೆಕ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್. ಸೊ ಬರ್ತ್ ಕಂಟ್ರೋಲ್ ಅನ್ನೋದು ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಚೆಕ್ ಮಾಡ್ಲಿಕ್ಕೂ ಹೆಲ್ಪ್ಫುಲ್ ಆಗ್ತೈತಿ. ನೆಕ್ಸ್ಟ್ ಬರ್ತ್ ಕಂಟ್ರೋಲ್ ಕ್ಯಾನ್ ಬಿ ಅಚೀವ್ಡ್ ಬೈ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಆರ್ ಎಲ್ಸ್ ಕಾಂಟ್ರಾಸೆಪ್ಟಿವ್ಸ್. ಸೊ ಸಮ್ ಆಫ್ ದಿ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಆರ್ ಎಲ್ಸ್ ಕಾಂಟ್ರಾಸೆಪ್ಟಿವ್ಸ್ ಸೊ ದಟ್ ಕ್ಯಾನ್ ಬಿ ಅಚೀವ್ಡ್ ಅಂತ. ಸೊ ಹಾಗಾದ್ರೆ ಡಿಫ್ರೆಂಟ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಯಾವ್ಯಾವ ಸರ್ ಅಂತಂದ್ರೆ ಒನ್ ಈಸ್ ನ್ಯಾಚುರಲ್ ಮೆಥಡ್ಸ್ ದಟ್ ಈಸ್ ಕಾಲ್ಡ್ ಆಸ್ ಆಲ್ಸೋ ವಿತ್ ಟ್ರೆಡಿಷನಲ್ ಮೆಥಡ್ಸ್ ಅಂತೇಳಿ. ಇದ್ರ ಮೇಲೆ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಅದನ್ನು ಡಿಸ್ಕಷನ್ ಮಾಡೋಣ ಅಂತ. ನೆಕ್ಸ್ಟ್ ಈಸ್ ಬ್ಯಾರಿಯರ್ ಮೆಥಡ್ಸ್. ಸೊ ಕನ್ಸರ್ನ್ ಟು ದಿ ನೆಕ್ಸ್ಟ್ ಬ್ಯಾರಿಯರ್ ಮೆಥಡ್ಸ್. ನೆಕ್ಸ್ಟ್ ಇಂಟ್ರಾಯುಟರಿನ್ ಡಿವೈಸಸ್ IUDs, ಇದ್ರ ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಓವರಾಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ನೆಕ್ಸ್ಟ್ ಸರ್ಜಿಕಲ್ ಮೆಥಡ್ಸ್. ಇವಕ್ರದ ಮೇಲೆ ಕ್ವಶನ್ಸ್ ನ ಮೋಸ್ಟ್ ಎಕ್ಸ್ಟೆಂಟಿವ್ಲಿ ಈಸ್ ಗೋಯಿಂಗ್ ಟು ಫೋಕಸ್ ಇನ್ KCET ಆಸ್ ವೆಲ್ ಆಸ್ ನೀಟ್. ಸೊ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಸ್ಪೆಷಲಿ ನಿಮ್ ಜೂನಿಯರ್ಸ್ ಗೆ ಸೊ KCET
ಲಾಂಗ್ ಟರ್ಮ್ ಅಂದ್ರೆ ಇಯರ್ ಲಾಂಗ್, ಸೊ ಇಯರ್ ಫುಲ್. ಸೊ ಒಂದು KCET NEET both offline as well as online mode. So that is going to get start June so 20th onwards. Up to the ಎಲ್ತಕ ಇರ್ತದೆ ಸರ್ ಅಂದ್ರೆ ಮಾರ್ಚ್ 2026 ತಕನ. ಸೊ ಫಸ್ಟ್ ಮಾರ್ಚ್ 2026 ತಕನ ಈ ಕ್ಲಾಸಸ್ ನ ಕಂಡಕ್ಟ್ ಮಾಡ್ಲಾಗ್ತದ. ಸೊ ಲಾಂಗ್ ಟರ್ಮ್ ಇಯರ್ ಫುಲ್ ಅಂತೇಳಿ ಇರ್ತದೆ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವ್ರಿಗೆ ತಿಳಿಸ್ರಿ. ಸೊ ಯುಟಿಲೈಸೇಷನ್ ಮಾಡ್ಕೊಳ್ಳಿ. ಸೊ ರೆಗ್ಯುಲರ್ ಕ್ಲಾಸಸ್ ಯಾವಾಗ ನಡೆಸ್ತಾ ಆಗ್ತಾವ್ರಿ ಸರ್ ಜೂನ್ 5th ಹಿಡಿದಾಗ್ತವ. ಸೆಕೆಂಡ್ ಬ್ಯಾಚ್ ನೆಕ್ಸ್ಟ್ ಅದೇ ರೆಗ್ಯುಲರ್ ಕ್ಲಾಸ್ ಜುಲೈ 10th ಹಿಡಿದಾಗ್ತೈತಿ. ಸೊ ಆಲ್ರೆಡಿ ವೆಕೇಶನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಸೊ ನೀವು ಆಪ್ ನ ಡೌನ್ಲೋಡ್ ಮಾಡ್ಲಿಕ್ಕೆ ಪ್ಲೇ ಸ್ಟೋರ್ ಹೋಗಿ SPUC ಕೋಚಿಂಗ್ ಅಂತೇಳಿ ಸರ್ಚ್ ಕೊಡ್ರಿ. ಸೊ ಯು ವಿಲ್ ಗೆಟ್ ದಟ್ ಆಪ್. ಸೊ PUC 2 ಏನ್ 2025 ದಾಗ ವೆಕೇಶನ್ ಕ್ಲಾಸಸ್ ಏನ್ PUC 2 ಕಲಿತಾ ಇದ್ದಾರಲ್ಲ ಅವ್ರಿಗೆ ವೆಕೇಶನ್ ಕ್ಲಾಸಸ್ ಬ್ಯಾಚ್ 1 ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ನೆಕ್ಸ್ಟ್ ರಿಸರ್ಚ್ ಅಂದ್ರೆ ಬ್ಯಾಚ್ 2 ದಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ಟಾರ್ಟ್ ವೆರಿ ಸೂನ್, ಪ್ರಿಫರಬಲಿ ಸೊ ಏಪ್ರಿಲ್ ಸೊ ಫಸ್ಟ್ ವೀಕ್ ನಾಗ ಅದು ಸ್ಟಾರ್ಟ್ ಆಗ್ತದೆ. ಸೊ ತಿಳಿಸಿರಿ ಅವರು ಬಂದು ಯುಟಿಲೈಸೇಷನ್ ತಕೊಳ್ಳಿ. ಸೊ ಲೆಟ್ ಅಸ್ ಗೋ ಹೆಡ್ ದ next. So concern to the very most important aspects that is related to the natural methods. So birth control ಗೆ natural methods. Okay, so natural methods that is natural so contraception ಯಾವ್ಯಾವ ಬರ್ತಾವ ಅಂತೇಳಿ ಇದ್ರೊಳಗಡೆ ಅಂತಂದ್ರೆ ಯಾವ ತರ ಅದು ಪ್ರಿವೆನ್ಷನ್ ಮಾಡ್ತಾರ ಅಂದ್ರೆ ಅವಾಯ್ಡಿಂಗ್ ದಿ ಕಮಿಂಗ್ ಟುಗೆದರ್ ಆಫ್ ಓಮ್ ಆಸ್ ವೆಲ್ ಎಸ್ ಸ್ಪರ್ಮ್ ಮತ್ತೆ ಓಮ್ ನ ಸೊ ಕಮಿಂಗ್ ಟುಗೆದರ್ ಮೀನ್ಸ್ ಕಾಂಟ್ಯಾಕ್ಟ್ ನ ಪ್ರಿವೆನ್ಷನ್ ಮಾಡ್ಲಿಕ್ಕೆ. So various natural contraceptive methods they are there. So one is periodic abstinence. Periodic abstinence. So usually ಇದು ಯಾವಾಗ ರಿಸರ್ತ avoiding the coitus, that is sexual drive process between ಯಾವಾಗ ರಿಸರ್ತ 10th to the 17th day of a menstruation cycle. So ಇದು ನಿಮ್ಗೆ CET ಒಳಗೆ ಯಾವ ತರ ಕೇಳಬಹುದಪ್ಪ ಅಂದ್ರೆ ಒಂದಿಷ್ಟು ಮೆಥಡ್ಸ್ ಕೊಟ್ಟು ಅಮಂಗ್ ದೀಸ್ ವಿಚ್ ಒನ್ ಈಸ್ ನ್ಯಾಚುರಲ್ ಮೆಥಡ್ಸ್ ಅಂತೇಳಿ ಕೇಳಬಹುದು, ವಿಚ್ ಒನ್ ಈಸ್ ನಾಟ್ ಸೊ ನ್ಯಾಚುರಲ್ ಮೆಥಡ್ ಅಂತೇಳಿ ಈ ತರನು ಕೇಳಬಹುದು. ನಿಮ್ಗೆ ಆಲ್ರೆಡಿ ಥಿಯರಿ ಒಳಗಡೆ ಸೊ ಅದನ್ನ ಕ್ವಶನ್ ಟ್ರಿಕ್ಕಿ ಒಳಗೆ ಕೇಳಿದ ಅಲ್ಲಿ ಸ್ವಲ್ಪ ವಿಚಾರ ಮಾಡಿ ಸೊ ಪ್ಲಾನ್ ಪ್ರಕಾರ ಸೊ ಯಾವ್ಯಾವ ಡಿವೈಸಸ್ ನ ಯೂಸ್ ಮಾಡ್ಲಾರ್ದೆ ಇದ್ದಿದ್ದು ಅಂತೇಳಿ ನ್ಯಾಚುರಲ್ ಮೆಥಡ್ ಮೇಲೆ ಫೋಕಸ್ ಮಾಡಿದ. ಸೊ ಇಲ್ಲಿ ನ್ಯಾಚುರಲ್ ಮೆಥಡ್ ಒಳಗಡೆ ಪಿರಿಯಾಡಿಕ್ ಅಬ್ಸ್ಟಿನೆನ್ಸ್ ಅಂದ್ರೆ ಅವಾಯ್ಡಿಂಗ್ ದಿ coitus, ಸೊ ದಟ್ ಈಸ್ ಫ್ರಮ್ ದಿ 10th day to the 17th day of a menstrual cycle. So that is one of the so natural contraception method. Second one that is concerned to the so coitus interrupts. Coitus interrupts means sex driver. So that is interruption, that is withdrawal of the penis from vagina before ejaculation. Andre ejaculation agukita modala so just ಏನಪ್ಪ removal of the so or withdrawal of the so penis from the vagina so before ejaculation occur, so that that is going to avoid insemination, that is going to prevent insemination, that is going to avoid the insemination. So that is the another method that is called as coitus interrupts. One is periodic abstinence, in that avoid the coitus so between ಯಾವಾಗ ರಿಸರ್ತ 10th day of menstruation to the 17th day ಅಂದ್ರೆ 10 to 17th day of a menstruation cycle. Next coitus interrupts, that is withdrawal of the penis from vagina before ejaculation occurs. Okay, next one is that is a lactational amenorrhea. ಇದ್ರ ಮೇಲೆ ಕ್ವಶನ್ CET ಗೆ. ಸೊ ನೆಕ್ಸ್ಟ್ ಇದ್ರೊಳಗಡೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ವಿತ್ ಆನ್ಸರ್ಸ್ ನ ಡಿಸ್ಕಷನ್ ತಗೊಂಡೈತಿ. ಇದು ಫಸ್ಟ್ ಸಿನಾಪ್ಸಿಸ್ ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಇದೇ ಕಾನ್ಸೆಪ್ಟ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಅಪಿಯರ್ ಆಗಿದ್ದು ಅಂತ ಅನ್ನೋದು ಸೊ ದಟ್ ಇಸ್ ಡಿಸ್ಕಷನ್ ದಟ್ ಇಸ್ ಟೇಕನ್. ಸೊ ಲೆಟ್ ಅಸ್ ಗೋ ಹೆಡ್. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದ್ರಿ ಸರ್ lactational amenorrhea. So that is it is the absence of what a menstruation during lactation. So lactation ದೊಳಗಡೆ menstruation absence ಇರೋದು. So in the lactation period chances of a conception that is almost zero. ಇದು ಎಷ್ಟರ ಮಟ್ಟಿಗೆ ಇಫೆಕ್ಟಿವ್ ಇರ್ತದೆ ಸರ್, ಎಷ್ಟು ತಕ ಅಂತಂದ್ರೆ ಇಟ್ ಈಸ್ ಇಫೆಕ್ಟಿವ್ ಅಪ್ ಟು 6 months. 6 month ತಕ ಸೊ ದಿಸ್ ಇಸ್ ಇಫೆಕ್ಟಿವ್. ಸೊ ಈ ಕ್ಲಾಸಸ್ಗಳನ್ನ ಫಸ್ಟ್ ಯಾರು ಫಸ್ಟ್ PUC ಮುಗಿಸಿ ಸೆಕೆಂಡ್ PUC ಕಲಿತಾ ಇದ್ದಾರಲ್ಲ ಸೊ ಅವ್ರು ನೋಡಿದ್ರಂದ್ರ ಅವ್ರಿಗೆ ಅಷ್ಟಕ್ಕಷ್ಟೇ ಹತ್ತೈತಿ. ಆಲ್ರೆಡಿ ಈ ಚಾಪ್ಟರ್ ನ ಅವರು ಎಲ್ಲಾದ್ರೂ ಸೊ ಥಿಯರಿ ಒಳಗೆ ಕಲ್ತಿದ್ರು ಅಂದ್ರೆ ದೆನ್ ಇಫ್ ಯು ಅಬ್ಸರ್ವ್ ದಿಸ್ ಸೊ ದಟ್ ಈಸ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್. ಬಟ್ ಇದು ರಿವಿಷನ್ ಕ್ಲಾಸ್ ಅಂದ್ರೆ ಆಲ್ಮೋಸ್ಟ್ ಕ್ರಾಶ್ ಕೋರ್ಸ್ ಗೆ ಹೋಗಂತ ಕ್ಲಾಸ್ ಇದ್ ಸಂಬಂಧ ಸ್ವಲ್ಪ ಸ್ಪೀಡ್ ಆಗಿ ಹೇಳಿರ್ತದೆ. ಸೊ ದೇ ಸಪೋಸ್ ಟು ಸಿ this video they have to watch again and again so that they will get clear. So ಅವ್ರಿಗೆ ಮತ್ತೆ ಸಪರೇಟ್ ಆಗಿ ಕರೆಕ್ಟ್ ಆಗಿ ಸೊ ಬಿಗಿನರ್ಸ್ ಗೆ ಯಾವ ತರ ಅಂತ ಅನ್ನೋದು ನೆಕ್ಸ್ಟ್ ಸಪರೇಟ್ ವಿಡಿಯೋ ಮಾಡಿರ್ತದೆ. ಸೊ ಇಟ್ ಈಸ್ ಆಲ್ಮೋಸ್ಟ್ ಫಾರ್ ದಿ ಕ್ರಾಶ್ ಕೋರ್ಸ್ ಸ್ಟೂಡೆಂಟ್ಸ್ ಅಂದ್ರೆ ಲಾಸ್ಟ್ ಮೂಮೆಂಟ್ ಪ್ರಿಪರೇಷನ್ ದವರಿಗೆ, ಫಸ್ಟ್ ಟೈಮ್ ದವರಿಗೆ ಅಲ್ಲ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ದಟ್ ಈಸ್ ಬ್ಯಾರಿಯರ್ ಮೆಥಡ್ಸ್, that is considered as a artificial method also be. So
ಇವು ಬ್ಯಾರಿಯರ್ ಮೆಥಡ್ಸ್ ಅಥವಾ ಆರ್ಟಿಫಿಷಿಯಲ್ ಮೆಥಡ್ಸ್ ಅಂದ್ರೆ ದೇರ್ ವಿಲ್ ಬಿ ದಿ ಫಿಸಿಕಲ್ ಬ್ಯಾರಿಯರ್ಸ್ ಅಂದ್ರೆ ದೇರ್ ವಿಲ್ ಬಿ ದಿ ಪ್ರೆಸೆನ್ಸ್ ಆಫ್ ಅನದರ್ ಸೊ ದಟ್ ಈಸ್ ಫಿಸಿಕಲ್ so material so that to prevent what coming together of a meeting of a what sperm and ovum. Previous case ದೊಳಗಡೆ ಏನು ಯಾವುದೇ ಫಿಸಿಕಲ್ ಸೊ ಏನು ಬ್ಯಾರಿಯರ್ಸ್ ದಟ್ ಈಸ್ ನಾಟ್ ದೇರ್ ಬಟ್ ಹಿಯರ್ ದಟ್ ಈಸ್ ಗೋಯಿಂಗ್ ಟು ಬಿ ದಿ ಪ್ರೆಸೆಂಟ್ ಫಿಸಿಕಲಿ ಪ್ರಿವೆಂಟ್ ದಿ ಮೀಟಿಂಗ್ ಆಫ್ ದಿ ವಾಟರ್ ಸೊ ಸ್ಪರ್ಮ್ ಅಂಡ್ ಓಮ್ ಬೈ ದಿ ಪ್ರೆಸೆನ್ಸ್ ಯಾವ ತರ ಸರ್ ಬೈ ಮೇಕಿಂಗ್ ಯೂಸ್ ಆಫ್ ದಿ ಸೊ ವಾಟರ್ ಕಾಂಡಮ್ಸ್ ಆರ್ ಎಲ್ಸ್ ನಿರೋಧ ಅಂತ ಇವು ಎದರ್ಲೆ ಯೂಸಲಿ ಮಾಡಿರ್ತಾರೆ ಅಂತ ಹೇಳಿ ಕೇಳ್ಬೋದು ನೋಡು ಕಾಂಡಮ್ಸ್ ದೇ ಆರ್ ಮೇಡ್ ಅಪ್ ಆಫ್ ರಬ್ಬರ್ ಆರ್ ಎಲ್ಸ್ ಲ್ಯಾಟೆಕ್ಸ್ ಶೀಟ್ ಸೊ ಇದು ಯಾರು ಯೂಸ್ ಮಾಡ್ತಾರಪ್ಪ ಅಂದ್ರೆ ಯೂಸಲಿ ದಟ್ ಈಸ್ ಯೂಸ್ಡ್ ಟು ಕವರ್ ದಿ ಪೆನಿಸ್ just before the coitus so that so ಏನಪ್ಪ ಅಂದ್ರೆ semen would not enter into the so female reproductive system ಅಂದ್ರೆ female reproductive system ದೊಳಗಡೆ semen ನ ಎಂಟ್ರಿ ಆಗ್ಲಾರ್ದಂಗ so to prevent so they are going to use the condoms ಅಂತೇಳಿ semen ಅಂತಂದ್ರೆ just so that is a seminal so liquid with the sperm sig ನಾವು semen ಅಂತೇಳಿ ಹೇಳಿರ್ತೀವಿ so that is going to prevent to enter that into the female reproductive so system they are going to use to cover the penis before the so sex drive or else coitus. Okay, next ಅದೇ ತರನೇ physical barriers some more like diaphragms, next cervical caps, next so Volta's contraceptive caps. So these are the some of the what barrier methods. Let us get into the next so contraceptives. Okay, contraceptives they are the devices or else methods or else pills ಎದಕ್ಕೆ ಯೂಸ್ ಮಾಡ್ತಾರೆ ಸರ್ ಟು ಪ್ರಿವೆಂಟ್ ದಿ ಕನ್ಸೆಪ್ಷನ್ ಓಕೆ ಇದ್ರ ಮೇಲೂ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಕಾಂಟ್ರಸೆಪ್ಟಿವ್ಸ್ ಮೇಲೆ ಸೊ ಲೆಟ್ ಅಸ್ ಗೆಟ್ ಇನ್ ಡೀಟೇಲ್ ಅಬೌಟ್ ದಟ್ ಇಲ್ಲಿ ನೆಕ್ಸ್ಟ್ ಏನ್ರಿ ಸರ್ ಕಾಂಟ್ರಸೆಪ್ಟಿವ್ ಇನ್ನೊಂದು ವೇದೊಳಗೆ ಹೇಳ್ಬೇಕಾಗಿತ್ತಂದ್ರೆ ಕಾಂಟ್ರಸೆಪ್ಟಿವ್ಸ್ ದೇ ಆರ್ ದಿ ಡಿವೈಸಸ್ ವಿಚ್ ಪ್ರಿವೆಂಟ್ ದಿ ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ಪ್ರಿವೆನ್ಷನ್ ಮಾಡ್ಲಿಕ್ಕೆ ಯೂಸ್ ಮಾಡಂತ ಮೆಥಡ್ಸ್ ಆಗಿರ್ಬೋದು ಪಿಲ್ಸ್ ಆಗಿರ್ಬೋದು ಓಕೆ ಡಿವೈಸಸ್ ಆಗಿರ್ಬೋದು ದೇ ಆರ್ ಕನ್ಸಿಡರ್ಡ್ ಆಸ್ ಎ ಕಾಂಟ್ರಸೆಪ್ಟಿವ್ಸ್ ಅಂದ್ರೆ ಕನ್ಸೆಪ್ಷನ್ ಪ್ರಿವೆನ್ಷನ್ ಅಂದ್ರೆ ಪ್ರೆಗ್ನೆನ್ಸಿ ಪ್ರಿವೆನ್ಷನ್ ಮೆಥಡ್ಸ್ ಗಳಿಗೆ ಕಾಂಟ್ರಸೆಪ್ಟಿವ್ ಅಂತ ಹೇಳಿ ಕರಿತೀವಿ ಅದರದ ಐಡಿಯಲ್ ಕಾಂಟ್ರಸೆಪ್ಟಿವ್ ಫೀಚರ್ಸ್ ಕೆಲವೊಂದಿಷ್ಟು ಕೊಟ್ಟು ಓನ್ಲಿ ಒನ್ ಕರೆಕ್ಟ್ ಓನ್ಲಿ ಟೂ ಕರೆಕ್ಟ್ ಈ ತರ ಕೊಡ್ಬೋದು ಅದಕ್ಕೆ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯು ಶುಡ್ ರಿಮೆಂಬರ್ ದಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಕನ್ಸರ್ನ್ ಟು ದಿ ಐಡಿಯಲ್ ಕಾಂಟ್ರಸೆಪ್ಟಿವ್ಸ್ ಯಾವ್ಯಾವ ರಿಸರ್ಚ್ ಯೂಸರ್ ಫ್ರೆಂಡ್ಲಿ ಇದು ಥಿಯರಿ ಒಳಗೆ ಇಂಪಾರ್ಟೆಂಟ್ ಆಗ್ತಿತ್ತು ಜಸ್ಟ್ ಒಂದ್ಸಲ ಗ್ಲಾನ್ಸ್ ಮಾಡಿರ್ತದೆ ಈಸಿಲಿ ಅವೈಲೇಬಲ್ ನೆಕ್ಸ್ಟ್ ಇಫೆಕ್ಟಿವ್ ನೆಕ್ಸ್ಟ್ ನೋ ಆರ್ ಎಲ್ಸ್ ಲೀಸ್ಟ್ ಸೈಡ್ ಎಫೆಕ್ಟ್ next no way so interfere or else obstruct or else block the what a sexual drive or else coitus that should not block the sexual drive okay these are all about the characteristics of a what a ideal contraceptive contraceptives ಅಂತಂದ್ರೆ ಏನಂದಂಗಾಯ್ತು they are the methods ಆಗಿರಬಹುದು devices ಆಗಿರಬಹುದು pills ಆಗಿರಬಹುದು to prevent the conception or else pregnancy that is considered as a contraceptive or else contraceptive devices so let us go ahead the STDs ಸೊ ಎಸ್ ಟಿ ಡಿಸ್ ಫುಲ್ ಫಾರ್ಮ್ ಅದು ಸೊ ಪ್ರಿವಿಯಸ್ ಇಯರ್ ಇದ್ರೊಳಗದು ಕೇಳಿದ ನೋಡ್ರಿ MCQs ದಾಗದು ಸೊ ಮಾಡಲ್ ಕ್ವಶನ್ ಪೇಪರ್ ದಾಗದು ಸೊ ಎಸ್ ಟಿ ಡಿಸ್ ಅಂದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಸ್ ಟಿ ಡಿ ದಟ್ ಈಸ್ ನಥಿಂಗ್ ಬಟ್ ದ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಸೊ ಡಿಸೀಸಸ್ ವಿಚ್ ಆರ್ ಟ್ರಾನ್ಸ್ಮಿಟೆಡ್ ಸೆಕ್ಸುವಲಿ ಅಂದ್ರೆ ಸೆಕ್ಸ್ ಪ್ರೊಸೆಸ್ ದಿಂದ ಟ್ರಾನ್ಸ್ಮಿಟ್ ಆಗಂತ ಡಿಸೀಸಸ್ ಗಳಿಗೆ ನಾವು ಎಸ್ ಟಿ ಡಿಸ್ ಅಂತ ಹೇಳಿ ಕರಿತೀವಿ ದಟ್ ಈಸ್ ಸೆಕ್ಸುವಲಿ ಸೊ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಸ್ ಟಿ ಡಿಸ್ ಸೊ ಇದ್ರಾಗ ಎಕ್ಸಾಂಪಲ್ಸ್ ನಾ ಕೆಲವೊಂದಿಷ್ಟು ಕೊಟ್ಟು ವಿಚ್ ಒನ್ ಈಸ್ ನಾಟ್ so STDs ಅಂತ sexually transmitted diseases among these which one is sexually transmitted diseases ಅಂತ ಹೇಳಿ ಕೇಳಬಹುದು ಸೊ ಇದಕ್ಕೆ ಇನ್ನೊಂದು ವೇದೊಳಗೆ ಏನ್ ಅಂತಾರೆ ಸರ್ ಸೊ ದಟ್ ಈಸ್ venereal diseases or else reproductive tract infection okay reproductive tract infection ಅಂತೂ ಕರಿಬಹುದು ಸೊ ಹಾಗಾದ್ರೆ some of the STDs gonorrhea syphilis genital herpes genital warts hepatitis B AIDS next ಸರ್ ಅಂದ್ರೆ trichomoniasis ಅಥವಾ ಟ್ರೈಕೋಮೋನಿಯಾಸಿಸ್ ನೆಕ್ಸ್ಟ್ ಕ್ಲಾಮಿಡಿಯಾಸಿಸ್ ಸೊ ಕೆಲವೊಂದಿಷ್ಟು ಪ್ರೊನೌನ್ಸಿಯೇಷನ್ ಡಿಫ್ರೆನ್ಸ್ ಆಗ್ತೈತಿ ಒಬ್ಬರಿಂದ ಒಬ್ಬರಿಗೆ ಸೊ ಟ್ರೈಕೋಮೋನಿಯಾಸಿಸ್ ಆರದಲ್ಲಿ ಟ್ರಿಕೋಮೋನಿಯಾಸಿಸ್ ಕ್ಲಾಮಿಡಿಯಾಸಿಸ್ ಸೊ ದೀಸ್ ಆರ್ ದಿ ಸಮ್ ಆಫ್ ದಿ ಎಸ್ ಟಿ ಡಿಸ್ ಸ್ವಲ್ಪ ಇವು ಏನ್ ಕೊಟ್ಟೈತಿಲ್ಲ 8 ಎಸ್ ಟಿ ಡಿಸ್ ಗಳು ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಂಡ್ರಂದ್ರೆ ಬಹಳ ಬೆಸ್ಟ್ ಯಾಕ್ರಿ ಸರ್ ಅಂತಂದ್ರೆ ಇವ್ರದೊಳಗಡೆ ಕೊಟ್ಟು ಕೆಲವೊಂದಿಷ್ಟು ಅಮಂಗ್ ದೀಸ್ ವಿಚ್ ಒನ್ ಈಸ್ ಎಸ್ ಟಿ ಡಿಸ್ ವಿಚ್ ಒನ್ ಈಸ್ ನಾಟ್ ಎಸ್ ಟಿ ಡಿಸ್ ಅಂತೇಳಿ ಈ ತರ ಕೇಳ್ಬಹುದು ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿರ್ಲಿ ಸೊ ನೆಕ್ಸ್ಟ್ ಇಲ್ಲೊಂದಿಷ್ಟು ಜನರಲ್ ಡಿಸ್ಕಷನ್ ಏನಂತ ಹೇಳಿ ತಗೊಂಡದ ಹೌ ಟು ಪ್ರಿವೆಂಟ್ ದಟ್ ಎಸ್ ಟಿ ಡಿಸ್ ಇದು ಹೆಂಗಂದ್ರೆ ಸ್ಟೇಟ್ಮೆಂಟ್ ಬೇಸ್ಡ್ ಒಳಗಡೆ ಹೆಲ್ಪ್ ಆಗ್ತದೆ ನೋಡ್ರಿ ಪ್ರಿವೆನ್ಷನ್ ಆಫ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದ್ರೆ ಸಿಂಪಲ್ ರೂಲ್ಸ್ ಆರ್ ಎಲ್ಸ್ ಪ್ರಿನ್ಸಿಪಲ್ಸ್ ಟು ಪ್ರಿವೆಂಟ್ ದಿ ಸೊ ವಾಟ್ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಯಾವ ತರ ಅದನ್ನ ಪ್ರಿವೆನ್ಷನ್ ಮಾಡಬಹುದು ಅನ್ನಕ ಸೊ ಜಸ್ಟ್ ಅವಾಯ್ಡ್ ಸೆಕ್ಸ್ ವಿತ್
unknown partners or else multiple partners, so that that STD can be so prevented. Next, always use condoms during coitus or else sex process or else sex drive. So sexual process the time ಗೆ so always so use the condoms. That is the one way to another way to prevent the so what STDs. Next, get complete treatment if diagnosed with the diseases. ಯಾವ್ದಾದ್ರು ಸೊ STDs ದಿಂದ ಅಥವಾ ಯಾವ್ದಾದ್ರು ಡಿಸೀಸಸ್ ಅಂತ ಹೇಳಿ ಕಾಣಿಸ್ತು ಅಂದ್ರೆ ಸೊ ಡಯಾಗ್ನೋಸ್ಡ್, ದೆನ್ ಅಟ್ ದಟ್ ಟೈಮ್ ಇಟ್ ಹ್ಯಾಸ್ ಟು ಬಿ ಸೊ get the complete treatment. Next, in case of doubt, consult with the qualified doctors for early detection. Qualified doctors ಗೆ ಹೋಗಿ ಕನ್ಸಲ್ಟ್ ಮಾಡೋದು in case doubt if it is there. Okay, so these are all concerned to the what how to prevent STDs. ಇದು ಡಿಸ್ಕಷನ್ ಎದಕ್ಕೆ ಹೆಲ್ಪ್ ಆಗಬಹುದಪ್ಪ ಅಂದ್ರೆ ಸೊ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಬಂದಾಗ ಎಸ್ಪೆಷಲಿ ನೀಟ್ ಕದು ಹೆಲ್ಪ್ ಆಗ್ತೈತೆ ನೋಡ್ರಿ. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಕನ್ಸರ್ನ್ ಟು ದಿ ಇನ್ಫರ್ಟಿಲಿಟಿ. ಇದ್ರ ಮ್ಯಾಲ ಮಾತ್ರ ಗ್ಯಾರಂಟಿ ಒಂದು ಕ್ವಶನ್ CET-ಗೂ ಬರ್ತೈತಿ, ನೀಟ್ಗೂ ಬರ್ತೈತಿ ನೋಡಿ. ಎಸ್ಪೆಷಲಿ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಕನ್ಸರ್ನ್ ಟು ದಿ ಇನ್ಫರ್ಟಿಲಿಟಿ. ನೆಕ್ಸ್ಟ್ MTP ಅಂತೇಳಿ ಬರ್ತೈತಿ ಅದ್ರ ಮೇಲೆ. ಸೊ ಅದಕ್ಕೆ ಇಲ್ಲಿಂದ ಏನದಲ್ಲ ಸಿಕ್ಕಾಪಟ್ಟಿ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಈ ವಿಡಿಯೋ, ಎಸ್ಪೆಷಲಿ ಪ್ರೀವಿಯಸ್ ಅಷ್ಟಕ್ಕಷ್ಟೇ. ಇಲ್ಲಿಂದ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಕೆಲವೊಂದು ಸ್ಟೂಡೆಂಟ್ಸ್ ಬಿಗಿನಿಂಗ್ ಅಷ್ಟೇ ವಾಚ್ ಮಾಡಿಬಿಟ್ಟಿರ್ತಾರೆ, ಕಂಪ್ಲೀಟ್ ಅದಕ್ಕೆ ಹೇಳಿದೀನಿ ಕಂಪ್ಲೀಟ್ ವಿಡಿಯೋನು ವಾಚ್ ಮಾಡ್ರಿ, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಇದರಿಂದ ಈ ವಿಡಿಯೋದಿಂದ ಅಟ್ ಲೀಸ್ಟ್ 1, 2, 3 ಓಕೆ ಮ್ಯಾಕ್ಸಿಮಮ್ 4 ಕ್ವಶನ್ಸ್ KCET ಬರ್ಬೋದು. 1 or else 2 or else 3 ಮ್ಯಾಕ್ಸಿಮಮ್ 4 ಕ್ವಶನ್ಸ್, ಮಿನಿಮಮ್ 1 ಕ್ವಶನ್ ಅಂತೂ ಈ ವಿಡಿಯೋದಿಂದ 100% ನಿಮ್ಮ KCET 2025 ಗೆ ಅಪಿಯರ್ ಆಗ್ತದೆ. ಮತ್ತೆ ನೀಟ್ ಸೇರ್ತ ನೀಟ್ಗೂ ಅಪಿಯರ್ ಆಗ್ತೈತಿ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಡಿಸ್ಕಷನ್ ಆಫ್ ಇನ್ಫರ್ಟಿಲಿಟಿ. ಸರ್ ಇನ್ಫರ್ಟಿಲಿಟಿ ಅಂದ್ರೆ ಏನ್ರಿ ಸರ್? ಇನ್ಎಬಿಲಿಟಿ, ನಾಟ್ ಏಬಲ್ ಟು ಅಂತ. ಇನ್ಎಬಿಲಿಟಿ ಟು ಪ್ರೊಡ್ಯೂಸ್ ಚಿಲ್ಡ್ರನ್ ಇನ್ ಸ್ಪೈಟ್ ಆಫ್ ಅನ್ಪ್ರೊಟೆಕ್ಟೆಡ್ ಸೆಕ್ಸುವಲ್ ಸೊ that is sexual drive or else sexual cohabitation, so that is intercourse or else coitus. If they undergo, then also they are not able to give the what so children. ಅಂದ್ರೆ ಅನ್ಪ್ರೊಟೆಕ್ಟೆಡ್ ಲೆವೆಲ್ ದೊಳಗಡೆ ಸೆಕ್ಸುವಲ್ ಪ್ರೊಸೆಸ್ ಸೆಕ್ಸ್ ಡ್ರೈವ್ ನ ಆದ್ರೂ ಅವ್ರಿಗೆ ಏನಪ್ಪಾ ಅಂದ್ರೆ ಸೊ ದೇ ಆರ್ ಇನ್ಏಬಲ್, ನಾಟ್ ಕೇಪೇಬಲ್ ಟು ಗಿವ್ ದಿ ಆರ್ ಟು ಪ್ರೊಡ್ಯೂಸ್ ದಿ ಚಿಲ್ಡ್ರನ್. ದಟ್ ಈಸ್ ಕಾಲ್ಡ್ ಆಸ್ ಇನ್ಫರ್ಟಿಲಿಟಿ. ಇನ್ಫರ್ಟಿಲಿಟಿ ಇಸ್ ದಿ ಇನ್ಎಬಿಲಿಟಿ ಆಫ್ ಮೇಲ್ ಆಗಿರ್ಬೋದು ಆರ್ ಫಿಮೇಲ್ ಟು ಪ್ರೊಡ್ಯೂಸ್ ದ ಚಿಲ್ಡ್ರನ್. ಇನ್ಫರ್ಟಿಲಿಟಿ ಅಂದ್ರೆ ಸೊ ದಟ್ ಈಸ್ ಹಸ್ಬೆಂಡ್ಗಾದ್ರೂ ಆಗಿರ್ಬೋದು ಆರ್ ಎಲ್ಸ್ ವೈಫಿಗಾದ್ರೂ ಆಗಿರ್ಬೋದು, ಅವ್ರು ಏನ್ ಆಗಂಗಿಲ್ಲ ಸರ್, ದೇ ಆರ್ ನಾಟ್ ಏಬಲ್ ಟು ಗಿವ್ ದಿ ಚಿಲ್ಡ್ರನ್. Okay, they are not able to produce the children, so that is called as the infertility. Couples who are unable to produce the children in spite of a unprotected sexual drive or sexual process, that is called as infertile. ಅಂತವರಿಗೆ ನಾವು infertile ಅಂತ ಹೇಳಿ ಹೇಳ್ತೀವಿ. Infertility ಅಂದ್ರೆ that is not able to produce the children ಆಯ್ತು. ಅದೇ ಹಸ್ಬೆಂಡ್ ಆಗಿರ್ಲಿ ವೈಫ್ ಆಗಿರ್ಲಿ ಅಂದ್ರೆ ಕಪಲ್ಸ್ ಗೆ so whoever not able to give the what children in spite of a unprotected sexual drive, they are called as infertile. Okay, so this defect may be with the female irbodu, with the male irbodu, illa sir both may also be. So female ge concerned irbodu, illa male ge concerned irbodu this infertility, illa eradukunu irbodu, andra male and female both. So this is all about the concern to the infertility. So hagadre infertility ge ಏನು reasons ಅಂತೇಳಿ ಸೊ ಸ್ಟೇಟ್ಮೆಂಟ್ ದಾಗದು ಕೇಳಲಿಕ್ಕೆ ಹೆಲ್ಪ್ ಆಗ್ತದೆ ನೋಡಿ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಅದು ಇತ್ತು, ಥಿಂಕಿಂಗ್ ಬೇಸ್ಡ್ ಕ್ವಶನ್ ಇತ್ತು ಅಂತಂದ್ರೆ ಅಟ್ ದಟ್ ಟೈಮ್ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ. ಸೊ ಯಾವ ರೀಸನ್ಸ್ಲೆ ಇನ್ಫರ್ಟಿಲಿಟಿ ಅನ್ನೋದು ಸೊ ದಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಅಂದ್ರೆ ಫಿಸಿಕಲ್ ಅಂದ್ರೆ ಫಿಸಿಕಲಿ ವೀಕ್ ಇದ್ರ. ನೆಕ್ಸ್ಟ್ ಡಿಸೀಸಸ್, ರೋಗಗಳದು ಇದ್ದಿದ್ದು ಅಂದ್ರೆ ಅವರಿಗೆ ಡಿಸೀಸಸ್ ಇದ್ದಿದ್ರೆ ಸೊ ದಟ್ ಈಸ್ ಗೋಯಿಂಗ್ ಟು ಕಾಸ್ ದ ಇನ್ಫರ್ಟಿಲಿಟಿ. ನೆಕ್ಸ್ಟ್ ಸರ್ತ ಇಫ್ ದೇ ಆರ್ ಟೇಕಿಂಗ್ ದ ಡ್ರಗ್ಸ್ ಅಂದ್ರೆ ಮೆಡಿಸಿನ್ಸ್ ಅದು ತಗೋತಿದ್ರೆ. ನೆಕ್ಸ್ಟ್ ಸೊ ಸೈಕಾಲಜಿಕಲ್, ನೆಕ್ಸ್ಟ್ ಇಮ್ಯುನಾಲಜಿಕಲ್, next congenital. These are the some of the reasons to happen infertility. How to overcome those infertility? There will be the some assisted so reproductive technologies or else so that is arts techniques. Okay, arts for infertility, assisted reproductive techniques. Okay, they are the arts ಅಂತೇಳಿ ಕರಿತಿರ್ತೀವಿ. ಸೊ ಯಾವ್ಯಾವ ಅಂತೇಳಿ ಇದ್ರ ಮ್ಯಾಲ ಸೊ ಎಷ್ಟೆಲ್ಲ ಕ್ವಶನ್ ಅಪಿಯರ್ ಆಗ್ಯಾವ ಅನ್ನೋದು ನೀವೇ ನೋಡೈತಿರಂತ. ನೆಕ್ಸ್ಟ್ ಕ್ವಶನ್ ವಿತ್ ಆನ್ಸರ್ಸ್ ನ ಡಿಸ್ಕಷನ್ ತಗೊಂಡೈತಿ. ಸೊ ಲೆಟ್ ಅಸ್ ವಿ ಕ್ಯಾನ್ ಸಿ ಸೊ ಯಾವ ತರ ಸರ್ ಅಸಿಸ್ಟೆಡ್ ಯಾರಿಗೆ ಮಕ್ಕಳು ಆಗ್ತಿರಲ್ಲ ಅಂದ್ರೆ ಚಿಲ್ಡ್ರನ್ ದೇ ಆರ್ ಅನೇಬಲ್ ಟು ಆರ್ ದೇ ಆರ್ ಸೊ ನಾಟ್ ಏಬಲ್ ಟು ಗಿವ್ ದಿ ಚಿಲ್ಡ್ರನ್ ಟು ದೆಮ್, ದೇರ್ ವಿಲ್ ಬಿ ದಿ ಸಮ್ ಟೆಕ್ನಿಕ್ಸ್ ಟು ಅಸಿಸ್ಟ್ ದಟ್ ಇನ್ಫರ್ಟಿಲಿಟಿನ ಓವರ್ಕಮ್ ಬರ್ಲಕ್ಕ ಸಮ್ ಟೆಕ್ನಿಕ್ಸ್ ದೇ ಆರ್ ಕಾಲ್ಡ್ as ಸೊ ವಾಟ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್.
assisted reproduction techniques, that is arts, they are the special techniques ಅಂದ್ರೆ special so techniques that assist couples to have a children. ಯಾರಿಗೆ couples ಗೆ ಯಾರ್ದು ವೈಫ್ ಅಂಡ್ ಹಸ್ಬೆಂಡ್ ಗೆ ಮಕ್ಕಳಾಗ್ತಿರಲಿಲ್ಲ ಅವ್ರಿಗೆ ಮಕ್ಕಳಾಗಂಗ ಅಂದ್ರೆ ಚಿಲ್ಡ್ರನ್ ನ ಬರ್ತ್ ಕೊಡಂಗ ಮಾಡ್ಲಿಕ್ಕೆ ಇದ್ದಿದ್ದು ಅಸಿಸ್ಟೆಡ್ ಟೆಕ್ನಿಕ್ಸ್ ಗಳಿಗೆ ನಾವು ಆರ್ಟ್ಸ್ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಕಪಲ್ಸ್ ಕ್ಯಾನ್ ಬಿ ಅಸಿಸ್ಟೆಡ್ ಟು ಹ್ಯಾವ್ ಚಿಲ್ಡ್ರನ್ ಥ್ರೂ ದಿ ಟೆಕ್ನಿಕ್ಸ್, ದೇ ಆರ್ ಕಾಲ್ಡ್ ಆಸ್ ವಾಟ್ ಅಸಿಸ್ಟೆಡ್ reproductive techniques. ದಟ್ ಈಸ್ ಶಾರ್ಟ್ ಆಗಿ ಆರ್ಟ್ಸ್ ಅಂತೇಳಿ ಫುಲ್ ಫಾರ್ಮ್ ಕೇಳಬಹುದು ನೋಡ್ರಿ, ಆರ್ಟ್ಸ್ ಅಸಿಸ್ಟೆಡ್ reproductive techniques ಆರ್ ಎಲ್ಸ್ ಟೆಕ್ನಾಲಜೀಸ್. ಓಕೆ, ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಆಸ್ಪೆಕ್ಟ್. ಇದ್ರೊಳಗೆ ಯಾವ್ಯಾವ ಬರ್ತಾವ ಅಂತ ಅನ್ನೋದ್ರ ಮೇಲೆ ಕ್ವಶನ್ ಮಾತ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ ನೋಡ್ರಿ. ಅದ್ರದ್ದು ಇನ್ ಬ್ರೀಫ್, ನಾಟ್ ಇನ್ ಡಿಟೇಲ್, ಜಸ್ಟ್ ಇನ್ ಬ್ರೀಫ್ ದೇ ಆರ್ ಗೋಯಿಂಗ್ ಟು ಫೋಕಸ್. ಸೊ ವೇರಿಯಸ್ ಅಸಿಸ್ಟೆಡ್ reproductive techniques ಅಂದ್ರೆ ಟೆಕ್ನಾಲಜೀಸ್ ದ ಟೆಕ್ನಿಕ್ಸ್ ಸೊ ಟು ಹ್ಯಾವ್ ದ ಏನು ಚಿಲ್ಡ್ರನ್ ಎಸ್ಪೆಷಲಿ ಹೂ ಆರ್ ಇನ್ಫರ್ಟೈಲ್ ಕಪಲ್ಸ್. ಓಕೆ, so first one, that is in vitro fertilization, IVF and embryo transfer. So ಇವ್ರದ್ದು ಫುಲ್ ಫಾರ್ಮ್ ಗೊತ್ತಿರ್ಲಿ, ಯಾಕಂದ್ರೆ ನೆಕ್ಸ್ಟ್ ಕ್ವಶನ್ ದಾಗ ಗೊತ್ತಾಗ್ತೈತಿ ಯಾವ ತರ ಫುಲ್ ಫಾರ್ಮ್ ಕೇಳಿದಾನ ಯಾವ್ದು ಕೇಳಿದಾನ ಅಂತ ಅನ್ನೋದು. ಇನ್ ವಿಟ್ರೋ ಫರ್ಟಿಲೈಸೇಷನ್, ದಟ್ ಈಸ್ IVF ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ET. ನೆಕ್ಸ್ಟ್ ಇದ್ರದನ್ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ, ಇದೇನ ಕ್ವಶನ್ ಕೇಳಿದಾನ ಏನಂತ ಹೇಳಿ ಕೇಳಿದಾನ ಸರ್ ಅಂತಂದ್ರೆ ಜಿಪ್ಟ್ ಫುಲ್ ಫಾರ್ಮ್. ಓಕೆ, ಜಿಪ್ಟ್ ಅಂತ ಹೇಳ್ಕೊಟ್ಟು ಅಬ್ರಿವೇಷನ್ ಅಥವಾ ಫುಲ್ ಫಾರ್ಮ್ ಅಂತೇಳಿ, ದಟ್ ಈಸ್ ಜೈಗೋಟ್ ಇಂಟ್ರಾ. ಅಲ್ಲಿ ಏನ್ ಮಾಡಿದಾನ ಮೋಸ್ಟ್ ಪ್ರಾಬಬ್ಲಿ ಅದ್ರ ಕ್ವಶನ್ ಡಿಸ್ಕಷನ್ ಮಾಡೋಣ ಅಂತ ಈ ಸದ್ ಡಿಸ್ಕಷನ್ ಮಾಡ್ಕೊತೀವಿ ಅಂದ್ರೆ ಇಂಟ್ರಪ್ಷನ್ ಆಗ್ತದೆ ಇದು ಸಿನಾಪ್ಸಿಸ್ ಗೆ. ಸೊ ದಟ್ ಈಸ್ ಜೈಗೋಟ್ ಇಂಟ್ರಾ ಫೆಲೋಪಿಯನ್ ಟ್ರಾನ್ಸ್ಫರ್. ನೆಕ್ಸ್ಟ್ ಸೊ ದಟ್ ಈಸ್ IUT, ದಟ್ ಈಸ್ ವಾಟ್ ಇಂಟ್ರಾ ಯುಟರಿನ್ ಟ್ರಾನ್ಸ್ಫರ್, IUT ಇಂಟ್ರಾ ಯುಟರಿನ್ ಟ್ರಾನ್ಸ್ಫರ್. ನೆಕ್ಸ್ಟ್ ಗಿಫ್ಟ್, that is gamete intrafallopian transfer. Next, so ICSI, that is intracytoplasmic sperm injection, ICSI intracytoplasmic sperm injection. Next, artificial insemination, that is AI. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ದಟ್ ಇಸ್ AI. ಅದಕ್ಕೆ ಇನ್ನೊಂದು ವೇದೊಳಗೆ ಏನಂತೀರಿ ಸರ್, ಇಂಟ್ರಾ ಯುಟರಿನ್ ಇನ್ಸೆಮಿನೇಷನ್, IUI. ದಟ್ ಈಸ್ ಏನಂತೇಳಿ ಇಂಟ್ರಾ ಯುಟರಿನ್ ಇನ್ಸೆಮಿನೇಷನ್, IUI. ಸೊ ಇವು 6 ಅಂದ್ರೆ ಇವು ಇಲ್ಲಿದ್ದಾವಲ್ಲ, ಸೊ ಆಲ್ ದೀಸ್ 6 ಯು ಶುಡ್ ಬಿ ರಿಮೆಂಬರ್ಡ್ ಇನ್ ಕ್ಲಿಯರ್ಲಿ. ಯಾಕಂದ್ರೆ ಅವ್ರ ಫುಲ್ ಫಾರ್ಮ್ ಕೇಳ್ಬಹುದು, ಅವ್ರದ್ದು ಮೀನಿಂಗ್ ಆದ್ರೆ ಕೇಳ್ಬಹುದು. ಸೊ ಇವು ಕೊಟ್ಟು ಕೆಲವೊಂದಿಷ್ಟು ಇಲ್ಲಾರ್ದು ಅಂದ್ರೆ ಆರ್ಟ್ಸ್ ಇಲ್ಲಾರ್ದು ಕೊಟ್ಟು ಅಮಂಗ್ ದೀಸ್ ವಿಚ್ ಒನ್ ಈಸ್ ನಾಟ್ ಆರ್ಟ್ಸ್ ಅಂತೇಳಿ ಕೆಲವೊಂದಿಷ್ಟು ಬೇರೆದು ಕೊಟ್ಟು ಇದ್ರಾಗ ವಿಚ್ ಒನ್ ಈಸ್ ಆರ್ಟ್ಸ್ ಅಂತೇಳಿ ನೆಕ್ಸ್ಟ್ ಕ್ವಶನ್ಸ್ ಯಾವ ತರ ಕೇಳಿದಾನ ಅಂತ ಅನ್ನೋದನ್ನು ಡಿಸ್ಕಷನ್ ಮಾಡೋಣ ಅಂತ. ಲೆಟ್ ಅಸ್ ಗೆಟ್ ಇನ್ ಟು ಇನ್ ಡಿಟೇಲ್ ಅಬೌಟ್ ಇಂಡಿವಿಜುವಲ್. ಪ್ರತಿಯೊಂದ್ರದ್ದು ಸ್ವಲ್ಪ ಮಟ್ಟಿಗೆ ಹೈಲೈಟ್ಸ್ ಅಂದ್ರೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ವಿ ಶಾಲ್ ಡಿಸ್ಕಸ್ ಅಮಂಗ್ ದಿ ಆಲ್ ಆಫ್ ದೀಸ್. ಓಕೆ, ಇನ್ ವಿಟ್ರೋ ಫರ್ಟಿಲೈಸೇಷನ್, IVF ಫುಲ್ ಫಾರ್ಮ್ ಗೊತ್ತಿರ್ಲಿ, ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್. ಇದಕ್ಕೊಂದು ಏನಂತಾರ ಮತ್ತೆ ಯಾವ ತರ ಮಾಡ್ತಾರ ಅಂತ ಅನ್ನೋದು ಆಲ್ಟರ್ನೇಟಿವ್ ನೇಮ್ನು ಗೊತ್ತಿರ್ಲಿ. ಇನ್ ದಿಸ್ ಮೆಥಡ್ ಅಂದ್ರೆ IVF ದೊಳಗಡೆ ಸೊ ಓವಾ ಅಂದ್ರೆ ಓವಮ್ದ ಏನು ಪ್ಲೂರಲ್ ಫಾರ್ಮ್ ಓವಾ ಅಂತ ಹೇಳ್ತೀವಿ. ಓವಾ ಫ್ರಮ್ ದಿ ಸೊ ವೈಫ್ ಆರ್ ಎಲ್ಸ್ ಡೋನಾರ್, ಯಾರು ಕುಡ್ತಿರ್ತಾರಲ್ಲ ಅವರಿಂದ. ಸೊ ಓವಾ ಅಂದ್ರೆ ಸೊ ದಟ್ ಈಸ್ ಎಗ್ ದೇ ಆರ್ ಗೋಯಿಂಗ್ ಟು ಕಲೆಕ್ಟ್. ನೆಕ್ಸ್ಟ್ ಸರ್ತ ಸ್ಪರ್ಮ್ಸ್ ಫ್ರಮ್ ದಿ ಹಸ್ಬೆಂಡ್ ಆರ್ ಎಲ್ಸ್ ಡೋನಾರ್, ಯಾರು ಕುಡ್ತಿರ್ತಾರಲ್ಲ ಹಸ್ಬೆಂಡ್ ದಿಂದ ಆರ್ ಎಲ್ಸ್ ಡೋನಾರ್ ದಿಂದ. ಇಲ್ಲಿ ಓವಾ ಫ್ರಮ್ ದಿ ವಾಟ್ ವೈಫ್, ನೆಕ್ಸ್ಟ್ ಸ್ಪರ್ಮ್ಸ್ ಫ್ರಮ್ ದಿ ಹಸ್ಬೆಂಡ್. ಸೊ ದೇ ಆರ್ ಕಲೆಕ್ಟೆಡ್, ಅವು ಕಲೆಕ್ಷನ್ ಮಾಡಿ ನೆಕ್ಸ್ಟ್ ಇಂಟ್ರೊಡ್ಯೂಸ್ಡ್. ಸೊ ದಟ್ ಈಸ್ ಟು ಫಾರ್ಮ್ ಜೈಗೋಟ್ ಅಂದ್ರೆ ಅವು ಇಂಟ್ರೊಡ್ಯೂಸ್ ಮಾಡಿರ್ತಾನ. ಎಲ್ರಿ ಸರ್ ಅಂತಂದ್ರೆ ಅಂಡರ್ ದಿ ಸಿಮ್ಯುಲೇಟೆಡ್ ಕಂಡೀಷನ್ ಅಂದ್ರೆ ಸೇಮ್ ಟು ಸೇಮ್ ಕಂಡೀಷನ್ ಇನ್ ದಿ ಲ್ಯಾಬೊರೇಟರಿ. ಸೊ ಲ್ಯಾಬ್ ದೊಳಗಡೆ ಇವ್ ಏನ್ ಮಾಡ್ತಾನಪ್ಪ ಅಂದ್ರೆ ಸಿಮಿಲರ್ ಕಂಡೀಷನ್ ನ ಕ್ರಿಯೇಟ್ ಮಾಡಿ. ಸೊ ದೇ ಆರ್ ಗೋಯಿಂಗ್ ಟು ವಾಟ್ ಸೊ ಫ್ಯೂಸ್ ಆರ್ ಎಲ್ಸ್ ಇಂಟ್ರೊಡ್ಯೂಸ್ ಆರ್ ಎಲ್ಸ್ ಕಂಬೈನ್ ವಾಟ್ ova from the wife and sperms from the husband. They are going to introduce or else combine. So L research in the laboratory under the simulated condition, under similar condition, same to same condition, whatever that is there in a so female body, same to same condition they are going to create it. So that is called as the simulated condition. ಇದನ್ನೇ ಏನಪ್ಪಾ ಅಂದ್ರೆ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಎಲ್ಲಿ ಅಂತ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್, ಔಟ್ಸೈಡ್ ದಿ ಫಿಮೇಲ್ ಬಾಡಿ. ದಟ್ ಈಸ್ ಔಟ್ಸೈಡ್ ದಿ ಫಿಮೇಲ್ ಬಾಡಿ, ದಟ್ ಈಸ್ ಪ್ರಿಪೇರಬಲಿ ಇನ್ ದ ಲ್ಯಾಬ್. ಅದಕ್ಕೆ ನಾವು ಇದಕ್ಕೆ ಏನಂತೀವಪ್ಪ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಹೇಳಿ ಕರಿತೀವಿ. ದಟ್ ಈಸ್ ಟೆಸ್ಟ್ ಟ್ಯೂಬ್. ಓಕೆ, ಇನ್ ದ ಸೊ ಇನ್ ದಿಸ್ ಈಸ್ ಟೆಸ್ಟ್ ಟ್ಯೂಬ್, ದಟ್ ಈಸ್ ಕಾಲ್ಡ್ ಆಸ್ ಪಾಪ್ಯುಲರ್ಲಿ ಏನಂತೇಳಿ ಟೆಸ್ಟ್ ಟ್ಯೂಬ್ ಬೇಬಿ. ಇದೇ ಟೆಸ್ಟ್ ಗೆ ಅಂದ್ರೆ ಈ ಟೆಸ್ಟ್ ಅಂದ್ರೆ IVF ಟೆಸ್ಟ್ ಗೆ ದಟ್ ವಿ ಆರ್ ಗೋಯಿಂಗ್ ಟು ಕಾಲ್ ಆಸ್ ಪಾಪ್ಯುಲರ್ಲಿ ಟೆಸ್ಟ್ ಟ್ಯೂಬ್ ಬೇಬಿ. ಇದ್ರಾಗ ಒಂದು 3 ಪಾಯಿಂಟ್ ನ ಕರೆಕ್ಟ್ ಆಗಿ ಗೊತ್ತಿರ್ಲಿ. ಏನಂತಂದ್ರೆ ಇದಕ್ಕೆ ಏನಂತೀವಿ ಅಂದ್ರೆ ಟೆಸ್ಟ್ ಟ್ಯೂಬ್ ಬೇಬಿ ಅಂತೇಳಿ. ದಟ್ ಈಸ್
ಫರ್ಟಿಲೈಸೇಷನ್ ಎಲ್ಲಿ ಆಗ್ತದಪ್ಪ ಅಂದ್ರೆ ದಟ್ ಈಸ್ ಟೇಕ್ ಪ್ಲೇಸ್ ಔಟ್ಸೈಡ್ ದಿ ಫಿಮೇಲ್ ಬಾಡಿ, ದಟ್ ಈಸ್ ಇನ್ ದ ಲ್ಯಾಬ್. ಸೊ ಯಾವ ತರ ಇಲ್ಲಿ ಡೋನಾರ್ ಅಂದ್ರೆ ಓಮ್ ಫ್ರಮ್ ದಿ ವೈಫ್ that is collected, sperms from the what husband they are collected. So next they can be fused outside the female body. is ತರ ನಿಮಗೆ ಮಿನಿಮಮ್ ಇದು ಯಾವುದು IVF ಅಂತ ಹೇಳಿ ಗೊತ್ತಿರಬೇಕು. ಸೊ IVF that is going to followed by the what embryo transfer. IVF ಆದ ಬಳಿಕ ನೆಕ್ಸ್ಟ್ ಏನಪ್ಪಾ ಅಂದ್ರೆ so that is embryo transfer that is going to be carried out. Next so point that is concerned to the so what zygote, that is gypt, zygote intra fallopian transfer. ಇದೇ ಕ್ವಶನ್ ನೆಕ್ಸ್ಟ್ ಇದ್ರೊಳಗೆ ಐತೆ. ಸೊ ಇದನ್ನ ಯಾವ ತರ ಕೇಳಿದ್ದ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಇಲ್ಲಿ ಏನ್ ಮಾಡ್ತಾರ ಅನ್ನೋದು ನೋಡ್ರಿ. ಇನ್ ಸೊ ಜಿಪ್ಟ್ ದಟ್ ಈಸ್ ZIFT ಜಿಪ್ಟ್ ದಟ್ ಈಸ್ zygote intra fallopian transfer. ಯಾಕಂದ್ರೆ ಇದ್ರದೇ ಅಬ್ಸರ್ವೇಷನ್ ಕೇಳೋಣ ಅದಕ್ಕೆ ಸೊ ರಿಪೀಟೆಡ್ಲಿ ಸೊ ಐ ಟೇಕನ್ ಇನ್ ಟು ಕನ್ಸಿಡರೇಷನ್ ದಟ್ ಓಕೆ. ದ ಸ್ಪರ್ಮ್ ಫ್ರಮ್ ದಿ ಡೋನಾರ್ ಅಂದ್ರೆ ಮೇಲ್ ದಿಂದ ಸ್ಪರ್ಮ್ ನ ಕಲೆಕ್ಟ್ ಮಾಡ್ಕೊಂಡು ಅಂಡ್ ದ ಓವಾ ಫ್ರಮ್ ದಿ ವಾಟ್ ಫಿಮೇಲ್ ಆರ್ ಫ್ಯೂಸ್ಡ್ ಇನ್ ದ ಲ್ಯಾಬೊರೇಟರಿ. ಅಂದ್ರೆ IVF ಏನ್ ಮಾಡಿದ್ರಲ್ಲ ಅಲ್ಲಿ ಸೊ ಓವಾ ಮತ್ತೆ ಸ್ಪರ್ಮ್ ನ ತಗೊಂಡು ದೇ ಹ್ಯಾವ್ ಫ್ಯೂಸ್ಡ್ ಇನ್ ದ ಲ್ಯಾಬೊರೇಟರಿ. ಸರಿ ಸರ್, ಹಾಗಾದ್ರೆ ಫ್ಯೂಸ್ಡ್ ಫಾರ್ಮ್ ಆಫ್ ದಿ ವಾಟ್ ಓವಾ ಅಂಡ್ ಸೊ ಓಮ್ ಅಂಡ್ ಸ್ಪರ್ಮ್ಸ್ ವಾಟ್ ಯು ಆರ್ ಗೋಯಿಂಗ್ ಟು ಕಾಲ್ ದಟ್ ಈಸ್ ಗೋಯಿಂಗ್ ಟು ಕಾಲ್ ಎಸ್ ಎ zygote. zygote ನ ಆಗಿರ್ತದಲ್ಲ ದ zygote so formed that is going to transfer into the fallopian tube at the 8th ಬ್ಲಾಸ್ಟೋಮಾ ಸ್ಟೇಜ್. ಇದನ್ನು ಸ್ವಲ್ಪ ಇಂಪಾರ್ಟೆಂಟ್ ಆಗಿ ಕರೆಕ್ಟ್ ಆಗಿ ಗೊತ್ತಿರಲಿ. ಎಷ್ಟು ಸ್ಟೇಜ್ ಆಫ್ ಬ್ಲಾಸ್ಟೋಮರಿಗೆ ಅಂದ್ರೆ 8 ಸ್ಟೇಜ್. ಸೊ 8 ಬ್ಲಾಸ್ಟೋಮಾ ಸ್ಟೇಜಿಗೆ ಅದು ಏನ್ ಜೈಗೋಟ್ ಫಾರ್ಮ್ ಆಗಿರುತ್ತಲ್ಲ ದಟ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ದಿ ಫ್ಯಾಲೋಪಿಯನ್ ಟ್ಯೂಬ್. ಸೊ ದಟ್ ಈಸ್ ಟ್ರಾನ್ಸ್ಫರ್ ಆಫ್ ಅ ಝೈಗೋಟ್. ಝೈಗೋಟ್ಗೆ ಇನ್ನೊಂದು ವೇದೊಳಗೆ ಏನ್ ಹೇಳ್ಬೋದು ಅರ್ಲಿ ಎಂಬ್ರಿಯೋಸ್ ಅಂತ ಹೇಳಿ ಹೇಳ್ಬೋದು. ಝೈಗೋಟ ಆರ್ಎಲ್ಸ್ ಅರ್ಲಿ ಎಂಬ್ರಿಯೋಸ್. ಅದ್ರಾಗ ಎಷ್ಟು ಬ್ಲಾಸ್ಟೋಮರ್ ಇರ್ತಪ್ಪ ಅಂದ್ರೆ 8 ಬ್ಲಾಸ್ಟೋಮರ್ ಸ್ಟೇಜ್ಗೆ. ಸೊ ದಟ್ ಈಸ್ ಇನ್ ಟು ದಿ ಎಲ್ಲಿ ಕಳಿಸಿರ್ತಾರೆ ಸರ್, ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ ಅಂದ್ರೆ ಫ್ಯಾಲೋಪಿಯನ್ ಟ್ಯೂಬಿಗೆ. ಸೊ ದಟ್ಸ್ ವೈ ದಿಸ್ ಈಸ್ ಜಿಪ್ಟ್. ದಿಸ್ ಈಸ್ ಆಲ್ ಅಬೌಟ್ ದಿ ಸೊ ವಾಟ್ ಜಿಪ್ಟ್. ಸೊ ಇನ್ನೊಂದ್ಸಲ ಕರೆಕ್ಟ್ ಆಗಿ ನೋಡ್ಕೊಳ್ರಿ ಜಿಪ್ಟ್ ಫುಲ್ ಫಾರ್ಮ್, ಯಾಕಂದ್ರೆ ಕೇಳಿದನ. ಸೊ ದಟ್ ಈಸ್ ಝೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಇಲ್ಲಿ ಏನ್ ಮಾಡ್ತಾರೆ ಸರ್ ಅಂತಂದ್ರೆ sperm from the husband, ovum from the wife, they are going to collect and fuse it in the laboratory. That is fertilization takes place ಎಲ್ಲೈತು outside the female body. ಹಂಗ ಫರ್ಟಿಲೈಸೇಷನ್ ಆದ ಬಳಕ ಏನ್ ಫಾರ್ಮ್ ಆಕೈತಿ ಝೈಗೋಟ್ ಫಾರ್ಮ್ ಆಗ್ತದಲ್ಲ ಆ ಝೈಗೋಟ್ ನ ಏನ್ ಮಾಡಿರ್ತಾರೆ ಸರ್ ಅಂತಂದ್ರೆ ಫ್ಯಾಲೋಪಿಯನ್ ಟ್ಯೂಬಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಯಾವ ಸ್ಟೇಜಿಗೆ ಟ್ರಾನ್ಸ್ಫರ್ ಮಾಡಿರ್ತಾರಪ್ಪ ಅಂದ್ರೆ ಸೊ ಬ್ಲಾಸ್ಟೋಮರ್ at the 8 ಬ್ಲಾಸ್ಟೋಮರ್ ಸ್ಟೇಜಿಗೆ ದಟ್ ಈಸ್ ಗೋಯಿಂಗ್ ಟು ಬಿ ದ ಟ್ರಾನ್ಸ್ಫರ್. ಓಕೆ. ಸೊ ನೆಕ್ಸ್ಟ್ ಅಪ್ಪ ಅಂತಂದ್ರೆ ಇಂಟ್ರಾ ಯುಟರಿನ್ ಟ್ರಾನ್ಸ್ಫರ್, IUT ಇಂಟ್ರಾ ಯುಟರಿನ್ ಟ್ರಾನ್ಸ್ಫರ್. ಇಲ್ಲಿ ಏನ್ ಮಾಡ್ತಾರೆ ಸರ್ ಅಂತಂದ್ರೆ embryos with more than 8 blastomers, embryos with more than 8 blastomer stage. So they are transferred into the uterus ಗೆ. ಸೊ ಏನ್ ಮಾಡ್ತಾರ ಸೊ ದಟ್ ಎಂಬ್ರಿಯೋ ವಿತ್ ಮೋರ್ ದನ್ ಎಷ್ಟು ರಿಸರ್ತ 8 ಬ್ಲಾಸ್ಟೋಮರ್ದು ಸೊ ಯುಟರಸ್ ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಸೊ ದಟ್ ಈಸ್ ಕಾಲ್ಡ್ ಎಸ್ IUT, ದಟ್ ಈಸ್ ಇಂಟ್ರಾ ಯುಟರಿನ್ ಟ್ರಾನ್ಸ್ಫರ್ ಅಂತ. ಇಲ್ಲಿ ಏನ್ ಮಾಡಿದ್ರು ಬಿಫೋರ್ ಅಂದ್ರೆ ಎಟ್ ದಿ ಸ್ಟೇಜ್ ಆಫ್ ಎಷ್ಟು 8 ಬ್ಲಾಸ್ಟೋಮರ್ ಸ್ಟೇಜಿಗೆ ಸೊ ದಟ್ ಈಸ್ ಟ್ರಾನ್ಸ್ಫರ್ಡ್ ಇನ್ ಟು ದಿ ಫ್ಯಾಲೋಪಿಯನ್ ಟ್ಯೂಬ್. ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಎಂಬ್ರಿಯೋಸ್ ವಿತ್ ಮೋರ್ ದ್ಯಾನ್ 8 ಬ್ಲಾಸ್ಟೋಮರ್ಸ್ ಅದು ಎಲ್ಲಿ ಕಳಿಸಿದ್ರಿ ಸರ್ ಯುಟರಸ್ ಗೆ ಟ್ರಾನ್ಸ್ಫರ್ ಮಾಡಿದ್ರು. ನೆಕ್ಸ್ಟ್ ಇದನ್ನು ಇಂಪಾರ್ಟೆಂಟ್ ಆಗ್ತದೆ ಗ್ಯಾಮೆಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್, ದಟ್ ಈಸ್ ಕಾಲ್ಡ್ ಆಸ್ ಗಿಫ್ಟ್ ಅಂತೇಳಿ. ಗ್ಯಾಮೆಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಏನ್ ಮಾಡ್ತಾರೆ ಸರ್ ಅಂತಂದ್ರೆ ಇಲ್ಲಿ ಗ್ಯಾಮೆಟ್ಸ್ ಅಂದ್ರೆ ಫಿಮೇಲ್ ಗ್ಯಾಮೆಟ್ ಯಾವುದು ಓವಮ್, ಮೇಲ್ ಗ್ಯಾಮೆಟ್ ಯಾವುದು ಸ್ಪರ್ಮ್. ಸೊ ಆ ಓವಮ್ ಮತ್ತು ಸ್ಪರ್ಮ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡಿರ್ತಾರೆ ಸರ್ ಅಂತಂದ್ರೆ ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಟು ದಿ ಫ್ಯಾಲೋಪಿಯನ್ ಟ್ಯೂಬ್, ಎಸ್ಪೆಷಲಿ ಅಪ್ಪರ್ ಪಾರ್ಟ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್. ಯಾಕೆ ಸರ್ ಅಲ್ಲಿಗೆ ಯಾಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದ್ರೆ ವೇರ್ ದಟ್ ಫರ್ಟಿಲೈಸೇಷನ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಸೊ ಲೆಟ್ ಅಸ್ ಸಿ ಹಿಯರ್ ಇನ್ ದಿಸ್ ಮೆಥಡ್ ಹೆಲ್ದಿ ಓವಾ ಅಂಡ್ potent means strong or else powerful sperms introduced into the upper part of the fallopian tube where fertilization takes place. ಎಲ್ಲಿ fertilization ಆಗ್ತದಲ್ಲ ಸೊ ಅಪ್ಪರ್ ಪಾರ್ಟ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್ ಅಲ್ಲಿಗೆ ಏನ್ ಮಾಡ್ತಾರೆ ಸರ್ ಅಂತಂದ್ರೆ ಓಮ್ ಆಸ್ ವೆಲ್ ಆಸ್ ಸ್ಪರ್ಮ್ ದೇ ಆರ್ ಗೋಯಿಂಗ್ ಟು ಸೊ ಟ್ರಾನ್ಸ್ಫರ್. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ವಾಟ್ ಗಿಫ್ಟ್ ಅಂತೇಳಿ. ನೆಕ್ಸ್ಟ್ ಸರ್ ಅಂತಂದ್ರೆ ದಟ್ ಈಸ್ ಇದ್ರ ಮೇಲೂ ಕ್ವಶನ್ ಆಗಿದೆ ನೋಡ್ರಿ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್. ಸೊ ಶಾರ್ಟ್ ಫಾರ್ಮ್ ಆಗಿ ಏನಂದಿರ್ತೀನೋ ICSI ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ICSI. ಸರಿ ಸರ್, ಹಾಗಾದ್ರೆ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ವೆರಿ ಸಿಂಪಲ್ ವೇದೊಳಗಡೆ ಸೊ ಓಮ್ ಹಿಯರ್ ಇಟ್ ಈಸ್ ದೇರ್. ನೆಕ್ಸ್ಟ್ ಸ್ಪರ್ಮ್ ದೇ ಕ್ಯಾನ್ ಬಿ ಡೈರೆಕ್ಟ್ಲಿ ಇಂಜೆಕ್ಟೆಡ್ ಇನ್ ಟು ದಿ ವೇರ್ ಸೊ
cytoplasm of the what ovum. So in this method, sperm is directly injected into the cytoplasm of the ovum. Ovum then cytoplasm ಇರ್ತದಲ್ಲ ಅದ್ರ ಒಳಗಡೆ ಡೈರೆಕ್ಟ್ ಆಗಿ ಏನ್ ಮಾಡಿರ್ತಾರೆ ಸರ್ ಅಂತಂದ್ರೆ sperms they are going to inject. Okay, so that is called as so intracytoplasmic sperm injection, ICSI. Last one that is concerned to the so arts. So this is the most important ಆಗ್ತೈತಿ. ಸೊ ಇವು ಟೋಟಲ್ ಏನ್ 6 ಇದ್ದಾವಲ್ಲ ಎಲ್ಲಾನು ಕರೆಕ್ಟ್ ಆಗಿ ಒಂದು 10 ರಿಂದ 15 ನಿಮಿಷ ನೀಟಾಗಿ ಸ್ಟಡಿ ಮಾಡ್ರಿ, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ಫುಲ್ ಅ ಲಾಟ್. ಸೊ ಒಂದು ಕ್ವಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫ್ರಮ್ ಆರ್ಟ್ಸ್. ಓಕೆ, ಸೊ ದಟ್ ಈಸ್ AI ಅಂತ ಹೇಳಿ ಕರಿತೀವಿ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ದಟ್ ಈಸ್ ಆಲ್ಸೋ ಬಿ ನೋನ್ ಆಸ್ ಇಂಟ್ರಾ ಯುಟರಿನ್ ಇನ್ಸೆಮಿನೇಷನ್, IUI ಇಂಟ್ರಾ ಯುಟರಿನ್ ಇನ್ಸೆಮಿನೇಷನ್ ಆರ್ ಎಲ್ಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಇನ್ ದಿಸ್ ಅಂದ್ರೆ ಎಸ್ಪೆಷಲಿ ಈ AI ದೊಳಗಡೆ ಏನ್ ಮಾಡ್ತಾರೆ ಸರ್, ದ ಸಿಮೆನ್ ಈಸ್ ಕಲೆಕ್ಟೆಡ್ ಫ್ರಮ್ ದಿ ಹಸ್ಬೆಂಡ್. ಸಿಮೆನ್ ಅಂದ್ರೆ ಲಿಕ್ವಿಡ್ ವಿತ್ ಸ್ಪರ್ಮ್ ಇದ್ದಿದ್ದು ಸಿಮೆನ್. ಸೊ ದಟ್ ಈಸ್ ಗೋಯಿಂಗ್ ಟು ಕಲೆಕ್ಟ್ ಫ್ರಮ್ ದಿ ಹಸ್ಬೆಂಡ್ ಆರ್ ಎಲ್ಸ್ ಡೋನಾರ್, ಯಾರು ಕೊಡ್ತಿರ್ತಾರಲ್ಲ ಅಥವಾ ಹಸ್ಬೆಂಡ್ ದಿಂದ ಕಲೆಕ್ಟ್ ಮಾಡ್ಕೊಂಡು ದಟ್ ಈಸ್ ಗೋಯಿಂಗ್ ಟು ಇಂಜೆಕ್ಟ್ ಸೊ ಇನ್ ಟು ದಿ ವೆಜಿನಾ ಆರ್ ಎಲ್ಸ್ ಯುಟರಸ್ ದೊಳಗಡೆ. ಸೊ ದಟ್ ಈಸ್ ಗೋಯಿಂಗ್ ಟು ಇಂಜೆಕ್ಟ್ ಅಂತೇಳಿ. ಸೊ ದಟ್ ಈಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಆರ್ ಎಲ್ಸ್. ಸೊ ದಟ್ ಈಸ್ ಕಾಲ್ಡ್ as ಇಂಟ್ರಾ ಯುಟರಿನ್ insemination. So I hope everybody understood concerned to this. So uterine and female the reproductive structure the uterine part ಗೆ ಏನಪ್ಪಾ ಅಂದ್ರೆ or else vagina ದೊಳಗಡೆ ಏನು, so that is semen is going to inject. So that's why it is called as artificially that is going to inject. So artificial insemination. ಇಷ್ಟು ಇದು ಕ್ಲಿಯರ್ ಆಗಿ ಯಾವ್ದ್ರದ ಬಗ್ಗೆ ಇರುತ್ತೆ ಆರ್ಟ್ಸ್ ಬಗ್ಗೆ. ಸೊ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡೈತಿ. ಸೊ ದಟ್ you can inform to your juniors and you can download the so app, SPVC coaching app from the Play Store, and you can watch the so all free so videos whatever we are going to upload for the KCET so as well as NEET. Okay, common so videos ne ಮಾಡಿರ್ತದೆ, separate ಆಗಿ NEET ಅಂತ ಹೇಳಿ separate ಮಾಡಂಗಿಲ್ಲ, KCET ಅಂತ ಹೇಳಿ common videos you can utilize. So let us get into the next IUDs. ಇದ್ರ ಮೇಲೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು ಕ್ವಶನ್ ಬಹಳ ಸಲ ರಿಪೀಟ್ ಆಗೈತಿ. IUDs that is intra uterine devices ಅಂತ ಹೇಳಿ ಕರಿತೀವಿ. ಎಸ್ಪೆಷಲಿ ಯಾರಿಗೆ ಸಂಬಂಧಪಟ್ಟಿದ್ರಿ ಸರ್, ದೇ ಆರ್ ಗೋಯಿಂಗ್ ಟು ಯೂಸ್ಡ್ ಬೈ ಓನ್ಲಿ ಸೊ ಫಿಮೇಲ್. ಎದಕ್ರಿ ಸರ್, ಬರ್ತ್ ಕಂಟ್ರೋಲ್ಗೆ, ದಟ್ ಈಸ್ ಟು ಪ್ರಿವೆಂಟ್ ದಿ ಸೊ ವಾಟ್ ಕನ್ಸೆಪ್ಷನ್ ಆರ್ ಎಲ್ಸ್ ಪ್ರೆಗ್ನೆನ್ಸಿನ ಪ್ರಿವೆನ್ಷನ್ ಮಾಡ್ಲಕ್ಕ. ಸೊ ದೇ ಕ್ಯಾನ್ ಬಿ ಯೂಸ್ಡ್. ಸೊ ದಟ್ ಈಸ್ ಇಂಟ್ರಾ ಯುಟರಿನ್ ಡಿವೈಸಸ್. ಹೆಸರದೊಳಗಡೆ ಗೊತ್ತಾಗ್ತದೆ ಇಂಟ್ರಾ ಯುಟರಿನ್ ಡಿವೈಸಸ್. ಯುಟರಿನ್ ದೊಳಗಡೆ ಇನ್ಸರ್ಷನ್ ಮಾಡ್ತಾರ. ಅದು ಯಾರು ಮಾಡ್ತಾರೆ ಸರ್ ಅಂದ್ರೆ ಸೊ ಎಸ್ಪೆಷಲಿ ದಟ್ ಈಸ್ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಸ್ ಆರ್ ಎಲ್ಸ್ ಎಕ್ಸ್ಪರ್ಟ್ ನರ್ಸ್ ದಿಂದ. ಸೊ ದಟ್ those devices can be introduced or else inserted in a uterus through vagina or else vagina or else vagina ಮುಖಾಂತರ ಏನಪ್ಪಾ ಅಂದ್ರೆ ಇವು ಡಿವೈಸಸ್ ನ ಯುಟರಸ್ ದೊಳಗಡೆ ಇಂಟ್ರೊಡ್ಯೂಸ್ ಮಾಡೋದ್ರಿಂದ ಇಂಟ್ರಾ ಯುಟರಿನ್ ಡಿವೈಸಸ್ ಅಂತೇಳಿ ಸೊ ದೇ ಆರ್ ಕಾಲ್ಡ್. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದಿ ಫ್ಯೂ ಮೋರ್ ಪಾಯಿಂಟ್ಸ್ ಅಬೌಟ್ ದಿಸ್. ಇದ್ರ ಮೇಲೆ ಒಂದು ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ, ಅದಕ್ಕೆ ಕರೆಕ್ಟ್ ಆಗಿ ಸೊ ಯಾರು ಕಂಪ್ಲೀಟ್ ಆಗಿ ವಿಡಿಯೋ ವಾಚ್ ಮಾಡಿರ್ತಾರಲ್ಲ ಸೊ ದೇ ವಿಲ್ ಗೆಟ್ ದಿ 100% ಬೆನಿಫಿಟ್ ಆಫ್ ದಿಸ್. ಯಾರು ಅರ್ಧಂಬರ್ಧ ವಿಡಿಯೋ ವಾಚ್ ಮಾಡಿರ್ತಾರಲ್ಲ ಸೊ ದೇ ವಿಲ್ ನಾಟ್ ಗೆಟ್ ಎನಿ ಯೂಸ್ ಆಫ್ ದಿಸ್. ಓಕೆ, ಸೊ ಸಿ ಹಿಯರ್ ಕನ್ಸರ್ನ್ ಟು ದ ನೆಕ್ಸ್ಟ್ ಇನ್ಸರ್ಟೆಡ್ ಬೈ ದಿ ಯಾರು ಅಂತ ಹೇಳಿದೆವು. ಸೊ ದಟ್ ಡಾಕ್ಟರ್ಸ್ ಆರ್ ಎಲ್ಸ್ ಎಕ್ಸ್ಪರ್ಟ್ ನರ್ಸಸ್. ಸೊ ನೆಕ್ಸ್ಟ್ ದೇ ರಿಲೀಸ್, ಇದ್ರ ಮೇಲೆ ಕ್ವಶನ್ ಆಗೈತೆ ನೋಡ್ರಿ. ದೇ ಅಂದ್ರ ಇಂಟ್ರಾ ಯುಟರಿನ್ ಡಿವೈಸಸ್ ದೇ ಆರ್ ಗೋಯಿಂಗ್ ಟು ರಿಲೀಸ್ ವಾಟ್ ಹಾರ್ಮೋನ್ಸ್ ಟು ಕಾಸ್ ಫಾಗೋಸೈಟೋಸಿಸ್ ಆಫ್ ದಿ ಸ್ಪರ್ಮ್ಸ್. ಅಂದ್ರ ಸ್ಲೋ ಆಗಿ ಮೂವ್ಮೆಂಟ್ ಆಗಂಗ, ಫಾಸ್ಟ್ ಆಗಿ ಮೂವ್ ಆಯ್ತಂತಂದ್ರೆ ಹೊಯ್ಗೆ ಫರ್ಟಿಲೈಸೇಷನ್ ಆಗ್ತದಲ್ಲ, ಅದನ್ನೇ ಸ್ಲೋ ಮೂವ್ಮೆಂಟ್ ಆರ್ ಸ್ಲಿಪ್ ಆಗಿ ಅಲ್ಲೇ ಮುಂದಕ್ಕೆ ಹೋಗ್ಲಾರ್ದಂಗ ಫಾಗೋಸೈಟೋಸಿಸ್ ಆಫ್ ದಿ ಸ್ಪರ್ಮ್ಗೆ ದೇ ಆರ್ ಗೋಯಿಂಗ್ ಟು ರಿಲೀಸಸ್ ದಿ ವಾಟ್ ಹಾರ್ಮೋನ್ಸ್. ನೆಕ್ಸ್ಟ್ ಸರ್ಟನ್ ದೇ ಕ್ಯಾನ್ ಆಲ್ಸೋ ರಿಲೀಸ್ ವಾಟ್ ಕಾಪರ್ ಅಯಾನ್ಸ್ ಸೊ ದಟ್ ಟು ಡಿಕ್ರೀಸ್ ಸ್ಪರ್ಮ್ ಮೊಬಿಲಿಟಿ. ಸ್ಪರ್ಮ್ ದ ಮೊಬಿಲಿಟಿ ಅಂದ್ರೆ ಸ್ಪೀಡ್ ಮೂವ್ಮೆಂಟ್ ಆಗೋದನ್ನ ಸ್ಲೋ ಡೌನ್ ಮಾಡ್ಲಿಕ್ಕೆ ಕಾಪರ್ ಅಯಾನ್ಸ್ ರಿಲೀಸ್ ಮಾಡ್ತೈತಿ. ನೆಕ್ಸ್ಟ್ ಏನ್ರಿ ಸರ್ ಅಂದ್ರೆ ಸೊ ಹಾರ್ಮೋನ್ಸ್ ಆಲ್ಸೋ ದೀಸ್ IUDs ದೇ ಆರ್ ಗೋಯಿಂಗ್ ಟು ಸೊ ರಿಲೀಸ್. ಹಾಗಾದ್ರೆ ಯಾವ ಕಾಪರ್ ಅಯಾನ್ ರಿಲೀಸಿಂಗ್ ಮತ್ತೆ ಯಾವ ಹಾರ್ಮೋನ್ ರಿಲೀಸಿಂಗ್, ಇದ್ರ ಮೇಲೆ ಕ್ವಶನ್ ಬಹಳಷ್ಟು ಸಲ ಆಗಿದೆ ನೋಡ್ರಿ. ಓಕೆ, ಸೊ ಯಾವ IUDs ಗಳು ಹಾರ್ಮೋನ್ಸ್ ರಿಲೀಸ್ ಮಾಡ್ತಾವ, ಯಾವ IUDs ಗಳು ಕಾಪರ್ ಅಯಾನ್ಸ್ ರಿಲೀಸ್ ಮಾಡ್ತಾವ ಅಂತ. ಹಾಗಾದ್ರೆ ಹಾರ್ಮೋನ್ ರಿಲೀಸಿಂಗ್ IUDs ಸೊ ಇದನ್ನ ಕೇಳ್ಯಾನ ನೋಡ್ರಿ, ಇದನ್ನು ಕೇಳ್ಯಾನ, ಎರಡು ಕೇಳಿದಾನ. ಸೊ ಅದಕ್ಕೆ ಎರಡು ಕುರಿದ ಹೆಸರು ಕರೆಕ್ಟ್ ಆಗಿ ಗೊತ್ತಿರ್ಲಿ, ಅದು ಏನ್ ರಿಲೀಸ್ ಮಾಡ್ತೈತಿ ಅಂತೇಳಿ. ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ದೊಳಗೆ ಕನ್ಫ್ಯೂಷನ್ ಆಗ್ಬಾರ್ದು. ಹಾರ್ಮೋನ್ ರಿಲೀಸಿಂಗ್ IUDs ಪ್ರೊಜಿಸ್ಟಾಸರ್ಟ್, ನೆಕ್ಸ್ಟ್ LNG-20. ಸೊ ಈ ತರನೇ ಕೊಟ್ಟಿರ್ತಾನ, ಅದ್ರೊಳಗಡೆ ಮುಂದೆ ಕ್ವಶನ್ ಡಿಸ್ಕಷನ್ ಮಾಡೋಣಂತ. ಹಾರ್ಮೋನ್ ರಿಲೀಸಿಂಗ್ IUDs ಯಾವ್ದ್ರಿ ಸರ್, ಪ್ರೊಜಿಸ್ಟಾಸರ್ಟ್ ಅಂಡ್ ದೆನ್ LNG-20. ಓಕೆ,
ನೆಕ್ಸ್ಟ್ ಸರ್ ಅಂತಂದ್ರೆ ಕಾಪರ್ ಅಯಾನ್ ರಿಲೀಸಿಂಗ್ ಅಂದ್ರೆ ಕಾಪರ್ ಅಯಾನ್ ರಿಲೀಸಿಂಗ್ ಐಡಿಸ್ ಯಾವ್ದ್ರಿ ಸರ್ ಕಟ್ CuT. ನೆಕ್ಸ್ಟ್ Cu7 multi load 375. These are the what IUDs which are going to release the water copper ions. These are the IUDs which are going to release the water hormones. So correct ಆಗಿ ನಿಮಗೆ ಬಯಾಟ್ ಇರ್ಲಿಲ್ಲ ಅಂದ್ರೆ ಗ್ಯಾರಂಟಿ ಮಿಸ್ಟೇಕ್ ಆಗ್ತೈತಿ. ಅದ್ರ ತಂದ್ ಇದಕ್ಕೆ ಇದ್ರ ತಂದ್ ಅದಕ್ಕೆ ಅಂತೇಳಿ ಸೊ ಕನ್ಫ್ಯೂಷನ್ ಮ್ಯಾಚ್ ದಿ ಫಾಲೋವಿಂಗ್ ಅಂತೇಳಿ ಕೊಟ್ಬಿಟ್ನಂದ್ರ ಸೊ ಆ ಟೈಮ್ದೊಳಗೆ ಕರೆಕ್ಟ್ ಆಗಿ ಗೊತ್ತಿರ್ಲಿ. ಸೊ ಇರ್ಲಿಲ್ಲ ಅಂದ್ರೆ ಹಾರ್ಮೋನ್ ರಿಲೀಸಿಂಗ್ IUDs ಅಮಂಗ್ ದಿಸ್ ವಿಚ್ ಒನ್ ಈಸ್ ನಾಟ್ ವಿಚ್ ಒನ್ ಅಂತೇಳಿ ಕೇಳಿದಾಗ ಪ್ರೊಜಿಸ್ಟಾಸರ್ಟ್ LNG20 ದೇ ಆರ್ ಹಾರ್ಮೋನ್ ರಿಲೀಸಿಂಗ್ ಆದ್ರ ಕಾಪರ್ ಅಯನ್ ರಿಲೀಸಿಂಗ್ ಆದ್ರ ಕಟ್ Cu7 ನೆಕ್ಸ್ಟ್ ಮಲ್ಟಿ ಲೋಡ್ 375. I hope so everybody clear about this much concern to the IUDs. Let us get into the most probably ಸೊ ಇದೇ ಕ್ವಶನ್ ಅನ್ನ 3 ಮಾರ್ಕ್ಸ್ಗೆ ಕೇಳಿದನು ಅನಿಸ್ತದ. ಸೊ ನೀವು ಥೇರಿದೊಳಗಡೆ ಸೊ ಆಲ್ರೆಡಿ ನೀವು ಥೇರಿ ಮುಗಿಸಿರಿ, ಯು ಆರ್ ಫೋಕಸಿಂಗ್ ರೈಟ್ ನಾವು ಕನ್ಸರ್ನ್ ಟು ದ KCET ನೀಟ್. ಸೊ ಯು ಕ್ಯಾನ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಎಷ್ಟು ಪಾಸಿಬಲ್ ಆಗ್ತದೆ ಅಷ್ಟು ಎಫರ್ಟ್ ಪುಟ್ ಮಾಡ್ರಿ. ನೆಕ್ಸ್ಟ್ ಯು ಕ್ಯಾನ್ ಹ್ಯಾವ್ ದಿ ಪಾಸಿಟಿವ್ ಮೈಂಡ್ ಸೆಟ್, ಡೋಂಟ್ ಥಿಂಕ್ ನೆಗೆಟಿವ್ಲಿ. ಸೊ ಎಷ್ಟು ಮ್ಯಾಕ್ಸಿಮಮ್ SPUC ಕೋಚಿಂಗ್ ಸೆಂಟರ್ ದಿಂದ ಹೆಲ್ಪ್ ಮಾಡ್ಲಿಕ್ಕೆ ಪಾಸಿಬಲ್ ಆಗ್ತದೆ ಅಷ್ಟು ಮ್ಯಾಕ್ಸಿಮಮ್ ವಿಡಿಯೋ ಮಾಡಿನೂ ಅಪ್ಲೋಡ್ ಮಾಡಿರ್ತದೆ. ಯಾಕಂದ್ರೆ ವಿ ಆರ್ ನಾಟ್ ಫ್ರೀ ಬಿಕಾಸ್ ವಿ ಆರ್ ವೆರಿ ಬಿಸಿ ವಿತ್ ಅದರ್ ಶೆಡ್ಯೂಲ್ಸ್. ಸೊ ಅದ್ರ ಸಂಬಂಧ ಈ ಸಲ ಕ್ರಾಶ್ ಕೋರ್ಸ್ ಮಾಡಿದ್ದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಎವ್ರಿಥಿಂಗ್ ಇಟ್ ವಿಲ್ ಬಿ ಗೋ ಆಸ್ ಯೂಸಲ್, ದೇರ್ ಇಸ್ ನೋ ಎನಿ ಇಶ್ಯೂಸ್. ರೆಗ್ಯುಲರ್ ದಿಂದನೇ ಪ್ಲಾನ್ ಹಾಕೊಂಡು ಸೊ ಅದಕ್ಕೆ ಕ್ರಾಶ್ ಕೋರ್ಸ್ಗೆ ಯಾವ ತರ ಮಾರ್ನಿಂಗ್ ಸೆಷನ್, ಈವ್ನಿಂಗ್ ಸೆಷನ್, ಆನ್ಲೈನ್ ಆಫ್ಲೈನ್ ಎವ್ರಿಥಿಂಗ್ ಇಟ್ ಇಸ್ ಗೋಯಿಂಗ್ ಟು ಬಿ ದಿ ಪ್ಲಾನ್ ಪ್ರಾಪರ್ಲಿ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ಯಾವ್ದ್ರ ಸರ್ ಓವರ್ ಆಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್. ಸೊ ಇದು ಯಾರು ಯೂಸ್ ಮಾಡ್ತಾರಪ್ಪ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಯೂಸ್ ಬೈ ಓನ್ಲಿ ದ ಫಿಮೇಲ್. ದಿಸ್ ಇಸ್ ದ ಮೋಸ್ಟ್ ಇಂಥವೇನ್ ಇರ್ತಾವಲ್ಲ ಓನ್ಲಿ ದ ಫಿಮೇಲ್ ಓನ್ಲಿ ದ ಮೇಲ್ ಅಂತ ಪರ್ಟಿಕ್ಯುಲರ್ ಪಾಯಿಂಟ್ ಮೇಲೆ ಫೋಕಸ್ ಮಾಡ್ತಾ ಇರ್ತಾರ. ಸೊ ಅದಕ್ಕೆ CET ಅಂದ್ರೆ ಸಮುದ್ರ ಇದ್ದಂಗ. ಓಕೆ, ನೀಟ್ CET ಅನ್ನೋದು ಸಮುದ್ರ ಇದ್ದಂಗ, ಅದ್ರಾಗ ಒಂದೊಂದು ಕೂಡ ನೀರ್ ತಕೊಂಡಂಗ ಆಗ್ತೈತಿ. ಅದಕ್ಕೆ ಕರೆಕ್ಟ್ ಆಗಿ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಓದ್ಕೊಳ್ರಿ. ಸೊ ದಟ್ MCQs ನೀವು ಲಕ್ಷಗಟ್ಟಲೆ MCQs ಬಿಡಿಸಿದ್ರು ಯೂಸ್ ಆಗಂಗಿಲ್ಲ. ಸಿನಾಪ್ಸಿಸ್ ಓದಿ MCQs ಬಿಡಿಸ್ರಿ, ದೆನ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್. ಓಕೆ, ಸೊ ಯೂಸ್ಡ್ in the form of a tablets, hence that is popularly called as a what a pills. Tablets form ದಾಗ ಯೂಸ್ ಮಾಡೋದ್ರಿಂದ ಅದಕ್ಕೆ ಪಿಲ್ಸ್ ಅಂತ ಹೇಳಿ ಕರೀತಾರೆ. ಸರಿ ಸರ್, ಹಾಗಾದ್ರೆ ಈ ಪಿಲ್ಸ್ ಗಳದಾಗ ಏನ್ ಇರ್ತೈತಿ ಆಕ್ಚುಲಿ? ಸೊ ವಾಟ್ ದೀಸ್ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಕಂಟೇನ್ಸ್ ಅಂತಂದ್ರೆ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾರ್ಮೋನ್ಸ್, ಐದರ್ ಪ್ರೊಜೆಸ್ಟೆರಾನ್ ಆರ್ ಎಲ್ಸ್ ಪ್ರೊಜೆಸ್ಟೆರಾನ್ ಎಸ್ಟ್ರೋಜನ್ ಕಾಂಬಿನೇಷನ್. ಇದ್ರ ಮೇಲೆ ಕ್ವಶನ್ ಆಗೈತಿ. ಸೊ ಏನಂತೇಳಿ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ದೇ ಆರ್ ಗೋಯಿಂಗ್ ಟು ಕಂಟೇನ್ ವಾಟ್ ಹಾರ್ಮೋನ್ಸ್. ಸೊ ಐದರ್ ಪ್ರೊಜೆಸ್ಟೆರಾನ್ ಇಲ್ಲ ಅಂದ್ರೆ ಪ್ರೊಜೆಸ್ಟೆರಾನ್ ಎಸ್ಟ್ರೋಜನ್ ಕಾಂಬಿನೇಷನ್ ದಟ್ ಈಸ್ ಗೋಯಿಂಗ್ ಟು ಸೊ ಎದ್ರಾಗ ಇರಿಸತ್ತ ಫಿಲ್ಸ್ ಒಳಗಡೆ. ಓಕೆ, ಸೊ ನೆಕ್ಸ್ಟ್ ಫಿಲ್ಸ್ ಟು ಹ್ಯಾವ್ ಟು ಬಿ ಟೇಕನ್ ಎಷ್ಟು ದಿನ ಇರಿಸತ್ತ ಡೈಲಿ ಫಾರ್ ದ ಪೀರಿಯಡ್ ಆಫ್ 21 days. ಫಿಲ್ಸ್ ಅಂದ್ರೆ ಟ್ಯಾಬ್ಲೆಟ್ಸ್ ಗಳನ್ನ ಸೊ ದಟ್ ಹ್ಯಾವ್ ಟು ಬಿ ಟೇಕನ್ ಡೈಲಿ ಫಾರ್ 21 days so that is going to prevent the what conception, that is pregnancy. Started within first 5 days of a menstruation the first 5 days dolgade start ಮಾಡಿ. So they have to take continuously what 21 days. Next illondu so yavadri serta that is oral contraceptive pills Chehili anteli. This is non steroidal. So oral contraceptive pills, it is a non steroidal. So oral contraceptive pills how that is going to work anteli idr mela so ಥಿಯರಿಗೆ ಅದು ಕೇಳಬಹುದು. ಇಲ್ಲಿ ಸ್ವಲ್ಪ ಜಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಹೆಲ್ಪ್ ಆಗ್ತದೆ ಅಂತೇಳಿ ಪ್ರಿನ್ಸಿಪಲ್ಸ್ ಆಫ್ ವರ್ಕಿಂಗ್ ಆಫ್ ಸೊ ಕಾಂಟ್ರಸೆಪ್ಟಿವ್ ಪಿಲ್ಸ್ ಯಾವ ತರ ಇದು ವರ್ಕ್ ಆಗ್ತೈತಿ ಅನ್ನಕ. ಸೊ ದೇ ಅಂದ್ರ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್. ಸೊ ಇನ್ಹಿಬಿಟ್ ಇಂಪ್ಲಾಂಟೇಶನ್, ಸೊ ದಟ್ ಈಸ್ ಶೂಟ್ ಆರ್ ಎಲ್ ಸ್ಲಿಪ್ ದಿ ಸೊ ದಟ್ ವಾಟ್ ಎವರ್ ದಿ ಸ್ಪರ್ಮ್ಸ್ ದೇ ಆರ್ ಗೋಯಿಂಗ್ ಟು ಬಿ. ಓಕೆ, ಸ್ಪರ್ಮ್ಸ್ ನ ಸೊ ಶೂಟ್ ಮಾಡ್ತೈತಿ ಅಥವಾ ಇಂಪ್ಲಾಂಟೇಶನ್ ದಟ್ ಈಸ್ ಗೋಯಿಂಗ್ ಟು ಇನ್ಹಿಬಿಟ್. ನೆಕ್ಸ್ಟ್ ದೇ ಇನ್ಹಿಬಿಟ್ ಓವುಲೇಷನ್. ಸೊ ಓವುಲೇಷನ್ ಸೊ ಪ್ರಿವೆನ್ಷನ್ ಮಾಡ್ತದ ಎಸ್ಪೆಷಲಿ. ಸೊ ಯಾವ್ದ್ರಿ ಸರ್ ಅಂತಂದ್ರೆ ಓವುಲೇಷನ್ ಅಂದ್ರೆ ಓಮ್ ಪ್ರೊಡಕ್ಷನ್ ನ ಸೊ ದಟ್ ಈಸ್ ಗೋಯಿಂಗ್ ಟು ಇನ್ಹಿಬಿಟ್, ದಟ್ ಇಸ್ ಗೋಯಿಂಗ್ ಟು ಪ್ರಿವೆಂಟ್. ಸೊ ಇಲ್ಲಿ ಏನಾಗ್ತದೆ ದೇ ಇಂಪ್ಲಾಂಟೇಶನ್ ಆರ್ ಎಲ್ಸ್ ಶೂಟ್ ಅಂತೇಳಿ. ನೆಕ್ಸ್ಟ್ ಅನದರ್ ಸೊ ದಟ್ ಈಸ್ ಆಫ್ಟರ್ ದಿ ಸೊ ಕ್ವಾಲಿಟಿ ಆಫ್ cervical muscles to prevent or else retard this sperm entry. ಸೊ ಅದು ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಏನ್ ತಗೊಂತಾರಲ್ಲ ತಗೊಂಡಿದ್ ಬಳಕ ಸೊ ಒನ್ ಈಸ್ ಇಂಪ್ಲಾಂಟೇಶನ್ ದಟ್ ಈಸ್ ಗೋಯಿಂಗ್ ಟು ಇನ್ಹಿಬಿಟ್. ನೆಕ್ಸ್ಟ್ ಇನ್ಹಿಬಿಟ್ ದಿ ಓವುಲೇಷನ್. Next that is going to prevent the or else retard the entry of the sperms. So sperms na entry aglardanga yav ತರ ರಿಸರ್ಚ್ ಅಂದ್ರೆ by the quality of a cervical muscles. Okay, that is going to prevent. So next bandra idr ಮೇಲೂ question many more times that is repeated again and again, that is surgical methods.
ಸರ್ಜಿಕಲ್ ಮೆಥಡ್ಸ್ MTP ದ ಮೇಲೆ ಸೊ ಮೋಸ್ಟ್ ಆಫ್ ದಿ ಟೈಮ್ಸ್ ಕ್ವಶನ್ಸ್ ರಿಪೀಟ್ ಆಗಿದಾವ. ಸೊ ಇದಕ್ಕೆ 3 ರೇಟಿಂಗ್ ಕೊಟ್ಟಿರ್ತದೆ. ಸೊ ನೀವು ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ರಿ, ಅದ್ರ ಒಳಗಡೆ ಪರ್ಟಿಕ್ಯುಲರ್ಲಿ ಯಾವ ಹೈಲೈಟೆಡ್ ಇರ್ತಾವಲ್ಲ, ಸೊ ದೋಸ್ ಯು ಹ್ಯಾವ್ ಟು ಬಿ ಸಪರೇಟ್ಲಿ ನೋಟೆಡ್ ಅಂಡ್ ರಿಪೀಟ್, ಓಕೆ, recall, so that it is going to help a lot. So concerned to the surgical methods, that is called as sterilization methods also. So ಇಲ್ಲಿ sterilization, that is the surgical method by which so passage ಏನ್ ಇರ್ತದಲ್ಲ, sperm passage ಆಗಿರ್ಬೋದು or else worm, that is going to be the discontinued. So just fallopian tube ಆಗಿರ್ಬೋದು or else ಏನು ವಾಸ್ ಡಿಫರೆನ್ಸ್ ಏನ್ ಇರ್ತದಲ್ಲ, ಸೊ ಸ್ಪರ್ಮ್ ಪಾಸ್ ಆಗ್ಲಿಕ್ಕೆ ಇದ್ದಿದ್ದು ಮತ್ತೆ ಓಮ್ ಪಾಸ್ ಆಗಕ್ಕೆ ಇದ್ದಿದ್ದು ಪ್ಯಾಸೇಜ್ ನ ಏನ್ ಮಾಡ್ತಾರೆ ಸರ್, ದೇ ಆರ್ ಗೋಯಿಂಗ್ ಟು ಕಟ್ ಆರ್ ಎಲ್ಸ್ ಟೈಡ್ ಅಪ್. ಸೊ ದಟ್ ಈಸ್ ಹಿಯರ್ ಸರ್ಜಿಕಲ್ ಮೆಥಡ್ಸ್ ಇನ್ಕ್ಲೂಡ್ಸ್ ವೆಸೆಕ್ಟಮಿ, ಟ್ಯೂಬೆಕ್ಟಮಿ. ಇವು ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ. ಸೊ ಇವ್ರ ಮೇಲೆ ಕ್ವಶನ್ ಆಗ್ತೈತಿ. ಸರ್ಜಿಕಲ್ ಮೆಥಡ್ಸ್ ಒಳಗಡೆ ಏನಪ್ಪಾ ಅಂದ್ರೆ ಪ್ಯಾಸೇಜ್ ಏನ್ ಇದಿರ್ತಲ್ಲ ಅದನ್ನ ಡಿಸ್ಕಂಟಿನ್ಯೂ ಮಾಡ್ತಾನ ಅಂತ ಹೇಳಿ ಹೇಳಿದ್ರು, ಡಿಸ್ಕಂಟಿನ್ಯೂಡ್. ಹಾಗಾದ್ರೆ ವೆಸೆಕ್ಟಮಿ ಅಂದ್ರೆ ಏನು, ಟ್ಯೂಬೆಕ್ಟಮಿ ಅಂದ್ರೆ ಏನು, ಇದನ್ನೇ ಬಹಳ ಸಲ ರಿಪೀಟ್ ಆಗೈತಿ. ಸೊ ಸ್ಟೆರಿಲೈಸೇಷನ್ ಪ್ರೊಸೀಜರ್ ಇನ್ ಮೇಲ್ಸ್, ಇದು ಎಲ್ಲಿ ಯಾರಿಗೆ ಮಾಡ್ತಾರ ಅಂದ್ರೆ ಮೇಲ್ಸ್ ದೊಳಗ. ವೆಸೆಕ್ಟಮಿ ದಟ್ ಈಸ್ ಓನ್ಲಿ ಕ್ಯಾರಿಡ್ ಔಟ್ ಫಾರ್ ದಿ ಸೊ ಮೇಲ್ ಆದ್ರೆ ಸರಿ. ಟ್ಯೂಬೆಕ್ಟಮಿ ಅಂತಂದ್ರೆ ದಟ್ ಈಸ್ ಕ್ಯಾರಿಡ್ ಔಟ್ ಓನ್ಲಿ ಫಾರ್ ದಿ ಫಿಮೇಲ್ಸ್. ಇದು ಫಿಮೇಲ್ ದೊಳಗಡೆ ಮಾಡಿದ್ರೆ ಇದು ಮೇಲ್ ದೊಳಗಡೆ. ಸೊ ನೆಕ್ಸ್ಟ್ ಇನ್ ವೆಸೆಕ್ಟಮಿ ವಾಟ್ ದೇ ಆರ್ ಗೋಯಿಂಗ್ ಟು ಡೂ. ಸೊ ಆಕ್ಚುಲಿ ವೆಸೆಕ್ಟಮಿ ದೊಳಗಡೆ ಏನು, ಟ್ಯೂಬೆಕ್ಟಮಿ ದೊಳಗಡೆ ಏನು, ಇನ್ ದಿಸ್ ಮೆಥಡ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಸೊ ವಾಸ್ ಡಿಫರೆನ್ಸ್ ಈಸ್ ರಿಮೂವರೇ ಮಾಡಿರ್ತಾನ ಅಂದ್ರೆ ಕಟ್ ಮಾಡಿ ತೆಗೆದಿರ್ತಾನ, ಇಲ್ಲ ಅಂದ್ರೆ ಟೈಡ್ ಅಪ್. ಓಕೆ, ಟೈಟ್ ಆಗಿ ಅದನ್ನ ಏನಪ್ಪಾ ಅಂದ್ರೆ ಈ ತರ ವಾಸ್ ಡಿಫರೆನ್ಸ್ ಇತ್ತು ಅಂತಂದ್ರೆ ಇದನ್ನ ಕಟ್ ಮಾಡಿ ಸೊ ಪ್ಯಾಸೇಜ್ ನ ಡಿಸ್ಕಂಟಿನ್ಯೂ ಮಾಡ್ತಾನ. ಇರ್ಲಿಲ್ಲ ಅಂದ್ರೆ ದಟ್ ಈಸ್ ಗೋಯಿಂಗ್ ಟು ಟೈಡ್ ಅಪ್, ಈ ತರ ಪೂರ್ತಿ ಸೊ ಇಲ್ಲಿ ಸೊ ಟೈಡ್ ಅಪ್ ಮಾಡೋದಂದ್ರೆ ದೆನ್ ಆಲ್ಸೋ ದಟ್ ಸ್ಪರ್ಮ್ ಇಸ್ ನಾಟ್ ಗೋಯಿಂಗ್ ಟು ಪಾಸ್. ಸೊ ಎರಡದ್ರಾಗ ಒಂದು ಹೆಚ್ಚಾಗಿ ಇದನ್ನ ಸೊ ಪ್ರಿಫರೆನ್ಸ್ ಬೆಸ್ಟ್ ಅಂತೇಳಿ ರಿಮೂವ್ ಅಂತ ಕಟ್ ಮಾಡಿ ತೆಗೆದ್ಬಿಟ್ರೆ ಅಂದ್ರೆ ದೇರ್ ಇಸ್ ನೋ ಎನಿ, ಸೊ ದಟ್ ಈಸ್ ಗೋಯಿಂಗ್ ಟು ಡಿಸ್ಕಂಟಿನ್ಯೂ. ಸೊ ಇದು ಯಾರದ್ರೊಳಗೆ ಮಾಡ್ತಾರೆ ಸರ್, ಮೇಲ್ದೊಳಗಡೆ ಏನ್ ಮಾಡ್ತಾರೆ ಸರ್, ವಾಸ್ ಡಿಫರೆನ್ಸ್ ದಟ್ ಈಸ್ ಗೋಯಿಂಗ್ ಟು ಸೊ ಕಟ್ ಅಂಡ್ ರಿಮೂವ್ಡ್, ಓಕೆ, ಆರ್ ಎಲ್ಸ್ ಟೈಡ್ ಅಪ್. ಇಲ್ಲಿ ಟ್ಯೂಬೆಕ್ಟಮಿದೊಳಗಡೆ ಫ್ಯಾಲೋಪಿಯನ್ ಟ್ಯೂಬ್, ಸ್ಮಾಲ್ ಪಾರ್ಟ್ ಆಫ್ ದಿ ಫ್ಯಾಲೋಪಿಯನ್ ಟ್ಯೂಬ್ ಈಸ್ ರಿಮೂವ್ಡ್ ಆರ್ ಎಲ್ಸ್ ಟೈಡ್ ಅಪ್. ಸೊ ಇಲ್ಲಿ ಫ್ಯಾಲೋಪಿಯನ್ ಟ್ಯೂಬ್ ಏನ್ ಇರ್ತೈತಲ್ಲ, ಸೊ ಫ್ಯಾಲೋಪಿಯನ್ ಟ್ಯೂಬ್ದು ಸೊ ಈ ಕಡೆದು ಫ್ಯಾಲೋಪಿಯನ್ ಟ್ಯೂಬ್ ನ ಕಟ್ ಮಾಡಬಹುದು, ಇಲ್ಲಾಂದ್ರೆ ಟೈಡ್ ಅಪ್ ಅಂತೆ. So that is going to be carried out. So concerned to this vasectomy as well as tubectomy. ಇದು ರೆಗ್ಯುಲರ್ ಕ್ಲಾಸ್ ನಾಗ ಸ್ವಲ್ಪ ಇನ್ ಡೀಟೇಲ್ ಆಗಿ ಇನ್ನೊಂದ್ ಸ್ವಲ್ಪ ಕ್ಲಾರಿಟಿ ಅನ್ನಂಗ ಸೊ ಇದ್ರದ್ದು ಮಾಡಿರ್ಬೋದು ವಿಡಿಯೋ, ಯಾಕಂದ್ರೆ ಅಲ್ಲಿ ಡಯಾಗ್ರಾಮ್ ಅದು ತಗೊಂಡಿದ್ದಕ್ಕೆ ಸೊ ನೀವು ನೋಡ್ತಿದ್ರೆ ಅದನ್ನು ಒಂದು ಕಂಪ್ಲೀಟ್ ಆಗಿ ಪ್ರತಿ ವರ್ಷ ಆ ವಿಡಿಯೋದಿಂದ ಮತ್ತೆ ಈ ವಿಡಿಯೋದಿಂದ ಅಟ್ ಲೀಸ್ಟ್ ತೇರಿಗೆ 3-4 ಮಾರ್ಕ್ಸ್ ದಷ್ಟು ಹೆಲ್ಪ್ ಆಗ್ತೈತಿ. ನೆಕ್ಸ್ಟ್ ಸರ್ ಅಂದ್ರೆ ಸಿಟಿಗೆ 1 ಕ್ವಶನ್ 2 ಕ್ವಶನ್ ಆರ್ ಮ್ಯಾಕ್ಸಿಮಮ್ 3 ಕ್ವಶನ್ಸ್, ಓಕೆ, ಆರ್ ಎಲ್ಸ್ ಮ್ಯಾಕ್ಸಿಮಮ್ 4 ಕ್ವಶನ್ಸ್. ನೀಟ್ಗದು 1 or 2 questions ಅಂತೇಳಿ ಗ್ಯಾರಂಟಿ ಹೆಲ್ಪ್ಫುಲ್ ಆಗ್ತದೆ. So let us get into the most probably this is the last concept concerned to the synapses. Afterwards 10-15 minutes we shall take concern to the question with discussion. So MTP the full form medical termination of a pregnancy, that is MTP. MTP the full form ಕೇಳಬಹುದು ನೋಡು, what a medical termination of a pregnancy. So ಇಲ್ಲಿ ಏನ್ ಅಂತಂದ್ರೆ intentional, okay, so intentional or else voluntarily, intentional or else voluntary termination of pregnancy ಅಂದ್ರ ಅಬಾರ್ಷನ್ ಅಂತೂ ಹೇಳ್ಬೋದು. ಪ್ರೆಗ್ನೆನ್ಸಿನ ಎಂಡ್ ಆಗೋಕ್ಕಿಂತ ಮೊದಲನೇ ಏನ್ ಮಾಡೋದಪ್ಪ ಅಂದ್ರೆ ಇಂಟೆನ್ಷನಲ್ ಆರ್ ಎಲ್ಸ್ ವಾಲಂಟಿಯರ್ ಟರ್ಮಿನೇಷನ್ ಆಫ್ ಅ ಪ್ರೆಗ್ನೆನ್ಸಿ ಬಿಫೋರ್ ದಿ ಫುಲ್ ಟರ್ಮ್. ಫುಲ್ ಟರ್ಮ್ ಅಂದ್ರೆ ಏನು, ಡೆಲಿವರಿ ಆಯ್ತು ಅಂತಂದ್ರೆ ಅದು ಸೊ ಪ್ರೆಗ್ನೆನ್ಸಿ ಆಗಿ ನೆಕ್ಸ್ಟ್ ಏನು ಕಂಪ್ಲೀಟ್ ಆಗಿ ಸೊ ಡೆಲಿವರಿ ಆಯ್ತು ಅಂದ ಆ ಡೆಲಿವರಿನ ಆಗ್ಲಾರ್ದಂಗ ಇಂಡ್ಯೂಸ್ಡ್ ಅಬಾರ್ಷನ್, ದಟ್ ಇಸ್ ದಿ ವಾಟ್ MTP ಅಂದ್ರೆ ಇಂಟೆನ್ಷನಲ್ ಆರ್ ಎಲ್ಸ್ ವಾಲಂಟಿಯರ್ ಟರ್ಮಿನೇಷನ್ ಆಫ್ ದಿ ಪ್ರೆಗ್ನೆನ್ಸಿ, ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ವಾಟ್ ದಟ್ ಈಸ್ MTP ಅಂತೇಳಿ. ಇದ್ರ ಮ್ಯಾಲ ಕ್ವಶನ್ ಆಗಿದೆ ನೋಡ್ರಿ. ಇಟ್ ಈಸ್ ಪ್ರಿಪೇರ್ಡ್ ಡ್ಯೂರಿಂಗ್ ಫಸ್ಟ್ ಟ್ರೈಮಿಸ್ಟರ್ ಅಂದ್ರ ಅಪ್ ಟು ದ 12 weeks ಆಫ್ ಪ್ರೆಗ್ನೆನ್ಸಿ. ಇದ್ರ ಮ್ಯಾಲ ಕ್ವಶನ್ ಆಗಿದೆ. ನೆಕ್ಸ್ಟ್ ತಗೊಂಡಂತ ದ ಸೇಫ್ ಪೀರಿಯಡ್ ಆಫ್ MTP ಈಸ್ ಅಪ್ ಟು ದಿ 12 weeks ಆಫ್ ಅ ಪ್ರೆಗ್ನೆನ್ಸಿ ಆರ್ ಎಲ್ಸ್ ಫಸ್ಟ್ ಟ್ರೈಮಿಸ್ಟರ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಈ ಸೆಂಟೆನ್ಸ್. ಅಂದ್ರ ಫಸ್ಟ್ ಟ್ರೈಮಿಸ್ಟರ್ ಸೊ ದಟ್ ಈಸ್ ದ ಸೇಫ್ ಪೀರಿಯಡ್ ಅಂತೇಳಿ. ಇದು ಇಂಡಿಯಾದೊಳಗಡೆ MTP ಇಟ್ ಈಸ್ ಇನ್ ಇಂಡಿಯಾ ದಟ್ ಈಸ್ ಲೀಗಲ್. ಇದು ಯಾವ ಇಯರ್ ದಿಂದ ಲೀಗಲೈಸ್ಡ್ ಮಾಡಿದ್ರೆ ಸರ್ 1971 ದಿಂದ. ಇದೊಂದು ಕ್ವಶನ್ ಆಗಿದೆ ನೋಡಿ. ಸೊ ದಟ್ ಈಸ್ MTP ಇಸ್ ಲೀಗಲೈಸ್ಡ್ ಸೊ ಲೀಗಲ್ ಇನ್ ಇಂಡಿಯಾ ಸೊ ಫ್ರಮ್ ವಿಚ್ ಇಯರ್ ಅಂತಂದ್ರೆ 1971 ಆನ್ವರ್ಡ್ಸ್. ಓಕೆ, ವಿತ್ ಸಮ್ ಸ್ಟ್ರಿಕ್ಟ್ ಕಂಡೀಷನ್ಸ್ ಟು ಪ್ರಿವೆಂಟ್ ದ ವಾಟ್ ಫಿಮೇಲ್ ಪೆಸ್ಟಿಸೈಡ್ಸ್. ಸೊ ಫಿಮೇಲ್ ನ ಭ್ರೂಣ ಹತ್ಯೆ ಅಂತ ಏನ್ ಹೇಳ್ತಿರಲ್ಲ
ಹೆಣ್ಣು ಭ್ರೂಣ ಹತ್ಯೆ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ some strict conditions they are going to so follow. Okay, so types of MTPs: spontaneous MTP, therapeutic MTP. There will be the two types of MTP. So that is spontaneous MTP as well as therapeutic. ಇದು ಟ್ರೀಟ್ಮೆಂಟ್ ಮುಖಾಂತರ ಇದು ಏನ್ರಿ ಸರ್ ಅಂತಂದ್ರೆ ಸೊ ದಟ್ ಇಸ್ ತನ್ನಷ್ಟು ತಾನೆ ಸ್ಪಾಂಟೇನಿಯಸ್ ವಿತೌಟ್ ಎನಿ ಸೊ ಟ್ರೀಟ್ಮೆಂಟ್. ಸೊ ಹಾಗಾದ್ರೆ ಸ್ಪಾಂಟೇನಿಯಸ್ MTP ಬಗ್ಗೆ ಹೇಳೋದು ಪ್ರೊಬೆಬಲಿ 1/3 ಅಂದ್ರೆ whatever the abortion there might happen, 1/3 of the so that pregnancy so abort spontaneously within 4 weeks of conception. ಅಂದ್ರೆ pregnancy ಆದ 4 weeks ದೊಳಗಡೆ so that is going to abort ಅಂತೇಳಿ. ನೆಕ್ಸ್ಟ್ ಸರ್ ಅಂತಂದ್ರೆ that is concerned ಇದೆ in many cases woman never knows she has been pregnant and the abortion so passes unrecognized with the what menses, that is blood and other so matter discharged from the uterus at the menstruation the time ಗೆ so blood ಮುಖಾಂತರ ಮತ್ತು other so matter ಮುಖಾಂತರ so whatever that pregnancy that is there so that is going to unrecognized manner that is going to discharge. Okay, so ಅದಕ್ಕೆ ನಾವು menses ಅಂತೇಳಿ ಕರಿತೀವಿ ನೋಡ್ರಿ. blood with other matter that is discharged from the uterus at the menstruation, during menstruation. So this is all about the concern to the spontaneous ಅಂದ್ರೆ ಯಾವುದೇ ರೀತಿ ಸೊ ಏನು ಟ್ರೀಟ್ಮೆಂಟ್ ತಗೊಳ್ಳಾರ್ದೆ ಯಾವುದೇ ರೀತಿ ಸೊ ಅನ್ರಿಕಗ್ನೈಸ್ಡ್ ಮ್ಯಾನರ್ ಅಂದ್ರೆ ತಿಳಿಲಾರ್ದೆ ಅದು ಏನಪ್ಪಾ ಅಂದ್ರೆ ಸೊ ದಟ್ ಕನ್ಸೆಪ್ಷನ್ ಈಸ್ ಗೋಯಿಂಗ್ ಟು ಸೊ ವಿದಿನ್ 4 weeks ಆಫ್ ಕನ್ಸೆಪ್ಷನ್ ಅಂದ್ರೆ ಪ್ರೆಗ್ನೆನ್ಸಿ ಅದ 4 weeks ಒಳಗಡೆ ಸೊ ದಟ್ ಈಸ್ ಗೋಯಿಂಗ್ ಟು ಡಿಸ್ಚಾರ್ಜ್ ಅಂತೇಳಿ. ಅದರ ಮುಖಾಂತರ ಸರ್ತ ಮೆನ್ಸಸ್ ಅಂದ್ರೆ ಬ್ಲಡ್ ಅಂಡ್ ಅದರ್ ಮ್ಯಾಟರ್ ಸೊ ಥ್ರೂ ಫ್ರಮ್ ದಿ ಯುಟರಸ್ at the menstruation that is going to get a discharge. So last concept of this chapter concerned to the so what a therapeutic MTP ಅಂದ್ರೆ ಟ್ರೀಟ್ಮೆಂಟ್ ಮುಖಾಂತರ ಸೊ ಅಬಾರ್ಷನ್ ಮಾಡಿಸೋದನ್ನ. A pregnancy can be legally terminated in its early stages if doctor advised that a continuation so other than continuation ಮಾಡಿದ್ರೆ that affect the health of the mother health ಗೆ affect ಆಗ್ತದ ಅಂತೇಳಿ ಡಾಕ್ಟರ್ ಅಡ್ವೈಸ್ ಮಾಡಿದ್ರೆ ಸೊ ಅವಾಗ ಏನ್ ಮಾಡ್ಬೋದಪ್ಪ ದಟ್ ಕ್ಯಾನ್ ಬಿ ರಿಮೂವ್ಡ್ ಅಂತ. ಸೊ ಇದು ಪ್ರೆಸೆಂಟ್ ಎಷ್ಟು ವೀಕ್ ತಕನು ಸೊ ಅಟ್ ದಿ ಪ್ರೆಸೆಂಟ್ ಟರ್ಮಿನೇಷನ್ ಈಸ್ ಲೀಗಲಿ ಅಲೌಡ್ ಅಪ್ ಟು ದಿ 28th week of a pregnancy if so family physician or else so surgeon so that is considered to be need to be the abortion. ಅವ್ರು ಏನು ಸಜೆಸ್ಟ್ ಮಾಡಿದಾರೆ ಅಂದ್ರೆ ಫ್ಯಾಮಿಲಿ ಫಿಸಿಷಿಯನ್ ಆಗಿರ್ಬೋದು ಅಥವಾ ಸರ್ಜನ್ ಸೊ ಇಫ್ ದೇ suggest that so abortion that is compulsory that has to be done, otherwise that is going to hamper the so mother ಅಂತಂದ್ರೆ ಅವಾಗ ಏನಪ್ಪಾ ಅಪ್ ಟು ದ 28th week so that can be carried out. So this is all about the concern to the synopsis of this chapter. So ಈಗ next ಏನ್ರಿ ಸರ್ತ concern to the what so question with the answers previous year, question with answers we shall discuss. So ಇದರ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಇರ್ಲಿ, ಯಾಕಂದ್ರೆ ಇಡ್ತಕ್ಕ ಏನ್ ಸಿನಾಪ್ಸಿಸ್ ನ ಡಿಸ್ಕಷನ್ ಮಾಡಿದೇವಲ್ಲ ಅದರ ಬೇಸಿಸ್ ಮೇಲೆ ಇಲ್ಲಿ ಕ್ವಶನ್ ವಿತ್ ಆನ್ಸರ್ಸ್ ನ ಕೊಡಲಾಗಿದೆ. ಸೊ ಫಸ್ಟ್ ಕ್ವಶನ್ ನೀಟಾಗಿ ಓದ್ಕೊಳ್ರಿ. ಆಫ್ಟರ್ ದಟ್ ಯು ಕ್ಯಾನ್ ಸಿ ದಿ ಆಪ್ಷನ್ಸ್, ದೇರ್ ಆಫ್ಟರ್ ವಿಚ್ ಒನ್ ಇಸ್ ಕರೆಕ್ಟ್ ವಿಚ್ ಒನ್ ಇಸ್ ರಾಂಗ್ ಅಂತ ಹೇಳಿ ಡಿಸೈಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ದ ಪ್ರೊಸೆಸ್ ಇನ್ ವಿಚ್ ಅ ಸ್ಮಾಲ್ ಪಾರ್ಟ್ ಆಫ್ ದಿ ವಾಸ್ ಡಿಫರೆನ್ಸ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ ಇನ್ನೇಗೆ ಹೇಳಿದ್ ನೋಡ್ರಿ. ಏನು ವೆಸೆಕ್ಟಮಿ ಆಸ್ ವೆಲ್ ಆಸ್ ಟ್ಯೂಬೆಕ್ಟಮಿ. ವೆಸೆಕ್ಟಮಿದೊಳಗೆ ಏನ್ ಮಾಡಿದ್ರು ವಾಸ್ ಡಿಫರೆನ್ಸ್ ದೇ ಹ್ಯಾವ್ ಕಟ್, ದಟ್ ಈಸ್ ಇನ್ ಕ್ಯಾರಿಡ್ ಔಟ್ ಇನ್ ಮೇಲ್, ವೆರಸ್ that is tubectomy ಅಂದ್ರೆ fallopian tube that is cut and removed or else tied up, so in case of female. so ಅದಕ್ಕೆ ಇಲ್ಲಿ ಏನ್ ಕೇಳಿದಾನೆ ಸರ್ ಅಂತಂದ್ರೆ in the process in which a small part of the vas difference so is removed or tied up through a small, so that is through a small of a so in incisions is called ಅಂತೇಳಿ ಅಂದ್ರೆ ಟೈಡ್ ಅಪ್ ಆರ್ ಎಲ್ಸ್ ಕಟ್ ಮಾಡಿದ್ದ. ಸೊ ಅದಕ್ಕೆ ಏನ್ ಅಂತೀರಿ ಅಂತೇಳಿ ಇನ್ನೇಗೆ ಹೇಳಿದ ನೋಡ್ರಿ, ದಟ್ ಈಸ್ ಸೊ ವಾಟ್ ಅ ವೆಸೆಕ್ಟಾಮಿ. ವಾಸ್ ಡಿಫರೆನ್ಸ್ ಬಂತಂದ್ರೆ ವೆಸೆಕ್ಟಾಮಿ. ಇದೇ ಟ್ಯೂಬೆಕ್ಟಾಮಿ ಯಾವಾಗ ಆಗ್ತದೆ ಸರ್ತ ಫ್ಯಾಲೋಪಿಯನ್ ಟ್ಯೂಬ್. ಇವೆರಡು ಅಂತರು ಸೊ ನೋ ಯೂಸ್ ಕನ್ಸರ್ನ್ ಟು ದಿಸ್ MTP ದ. ಸೊ ದಟ್ ಈಸ್ ನಾಟ್ ರಿಲೇಟೆಡ್ ಟು ದಿಸ್, ದಟ್ ಈಸ್ ಗಿಫ್ಟ್, ದಟ್ ಈಸ್ ಆಲ್ಸೋ ಬಿ ನಾಟ್ ರಿಕ್ವೈರ್ಡ್ ಹಿಯರ್. ಸೊ ಕನ್ಸರ್ನ್ ಟು ದಿ ಸೊ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ವೆಸೆಕ್ಟಮಿ ಆಸ್ ವೆಲ್ ಆಸ್ ಟ್ಯೂಬೆಕ್ಟಮಿ, ದೇ ಆರ್ ಸೊ ವಾಸ್ ಡಿಫರೆನ್ಸ್ ಕಟ್ ಮಾಡಿದ್ರ ಸೊ ದಟ್ ಈಸ್ ವೆಸೆಕ್ಟಮಿ. ಫ್ಯಾಲೋಪಿಯನ್ ಟ್ಯೂಬ್ ಕಟ್ ಮಾಡಿದ್ರ ಸೊ ದಟ್ ಈಸ್ ಟ್ಯೂಬೆಕ್ಟಮಿ. ಸೊ ಆನ್ಸರ್ ಯಾವ್ದಾಗ್ತದೆ ಸರ್ ಈ ಕ್ವಶನ್ಗೆ ಅಂತಂದ್ರೆ ಸೊ ಬಿ ಆಪ್ಷನ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಇದು ಎಂದ್ ಕೇಳಿದ ಸರ್ ಅಂತಂದ್ರೆ ಸೊ ದಟ್ ವಾಸ್ ಆಸ್ಕ್ಡ್ ಇನ್ ಲಾಸ್ಟ್ ಇಯರ್. ಓಕೆ, ಜಸ್ಟ್ ಎ ಮಿನಿಟ್. ದಟ್ ವಾಸ್ ಅಪಿಯರ್ಡ್ ಇನ್
ಲಾಸ್ಟ್ ಇಯರ್ 2024 KCET. ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸರ್ನ್ ಟು ದಿ ಇಲ್ಲಿ ಬಂತು ನೋಡ್ರಿ, ಏನಾಗಿ ಹೇಳಿದವಲ್ಲ, ದ ಗೌರ್ಮೆಂಟ್ ಆಫ್ ಇಂಡಿಯಾ ಲೀಗಲೈಸ್ಡ್ MTP. ಅಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಲೀಗಲೈಸ್ಡ್ ಮಾಡೈತಲ್ಲ ವಿತ್ ಸಮ್ ಸ್ಟ್ರಿಕ್ಟ್ ಸೊ ರೆಗ್ಯುಲೇಷನ್ಸ್ ಆಗಿರ್ಬೋದು, ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು ಇನ್ ದ ಇಯರ್. ಯಾವ ಇಯರ್ ಅಂತೇಳಿ ಇನ್ನೇಗೆ ಜಸ್ಟ್ ಡಿಸ್ಕಷನ್ ಮಾಡಿದ್ವಿ. ಇದು ಎಂದು ಕೇಳನ್ರಿ ಸರ್, ದಟ್ ಈಸ್ ಆಲ್ಸೋ ದಿಸ್ ಕ್ವೆಶನ್ ವಾಸ್ ಅಪಿಯರ್ಡ್ ಇನ್ 2024 KCET. ಸೊ ಇಯರ್ ಯಾವುದು ಇದಂತೂ ಫ್ಯಾಕ್ಚುಯಲ್ ಬೇಸ್ಡ್. ಸೊ ಕರೆಕ್ಟ್ ಆಗಿ ನಿಮಗ ಆನ್ಸರ್ ಏನಂತೇಳಿ ಬಯಟ್ ಇರಬೇಕು. ಸೊ ದಟ್ ಈಸ್ 1971 MTP, that was legalized with some regulations and restrictions. Okay, so option C is the correct answer. Next, go ahead the another one. So that is a question is here. ಇದು ಯಾವ ಇಯರ್ ಕೇಳಿದ ಆನ್ಸರ್ ಅಂತಂದ್ರೆ 2023 ದು. ಸೊ ಕ್ವಶನ್, ಸೊ ದಟ್ ಈಸ್ ಹಿಯರ್ KCET 2023 ದು. ಸೊ ಸರ್ ಕ್ವಶನ್ ಏನ್ ಕೇಳಿದಾನಂದ್ರೆ ಆಗಲೇ ಹೇಳಿದ ನೋಡ್ರಿ, ಆರ್ಟ್ಸ್ ಮೇಲೆ ಒಂದು ಕ್ವಶನ್ ಮೋಸ್ಟ್ ಎಕ್ಸ್ಟೆಂಟಿವ್ಲಿ ಸೊ ಅದು ಬರ್ತೈತೆ ಅಂತೇಳಿ. ವಿಚ್ ಆಫ್ ದಿ ಫಾಲೋವಿಂಗ್ is the abbreviated as, so what a GIPT. So GIPT ದು ಅಬರ್ವೇಷನ್ ಕೇಳಿದ ನೋಡ್ರಿ, ಫುಲ್ ಫಾರ್ಮ್ ಕೇಳಿದಾನೆ. GIPT ದು ಫುಲ್ ಫಾರ್ಮ್ ಏನಂತೇಳಿ ನಿಮಗೆ ಆಗಲೇನು ಹೇಳಿತ್ತು. ಇಲ್ಲಿ ಗಿಫ್ಟ್ ಅಂತ ಹೇಳಿತ್ತಂದ್ರೆ ಗ್ಯಾಮೆಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಅಂತೇಳಿ ಗಿಫ್ಟ್ ಹೇಳಿತ್ತು. ಈಗ ಏನ್ ಕೇಳಿದ ಅನ್ಸರ್ತ ಜಿಪ್ಟ್, ದಟ್ ಈಸ್ ಜೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಜೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಇಲ್ಲಿ ನೋಡ್ರಿ, ಜೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ಯೂಬ್ ಅಂತೇಳಿ ಹೇಳಿದಾನ, ಇದು ಫೇಲ್, ತಪ್ಪ. ನೆಕ್ಸ್ಟ್ ಸರ್ತ ಜೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್, ಇದು ಕರೆಕ್ಟ್ ಆಗ್ತೈತಿ. ಈಗ ನೆಕ್ಸ್ಟ್ ಆಪ್ಷನ್ ನೋಡೋದಾದ್ರೆ, ಸೊ ಜೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ಯೂಬ್. ಓಕೆ, ದಟ್ ಇಸ್ ನಾಟ್ ರಿಕ್ವೈರ್ಡ್ ಹಿಯರ್. ಸೊ ಇಂಟರ್ ಅಂತೇಳಿ ಹೇಳಿದಾನ. ನೆಕ್ಸ್ಟ್ ಜೈಗೋಟ್ ಇಂಟರ್ ಫ್ಯಾಲೋಪಿಯನ್ ಟ್ರಾನ್ಸ್ಫರ್. ಸೊ ಇಂಟ್ರಾ ಅಂತೇಳಿ, ಸೊ ಬಿ ಆಪ್ಷನ್ ಈಸ್ ಗೋಯಿಂಗ್ ಟು ಬಿ ದಿ ಕರೆಕ್ಟ್. ಬಿ ಆಪ್ಷನ್ ಈಸ್ ಗೋಯಿಂಗ್ ಟು ಬಿ ದಿ ಕರೆಕ್ಟ್. ಸೊ ದಿಸ್ ವಾಸ್ ಅಪಿಯರ್ಡ್ ಇನ್ 2023. Okay, KCET. So let us get into the next. ಇನ್ನೇಗೆ ಹೇಳಿದೇವ್ ನೋಡ್ರಿ. ಸೊ ಇದ್ರಾಗ ಏನ್ ಕೇಳಿದಾನಂದ್ರೆ, an example for ಹಾರ್ಮೋನ್ ರಿಲೀಸಿಂಗ್ IUDs. ಇದ್ರೊಳಗ ಹಾರ್ಮೋನ್ ರಿಲೀಸಿಂಗ್ IUDs ಯಾವುದು ಅಂತೇಳಿ ಕೇಳಿದಾನ. ಹಾರ್ಮೋನ್ ರಿಲೀಸಿಂಗ್ ಸೊ ಎರಡು ಹೇಳಿದ, ಒನ್ ಈಸ್ LNG-20 ಅಂತೇಳಿ, ಇನ್ನೊಂದು ಪ್ರೊಜಿಸ್ಟಾಸರ್ಟ್ ಅಂತೇಳಿ. ಸೊ ದೇ ಆರ್ ದಿ ಹಾರ್ಮೋನ್ ರಿಲೀಸಿಂಗ್. ಆದ್ರ ನೆಕ್ಸ್ಟ್ ಅಂತಂದ್ರೆ ಮಲ್ಟಿ ಲೋಡ್ 375 ಆಗಿರ್ಬೋದು. ನೆಕ್ಸ್ಟ್ ಸರ್ತ CUT ಕಟ್ ಅಂತೇಳಿ ಆಗಿರ್ಬೋದು. ನೆಕ್ಸ್ಟ್ CU7 ಅಂತೇಳಿ. ಸೊ ದೇ ಆರ್ ಕಾಪರ್ ಅಯಾನ್ ರಿಲೀಸಿಂಗ್ ಅಂತೇಳಿ. ಸೊ ಈ ಕ್ವಶನ್ ಆನ್ಸರ್ ಯಾವ್ದ್ರಿ ಸರ್ತ ಬಿ. ಸೊ ಎಂದ್ ಕೇಳಿದ ಸರ್ತ ದಿಸ್ ವಾಸ್ ಅಪಿಯರ್ಡ್ ಇನ್ KCET 2023. ಸೊ ಕರೆಕ್ಟ್ ಆಗಿ ಹಿಂಗ್ ಸಿನಾಪ್ಸಿಸ್ ಓದಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡ್ಕೊಂತ ಮತ್ತೆ MCQs ಬುಕ್ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರ ದೆನ್ ಯು ವಿಲ್ ಗೆಟ್ ದ ಸಕ್ಸಸ್. ನೀವು ಬರೇ MCQs ನೋಡಿದ್ರ ನೋ ಯೂಸ್. ಕಂಪ್ಲೀಟ್ ಸಿನಾಪ್ಸಿಸ್ ಓದಲಿಕ್ಕೆ ಇಲ್ಲ, ನೀವು ಡಿಸ್ಕ್ರಿಪ್ಟಿವ್ ಬರಂಗಿಲ್ಲ. ಕಂಪ್ಲೀಟ್ ಸಿನಾಪ್ಸಿಸ್ ಎದಕ್ಕೆ ಗ್ರಿಪ್ ಸಿಗಕ್ಕ ಅಂದ್ರೆ ನಾಲೆಜ್. ಯಾವ್ದನ್ನ ಎಲಿಮಿನೇಷನ್ ಮಾಡ್ಬೇಕು, ಯಾವ್ದು ಕರೆಕ್ಟ್ ಆಗ್ತೈತಿ, ಯಾವ್ದು ಕರೆಕ್ಟ್ ಇಲ್ಲ ಅಂತೇಳಿ ಚೆಕ್ ಮಾಡ್ಲಕ್ಕ ಸಿನಾಪ್ಸಿಸ್ ಇಸ್ ರಿಕ್ವೈರ್ಡ್. ಮತ್ ನಾವು ಥಿಯರಿ ಓದಿವಲ್ರಿ ಸರ್, ಥಿಯರಿ ಓದಿದ್ ಹೆಂಗ್ ಓದಿರ್ತೀರಿ, 100% ಫಿಕ್ಸ್ ಕ್ವಶನ್ಸ್ ಅಂತೇಳಿ ಓದಿರ್ತೀರಿ, ಹಿಂಗ ಇನ್ ಡಿಟೇಲ್ ಆಗಿ ಓದಿರಲ್ಲ. ಅದ್ರ ಸಂಬಂಧ ಕರೆಕ್ಟ್ ಆಗಿ ಸೊ ಸೆಲೆಕ್ಟೆಡ್ ದ ಸಿನಾಪ್ಸಿಸ್ ಓದಿ ನೆಕ್ಸ್ಟ್ ನ ಕ್ವಶನ್ಸ್ ವಿತ್ ಆನ್ಸರ್ಸ್ ಇಫ್ ಯು ಪ್ರಾಕ್ಟೀಸ್ಡ್ ದೆನ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಇಲ್ಲಿ ಬಂತು ನೋಡ್ರಿ MTP ದು. So MTP, so that is whatever the MTP, that is that medical termination of pregnancies. So they are considered relatively safe during, ಅಂದ್ರೆ ಬೆಸ್ಟ್ ಸೇಫ್ ಪೀರಿಯಡ್ ಅಪ್ಪ MTP ಅಂತ ಹೇಳಿ ಕೇಳ್ದಂಗ. ಆಗಳೇನೆ ಹೇಳಿದೇವಲ್ಲ, ಏನಂತ ಹೇಳಿದೇವ, ಫಸ್ಟ್ ಟ್ರೈಮಿಸ್ಟರ್ ಅಂತ ಹೇಳಿ ಹೇಳಿದೆವು. ಫಸ್ಟ್ ಟ್ರೈಮಿಸ್ಟರ್ ಅಂದ್ರೆ 12 weeks ಆಫ್ ಪ್ರೆಗ್ನೆನ್ಸಿ ಅಂತೇಳಿ. ಓಕೆ, ಫಸ್ಟ್ ಟ್ರೈಮಿಸ್ಟರ್, ಫಸ್ಟ್ 3 ತಿಂಗಳದ ಒಳಗಡೆ ಅಂತೇಳಿ ಅಂತ ಹೇಳಿದೇವಲ್ಲ, ದಟ್ ಇಸ್ ದ ಬೆಸ್ಟ್ ಸೊ ಸೇಫ್ ಪೀರಿಯಡ್ ಆಫ್ MTP. So next, this was appeared in KCET 2023. So you can see the years, previous year the questions ಗಳನ್ನ consideration ಮಾಡೈತಿ. So next ಏನಪ್ಪಾ ಅಂತಂದ್ರೆ ಇಲ್ಲಿ, so the techniques advised by a doctor to overcome the ಏನ್ರಿ ಸರ್ ಅಂತಂದ್ರೆ ಪ್ರಾಬ್ಲಮ್ ಆಫ್ ಇನ್ಫರ್ಟಿಲಿಟಿ. ಇದು ಎಷ್ಟು ಸಿಂಪಲ್ ಕ್ವಶನ್ ಕೇಳಿದ ನೋಡ್ರಿ. ಅಂದ್ರ ಇನ್ಫರ್ಟಿಲಿಟಿನ ಓವರ್ಕಮ್ ಬರ್ಲಕ್ಕ ಸೊ ಡಾಕ್ಟರ್ ಅಡ್ವೈಸ್ ಮಾಡಿದ್ದು ಸೊ ಯಾವ್ದು ಟೆಕ್ನಿಕ್ ಅಪ್ಪ ಅಂದ್ರೆ ಆರ್ಟ್ ಅಂತೇಳಿ. ART, art, assisted reproductive technique, ARLS techniques. So option ಯಾವ್ದಾಗ್ತದೆ, C ARLS 3. Okay, next. So let us go ahead the next one. ಇಲ್ಲಿ ಬಂತ್ ನೋಡ್ರಿ ಇಲ್ಲಿ. ಸೊ ಅದಕ್ಕೆ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ ಆರ್ಟ್ಸ್ ಮೇಲೆ ಒಂದು ಕ್ವಶನ್. ದ ಮೆಥಡ್ ಆಫ್ ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ಅ ಸ್ಪರ್ಮ್ ಇನ್ ಟು ದಿ ಯಾವ್ದ್ರ ಓಮ್ ಇಸ್ ಕಾಲ್ಡ್. ಅದನ್ನೇ ಆಗಳೇನೆ ಹೇಳಿದ ನೋಡ್ರಿ.
So that is what ICSI, that is injection of so intracytoplasmic sperm injection ಅಂತ cytoplasmic sperm injection. ಸೊ ಯಾವುದು ಓಮ್ದು ಸೈಟೋಪ್ಲಾಸ್ಮದೊಳಗಡೆ ಸ್ಪರ್ಮ್ ನ ಇಂಜೆಕ್ಷನ್ ಮಾಡೋದು ಅದನ್ನೇ ಹೇಳಿದಾನ. ಸೊ ದಟ್ ಈಸ್ ದ ಮೆಥಡ್ ಡೈರೆಕ್ಟ್ಲಿ ಇಂಜೆಕ್ಟಿಂಗ್ ದಿ ಸ್ಪರ್ಮ್ ಇನ್ ಟು ದಿ ವಾಟರ್ ಓಮ್ ಅಂದ್ರೆ ಸೈಟೋಪ್ಲಾಸ್ಮ್ ಆಫ್ ದಿ ಓಮ್, ದಟ್ ಈಸ್ ICSI. ಫುಲ್ ಫಾರ್ಮ್ಗಳು ಪ್ಲಸ್ ಅವಕರದ್ದು ಮೀನಿಂಗ್ಗಳು ಕರೆಕ್ಟ್ ಆಗಿ ನೀವು ಕಲ್ತ್ಕೊಡ್ರಿ, ಸೊ ದಟ್ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಲಾಟ್. ಸೊ ಇದು ಯಾವಾಗ ಕೇಳಿದ ಸರ್ KCET 2021 ಒಳಗಡೆ. ಓಕೆ, let us go ahead. I think a few more will be there up to the 2014 ತಕನ ಕ್ವೆಶ್ಚನ್ಸ್ ಗಳನ್ನ ಕನ್ಸಿಡರೇಷನ್ ಮಾಡ್ಕೊಂಡೈತಿ. ಸೊ ಇಲ್ಲಿ ಕ್ವಶನ್ ಏನಂತೇಳಿ ಇದು ಇಷ್ಟು ದೊಡ್ಡದ ಸ್ಟೇಟ್ಮೆಂಟ್ ಅನ್ನಂಗ್ ಬರೆದಿದ್ದಾನ. ಅದಕ್ಕೆ ಬೆಸ್ಟ್ ಈಸಿಯೆಸ್ಟ್ ಆಗಲೇನೆ ಹೇಳಿದೆ ನಾನು, ಏನಪ್ಪಾ ಅಂದ್ರೆ ಹಾರ್ಮೋನ್ಸ್ ಗಳದ್ದು ಯಾವ್ಯಾವ ಕಾಂಬಿನೇಷನ್ ಇರ್ತೈತಿ ಅಂತೇಳಿ ಅದ್ರ ಮೇಲೆ ಕ್ವಶನ್ ಮಾಡಿದ ನೋಡ್ರಿ. ವಿಚ್ ಆಫ್ ದಿ ಫಾಲೋವಿಂಗ್ ಕಾಂಟ್ರಾಸೆಪ್ಟಿವ್ಸ್ ಕುಡ್ ಬಿ, ಸೊ ಏನಪ್ಪಾ ಅಂದ್ರೆ ಇಫೆಕ್ಟಿವ್ ಇನ್ ಅವಾಯ್ಡಿಂಗ್ ಏನ್ರಿ ಸರ್ತ ಪ್ರೆಗ್ನೆನ್ಸಿ ಇಫ್ ಯೂಸ್ಡ್ ವಿದಿನ್ 72 hours, ಓಕೆ, ಆಫ್ಟರ್ ಕ್ಯಾಶುವಲ್ ಸೊ ಅನ್ಪ್ರೊಟೆಕ್ಟೆಡ್ ಇಂಟರ್ಕೋರ್ಸ್ ಅಂತೇಳಿ. ಸೊ ಇಲ್ಲಿ ಎದರ್ದಪ್ಪ ಅಂತಂದ್ರ ದಟ್ ಈಸ್ ಪ್ರೊಜೆಸ್ಟೆರಾನ್ ಎಸ್ಟ್ರೋಜನ್ ಕಾಂಬಿನೇಷನ್ ಇದ್ದಿದ್ದು ಆಪ್ಷನ್ ಬಿ ದಟ್ ಈಸ್ ಗೋಯಿಂಗ್ ಟು ಬಿ. ಸೊ ದಟ್ ಈಸ್ ಪ್ರೊಜೆಸ್ಟೆರಾನ್ ಎಸ್ಟ್ರೋಜನ್ ಕಾಂಬಿನೇಷನ್. ಸೊ ಇದು ಏನಾಗ್ತದ ಅಂತಂದ್ರೆ ಇಫೆಕ್ಟಿವ್ ಅಂತೇಳಿ. ಸೊ ದಟ್ ಈಸ್ ಅನ್ಪ್ರೊಟೆಕ್ಟೆಡ್ ಲೆವೆಲ್ ಆರ್ ಎಲ್ಸ್ ಅನ್ಪ್ರೊಟೆಕ್ಟೆಡ್ ಸೊ ಇಂಟರ್ಕೋರ್ಸ್ ಇವನ್ ದ ಇಫ್ ಇಟ್ ಈಸ್ ಹ್ಯಾಪನ್ಡ್ ಸೊ 72 hours ಸೊ ಒಳಗಡೆ ಏನ್ ಇದ್ದಿರ್ತಲ್ಲ ವಿದಿನ್ ದ 72 hours ದಟ್ ಈಸ್ ಗೋಯಿಂಗ್ ಟು ವರ್ಕ್ ಔಟ್ ಅ ಲಾಟ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನ್ ಇದೆ ಮತ್ತೆ ಇಂಪಾರ್ಟೆಂಟು ಇದೆ. ಏನ್ ಟ್ರಿಕ್ಕಿ ಕ್ವಶನ್ ಸರ್ ಅಂತಂದ್ರ ಇಲ್ಲಿ ಏನ್ ಕೇಳಿದಾನಪ್ಪ ಅಂತಂದ್ರವ, ಸೊ ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದಿ ಯಾವ್ದ್ರದ ಬಗ್ಗೆ ಸರ್ ಜಿಪ್ಟ್ ಯಾವ್ದು ಗಿಫ್ಟ್ ಅಂತೇಳಿ ಗ್ಯಾಮೆಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್. ಗ್ಯಾಮೆಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ಯೂಬ್ ಟ್ರಾನ್ಸ್ಫರ್ ಪ್ರೊಸೀಜರ್ ಬಗ್ಗೆ ಏನ್ ಮಾಡ್ತಾರ ಅಂತೇಳಿ ಇಲ್ಲಿ ಇಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ, ಇದ್ರೊಳಗಡೆ ನಿಮಗೇನು ಗಿಫ್ಟ್ ಅಂತಂದ್ರೆ ಆಲ್ರೆಡಿ ಹೇಳಿದೆವು, ಏನಪ್ಪಾ ಅಂದ್ರೆ ಗ್ಯಾಮೆಟ್ಸ್ ಟ್ರಾನ್ಸ್ಫರ್ ಟು ದಿ ಫ್ಯಾಲೋಪಿಯನ್ ಟ್ಯೂಬ್. ಗ್ಯಾಮೆಟ್ಸ್ ಅಂದ್ರೆ ಯಾವ ಬರ್ತಾವ, ಓಮ್ ಮತ್ತ ಸ್ಪರ್ಮ್ಸ್ ನ ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ಟು ದಿ ಅಪರ್ ಪಾರ್ಟ್ ಆಫ್ ದಿ ಸೊ ಫ್ಯಾಲೋಪಿಯನ್ ಟ್ಯೂಬ್ ಅಂತ ಹೇಳಿದವಲ್ಲ, ಅದಕ್ಕೆ ರಿಲೇಟೆಡ್ ಇದ್ದಿದ್ದು. ಸೊ ಇಲ್ಲಿ ಸ್ಟೇಟ್ಮೆಂಟ್ ಸೊ ಓದ್ಕೋತ್ ಕೂತ್ರ ಟೈಮ್ ಆಗ್ತದ. ಸೊ ಕರೆಕ್ಟ್ ಆಗಿ ಸೊ ಇದ್ರದ್ದು PDF ಸೊ ನಮ್ಮ ಆಪ್ ದೊಳಗನು ಕೊಟ್ಟಿರ್ತದ. ಈ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನ್ ಕೆಳಗಡೆ ಈ PDF ನ ಅಪ್ಲೋಡ್ ಮಾಡಿರ್ತದ. ಸೊ ಯು ಕ್ಯಾನ್ ಗೆಟ್ ದಟ್. ಸೊ ಹಿಯರ್ ಸೊ ಆಪ್ಷನ್ ಈಸ್ ಗೋಯಿಂಗ್ ಟು ಬಿ ದ ಸಿ ಅಂದ್ರೆ ಓ. ಸೊ ಅಂದ್ರೆ ಓಮ್ ದಟ್ ಈಸ್ ಗೋಯಿಂಗ್ ಟು ಕಲೆಕ್ಟ್ ಫ್ರಮ್ ದಿ ವಾಟ್ ಫಿಮೇಲ್ ಡೋನರ್. ಸೊ ದೇ ಆರ್ ಗೋಯಿಂಗ್ ಟು ಬಿ ದಿ ಟ್ರಾನ್ಸ್ಫರ್ಡ್ ಇನ್ ಟು ದಿ ಎಲ್ರಿ ಸರ್ಪ ಫ್ಯಾಲೋಪಿಯನ್ ಟ್ಯೂಬ್ ಟು ಫೆಸಿಲಿಟೇಟ್ ವಾಟ್ ದಟ್ ಈಸ್ ಜೈಗೋಟ್ ಫಾರ್ಮೇಶನ್ ಅಂತೇಳಿ. ಸೊ in the what so that is recipient, okay, that is a recipient or the ಏನು ಓ that is going to transfer to the upper part of the fallopian tube ಅಂತ. so that is concerned to the gamete intra fallopian transfer ಅಂತ. next so I think so last question ಇರಬಹುದು ಇನ್ನೊಂದೆರಡು. so just a minute I will check out. yes in ಕೆಲವೊಂದಿಷ್ಟು ಫಾಸ್ಟ್ ಹೋಗೋಣ ಅಂತ. let us go ahead. so concerned to the few more questions. I think we covered this what a gift. So next you can see concern to the method. So illi important ide nodri ಏನಂತಂದ್ರೆ the method of natural contraception which requires correct knowledge of the menstrual cycle is. correct menstrual cycle knowledge ಬೇಕಾಗಿದ್ದು ಯಾವದಕ್ಕೆ ಅಂತ ಹೇಳಿ ಕೇಳಿದಾನ, that is periodic abstinence ಗೆ so menstrual cycle knowledge ಬೇಕಾಗ್ತೈತೆ ನೋಡ್ರಿ. ಸೊ ಪ್ರಿವಿಯಸ್ ಏನ್ ಮೂರು ನ್ಯಾಚುರಲ್ ಮೆಥಡ್ಸ್ ನ ಕೊಟ್ಟಿತ್ತಲ್ಲ ಅದ್ರ ಬಗ್ಗೆ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಅನದರ್ ಕ್ವಶನ್ ದಟ್ ಈಸ್ ಕನ್ಸರ್ನ್ ಟು ದಿ ಸೊ ಅ ಚೈಲ್ಡ್ ಲೆಸ್ ಕಪಲ್ ಅಂದ್ರೆ ಮಕ್ಕಳಾಗ್ಲಾರ್ದೆ ಇದ್ದಿರ್ತಾರಂತಾರಲ್ಲ ಚೈಲ್ಡ್ ಲೆಸ್ ಕಪಲ್ ವಿಸಿಟ್ ಸೊ ವಾಟ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಆರ್ಟ್ಸ್ ಸೆಂಟರ್ಸ್ ಟು ಗೆಟ್ ಅಸಿಸ್ಟೆನ್ಸ್ ಟು ಹ್ಯಾವ್ ಅ ಚಿಲ್ಡ್ರನ್. ಆನ್ ಡಯಾಗ್ನೋಸ್ ಇಟ್ ವಾಸ್ ನೋಟಿಸ್ಡ್ ದಟ್ there was a low sperm ಅಂದ್ರೆ sperm count ಏನಿರ್ತಾವ ಲೋ ಇರ್ತಾವಲ್ಲ, low sperm so count in the male partner. which of the following strategy so of arts that is the most suitable in this case. ಅಂದ್ರೆ sperm count ನ ಕಡಿಮೆ ಇದ್ದು ಅಂದ್ರೆ ಇದ್ರೊಳಗಡೆ ಸೊ ಯಾವ ಸ್ಟ್ರಾಟಜಿ ಬೆಸ್ಟ್ ಆಗ್ತೈತಿ ಅಂತ ಹೇಳಿ ಕೇಳಿದಾನ. so that is artificial insemination that is going to be the best first one. okay,
ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಅಂದ್ರೆ ಆರ್ಟ್ಸ್ ಮೇಲೆ ಒಂದು ಕ್ವಶನ್ ಫಿಕ್ಸ್ ಬರ್ತೈತಿ. ಸೊ ಯು ಕ್ಯಾನ್ ಸ್ಟಡಿ ದಟ್ ಇನ್ ಡೆಪ್ತ್ ಗೆ ಡಿಟೇಲ್ ಆಗಿ ಸ್ಟಡಿ ಮಾಡ್ಕೊಳ್ರಿ. ಇಲ್ಲಿ ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟಿದ್ದಾನ. ಸೊ ಇಷ್ಟೆಲ್ಲ ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟಾಗ ಅಗ್ದಿ ಕರೆಕ್ಟ್ ಆಗಿ ಒಂದು ಅಥವಾ ಎರಡು ಯಾವ ಗೊತ್ತಿರ್ತಾವಲ್ಲ ಅದನ್ನ ಮ್ಯಾಚ್ ಮಾಡ್ರಿ. ಸರ್ಜಿಕಲ್ ಮೆಥಡ್ಸ್. ಇಲ್ಲಿ ಸರ್ಜಿಕಲ್ ಮೆಥಡ್ಸ್ ಅಂದ್ರೆ ನೀವು ಸರ್ಜಿಕಲ್ ಮೆಥಡ್ಸ್ ದಾಗ ವೆಸಕ್ಟಾಮಿಯರೇ ಮಾಡಿರ್ತೀರಿ, ಇಲ್ಲಾಂದ್ರೆ ಟ್ಯೂಬೆಕ್ಟಾಮಿಯರೇ. ಅಂದ್ರ 1ಕ್ಕ 2 ಇದ್ದಿದ್ದು, 1ಕ್ಕೆ ಯಾವ್ದು ಮ್ಯಾಚ್ ಇದ್ದಿದ್ದು, ಸಾರಿ 1ಕ್ಕ 3 ಮ್ಯಾಚಿಂಗ್ ಇದ್ದಿದ್ದು. ಸೊ ಇಲ್ಲಿ ಆಪ್ಷನ್ಸ್ ನೋಡ್ಕೋಬೇಕು. ಸೊ ಇಂಥ ದೊಡ್ಡ ಕ್ವಶನ್ಸ್ ಯೂಶಲಿ ನೀಡ್ದಾಗ ಕೇಳ್ತಾನ, ಬಟ್ ಸಿಟಿ ಒಳಗೆ ಏನ್ ಕೇಳಬಾರ್ದತ್ತೆ ಏನ್ ರೂಲ್ಸ್ ಇಲ್ಲ. ಸೊ 1ಕ್ಕ ಯಾವ್ದು 3 ಇದ್ದಿದ್ದು. ಸೊ ಜಸ್ಟ್ ಯು ಕ್ಯಾನ್ ಸಿ 1ಕ್ಕೆ 3 ಬಹಳಷ್ಟು ಕೊಟ್ಬಿಟ್ಟಿದ್ದಾನ ನೋಡಿ. ಇದನ್ನು ಇದೆ, ಇದನ್ನು ಇದೆ. ಹಂಗಾದ್ರೆ ಸೊ ಯಾವ ಎಲಿಮಿನೇಟ್ ಮಾಡ್ಬೋದಪ್ಪ, ವಿಚ್ ವಿ ಕ್ಯಾನ್ ಎಲಿಮಿನೇಟ್ ಸ್ಟ್ರೇಟ್ ಫಾರ್ವರ್ಡ್, ವಿ ಕ್ಯಾನ್ ಎಲಿಮಿನೇಟ್ ದೀಸ್ 2 ಆಪ್ಷನ್ಸ್. ಹಾಗಾದ್ರೆ ಇದುವರೆಗಿರ್ತದೆ, ಇದುವರೆಗಿರ್ತದೆ. ಹಾಗಾದ್ರೆ ನೆಕ್ಸ್ಟ್ ಯಾವುದು ಅಂತ ಅನ್ನೋದು ಕರೆಕ್ಟ್ ಆಗಿ. ಸೊ ಇನ್ನ ಒಂದು ನಿಮಗ ಸರ್ಜಿಕಲ್ ಮೆಥಡ್ ಗೊತ್ತೈತು. ಇನ್ನೊಂದು ಬ್ಯಾರಿಯರ್ ಮೆಥಡ್ ಅಂದ್ರೆ ಕಾಂಡಮ್ಸ್ ಅಂತೇಳಿ ಗೊತ್ತಿದೆ ನೋಡಿ. ಬ್ಯಾರಿಯರ್ ಮೆಥಡ್ಸ್ ಅಂದ್ರ ಸೊ ದಟ್ ಇಸ್ ದ ಯೂಸ್ ಆಫ್ ದಿ ಕಾಂಡಮ್ಸ್ ಅಂತೇಳಿ. ಸರಿ ಸರ್, ಹಾಗಾದ್ರೆ ಬ್ಯಾರಿಯರ್ ಮೆಥಡ್ಸ್ ಯಾವ್ದಾಗಿರ್ಬೇಕು? ಬ್ಯಾರಿಯರ್ ಮೆಥಡ್ಸ್ ಸೆಕೆಂಡ್ ಕ ಫಸ್ಟ್. ಸೊ ಹಾಗಾದ್ರೆ ಆಪ್ಷನ್ಸ್ ನ ಉಳಿದಿದೆ 2 ಆಪ್ಷನ್ಸ್ ಉಳಿದಾವ ಅಂತ ಹೇಳಿದೆವು. ಸೊ ಯು ಕ್ಯಾನ್ ಚೆಕ್ಔಟ್. ಇದುವರೆ ಆಗಿರ್ತದ, ಇಲ್ಲ ಇದುವರೆ ಆಗಿರ್ತದ. ಸೆಕೆಂಡ್ ಕ ಸೊ ಫಸ್ಟ್ ಆಪ್ಷನ್, ಸೆಕೆಂಡ್ ಕ ಫಸ್ಟ್ ಆಪ್ಷನ್ ಇದ್ದಿದ್ದು ಎದಾಗ ಇದೆ ನೋಡಿ. ಹಾಗಾದ್ರೆ ಇದೇ ಆನ್ಸರ್ ಆಗ್ತೈತಿ. ಸೊ ಇದನ್ನು ಹೋಯ್ತು. ಫಸ್ಟ್ ಗೆ ಇವು 2 ಹೋಗಿದ್ದು. ಸೊ ಅದಕ್ಕೆ ಯಾವಾಗ ಮ್ಯಾಚ್ ದಿ ಫಾಲೋವಿಂಗ್ ಕೊಡ್ತಾನಲ್ಲ ಎಕ್ದಮ್ ಡೆಡ್ ಈಸಿ ಆಗ್ತದ. 1 ಅಥವಾ 2 ಮ್ಯಾಕ್ಸಿಮಮ್ 3 ಗೊತ್ತಿದ್ದು ಅಂದ್ರೆ ದಿ ಬೆಸ್ಟ್. ಸೊ ಒಮ್ಮೊಮ್ಮೆ ಬಹಳ ಲೆಂಗ್ದಿ ಇದ್ದಿದ್ದನ್ನು ಕೊಟ್ಟಿರ್ತಾನ, ಅಂತ ಟೈಮ್ದೊಳಗ ಸೊ ಸ್ವಲ್ಪ ವಿಚಾರ ಮಾಡಿ ಕರೆಕ್ಟ್ ಆಗಿ ಹಾಕ್ಬೇಕು ನೋಡ್ರಿ. ಸೊ ನೆಕ್ಸ್ಟ್ ಯು ಕ್ಯಾನ್ ಸಿ ಕನ್ಸರ್ನ್ ಟು ದಟ್ ಈಸ್ following factors indicate the so improved so reproductive health of the society. Choose the correct option. Okay, correct option na choose ಮಾಡ್ರಿ ಅಂತ ಹೇಳಿದಾನ. ಸೊ ಇಲ್ಲಿ ಏನೇನ್ ಆಪ್ಷನ್ ಕೊಟ್ಟಿದ್ದಾನ ಸರ್ ಅಂತಂದ್ರೆ ಬೆಟರ್, ಸೊ ದಟ್ ಈಸ್ ಅ ಡಿಟೆಕ್ಷನ್ ಅಂಡ್ ಸೊ ವಾಟ್ ಅ ಕ್ಯೂರ್ ಆಫ್ ಅ ಡಿಸೀಸಸ್. ಕರೆಕ್ಟ್ ಆಗಿ ಸೊ ಡಿಟೆಕ್ಷನ್ ಮಾಡೋದು ಡಿಸೀಸಸ್ ನ ಮತ್ತೆ ಕ್ಯೂರ್ ಮಾಡೋದು ಅಂತೇಳಿ. ನೆಕ್ಸ್ಟ್ ಸರ್ ಅಂತಂದ್ರೆ ಬೆಟರ್ ಪೋಸ್ಟ್ ನಾಟಲ್ ಕೇರ್, better postnatal care. Next, medically assisted so deliveries, medically assisted deliveries. So these 3 they are going to be the so statement, they are going to helpful a lot for this. So whatever the statement ಇಲ್ಲಿ only 1 correct, only 2 correct, 2 3 4 ಅಂತೇಳಿ. ಸೊ ಆಪ್ಷನ್ ಯಾವ್ದಾಗ್ತದೆ ಸರ್? ಬಿ, ದಟ್ ಇಸ್ ಫಸ್ಟ್ 3 statements they are going to be the so holds good ಅಂತೇಳಿ, ಬೆಸ್ಟ್ ಅಂತೇಳಿ. ಓಕೆ, ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್. ಸೊ ಕ್ವಶನ್ಸ್ ಸೊ ದಟ್ ಈಸ್ ಇನ್ ಇಂಡಿಯಾ. ಸೊ ಇದನ್ನು ಒಂದು ಈ ಕ್ವಶನ್ ಇಲ್ಲಿ ನೋಟ್ಸ್ ದೊಳಗಡೆ ಸಿನಾಪ್ಸಿಸ್ ದೊಳಗಡೆ ಸೊ ಕವರ್ ಮಾಡಿಲ್ಲ. ಇದು ಫ್ಯಾಕ್ಚುಯಲ್ ಒಂದು ಇಯರ್ ನ ಬಯಾಟ್ ಇರಬೇಕು ಕರೆಕ್ಟ್ ಆಗಿ. ಸೊ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಇಸ್ ಇನ್ ಇಂಡಿಯಾ ದ ಆಕ್ಷನ್. ಸೊ ಇನ್ ಇಂಡಿಯಾ ದ ಆಕ್ಷನ್ ಪ್ಲಾನ್ಸ್ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ವೇರ್ ಇನಿಸಿಯೇಟೆಡ್ ಇನ್ ದ ಇಯರ್. ಯಾವ ಇಯರ್ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು? ಸೊ ದಟ್ ಈಸ್ ಇನಿಸಿಯೇಟೆಡ್ ಅಂದ್ರೆ 1951. ಓಕೆ, 1951. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್. ಸೊ ಲೆಟ್ ಅಸ್ ಗೋ ಹೆಡ್ ದ ನೆಕ್ಸ್ಟ್ ಒನ್ ಕನ್ಸರ್ನ್ ಟು ದಿ ಇಲ್ಲಿ ಬಂತ ನೋಡ್ರಿ ಮತ್ತೆ ಹೊಳ್ಳಿ ನ್ಯಾಚುರಲ್ ಸೊ ಕಾಂಟ್ರಾಸೆಪ್ಟಿವ್, ನ್ಯಾಚುರಲ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ದೊಳಗಡೆ ಲ್ಯಾಕ್ಟೇಷನಲ್ ಅಮೆನೋ ದಟ್ ಈಸ್ ಇದು ಏನು ಅಂತೇಳಿ ಇಲ್ಲಿ ಕೊಟ್ಟಿದ್ದಾನ. ಸೊ ಫಸ್ಟ್ ಆಫ್ ಆಲ್ ಸೊ ಇಟ್ ಈಸ್ ಒನ್ ಆಫ್ ದಿ ಏನಂತ ಪ್ರಿವೆಂಟ್ಸ್ ದಿ ಕನ್ಸೆಪ್ಷನ್ ಅಂದ್ರೆ ಪ್ರೆಗ್ನೆನ್ಸಿ ಕನ್ಸೆಪ್ಷನ್, ಪ್ರೆಗ್ನೆನ್ಸಿ ಪ್ರಿವೆನ್ಷನ್ ಟೆಕ್ನಿಕ್ ಅಂತೇಳಿ. ಸೊ ದಟ್ ಯು ಹ್ಯಾವ್ ಟು ಆನ್ಸರ್ ಇಸ್ ವಾಟ್ ಬಿ. ಆನ್ಸರ್ ಇಸ್ ಬಿ. ಸೊ ಆಲ್ಮೋಸ್ಟ್ ಯಾವ್ದಪ್ಪ ಅಂತಂದ್ರೆ ಕ್ವಶನ್ ರಿಪೀಟೆಡ್ ಆಗಿದ್ದು ಆರ್ಟ್ಸ್ ಮೇಲೆ ಬಿಟ್ರೆ ಸೊ ಕನ್ಸೆಪ್ಷನ್ ಆರ್ ಎಲ್ಸ್ ನ್ಯಾಚುರಲ್ ಬ್ಯಾರಿಯರ್ ಮೆಥಡ್ಸ್ ಆಗಿರ್ಬೋದು, ಆರ್ ಎಲ್ಸ್ ನ್ಯಾಚುರಲ್ ಮೆಥಡ್ ಆಫ್ ಬರ್ತ್ ಕಂಟ್ರೋಲ್ ಮೀನ್ಸ್ ಪ್ರಿವೆನ್ಷನ್ ಆಫ್ ದ ಪ್ರೆಗ್ನೆನ್ಸಿ. ಸೊ ಕಂಟ್ರೋಲ್ ಆಫ್ ದಿ ಕನ್ಸೆಪ್ಷನ್ ಮೇಲೆ ಕ್ವಶನ್ ಆಗಿದ್ದಾವ ರಿಪೀಟೆಡ್ಲಿ. ಸೊ ನೆಕ್ಸ್ಟ್ ಮತ್ತೆ ಹೊಳ್ಳಿ ಬಂತ್ ನೋಡ್ರಿ ಆರ್ಟ್ಸ್ ಮೇಲೆ. ಸೊ ಇಲ್ಲಿ ಏನ್ ಕೇಳಿದಾನಪ್ಪ ಅಂದ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್, ಇದು ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಆಗ್ತದೆ ನೋಡ್ರಿ. ಯಾಕ್ರಿ ಸರ್ ಅಂತಂದ್ರೆ ಇಲ್ಲಿ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್ ಅಂತೇಳಿ ಅಂದ್ರೆ ಯಾವ ಇದ್ದಾವ ಅಂತೇಳಿ ನಿಮ್ಗೆ ಗೊತ್ತಿರ್ಬೇಕಾಗ್ತೈತಿ. ಇದು ಗ್ಯಾಮೆಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಗಿಫ್ಟ್ ಅಂತೇಳಿ ಇದೆ. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇದೆ. ನೆಕ್ಸ್ಟ್ ಸರ್ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂಡ್ ಎಂಬ್ರಿಯೋ ಟ್ರಾನ್ಸ್ಫರ್ ದಟ್ ಈಸ್ ಆಲ್ಸೋ ಬಿ ದೇರ್. ಬಟ್ ಇಲ್ಲಿ ಏನಿದೆಯಲ್ಲ ಇಲ್ಲಿ ಅದ ನೋಡ್ರಿ, ಇದೇ ಇಂಪಾರ್ಟೆಂಟ್. ಇದ್ರದ್ದು ಫುಲ್ ಫಾರ್ಮ್ ಗೊತ್ತಿರ್ಲಿಲ್ಲ ಅಂದ್ರ ಮತ್ತೆ ತಪ್ಪ ಹಕ್ಕದಾಗ್ತೈತಿ. ಜೈಗೋಟ್ ಇಂಟ್ರಾ ಅಂತೇಳಿ ಇದೆ, ಇಲ್ಲಿ ಎಕ್ಸ್ಟ್ರಾ ಅಂತೇಳಿ ಕೊಟ್ಟಿದ್ದಾನೆ. ಜೈಗೋಟ್ ಇಂಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಅಂತೇಳಿ ಕೊಟ್ಟಿದ್ದಾನೆ ಅಂದ್ರೆ ಉಷ್ಟು ಆಗ್ತಿದ್ವು, ಬಟ್ ಇಲ್ಲಿ ಜೈಗೋಟ್ ಎಕ್ಸ್ಟ್ರಾ ಫ್ಯಾಲೋಪಿಯನ್ ಟ್ರಾನ್ಸ್ಫರ್ ಅಂತ ಹೇಳಿ ಕೊಟ್ಟಿದ್ದಾನೆ. ಸೊ ದಿಸ್ ಇಸ್ ನಾಟ್ ಗೋಯಿಂಗ್ ಟು ಇನ್ಕ್ಲೂಡ್ ಇನ್ ಆರ್ಟ್ಸ್. ಸೊ ದಟ್ಸ್ ವೈ ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದಿಸ್ ವಾಸ್ ಅಪಿಯರ್ಡ್ ಇನ್ ಸೊ CET 2015 KCET.
Okay, so let us go ahead the next. Most probably ಇದೆ ಲಾಸ್ಟ್ ಇಲ್ಲ. ಓಕೆ, ಇನ್ನೊಂದ್ 2-3 ಕ್ವಶನ್ ಇದ್ದಾವೆ. ಲೆಟ್ ಅಸ್ ಗೋ ಹೆಡ್ ದ ಫಾಸ್ಟ್. ಸೊ ಇಲ್ಲಿ ಯಾವ್ದ್ರಿ ಸರ್? ಸೊ ಕನ್ಸರ್ನ್ ಟು ದಿ progesterone is an IUD, that is intrauterine device, which makes the uterus so unsuitable and cervix. So that is a concern to the cervix hostile to the sperm as they are. ಏನು ಅಂತೇಳಿ ದೇ ಆರ್ ಪ್ರೊಜೆಸ್ಟಾಸರ್ಟ್ ಅಂತ ಅನ್ನೋದು ಏನ್ ರಿಲೀಸ್ ಮಾಡ್ತದ ಅದರದಿಂದ ಏನಾಗ್ತದಪ್ಪ ಅಂದ್ರೆ ದಟ್ ಈಸ್ ಅನ್ಸೂಟೇಬಲ್ ಆಸ್ ವೆಲ್ ಆಸ್ ಸಿರ್ವಿಕ್ಸ್ ಹೋಸ್ಟಲ್ ಟು ದಿ ಸ್ಪರ್ಮ್. ದೇ ಆರ್ ಎಂತವು ಇದು ಪ್ರೊಜೆಸ್ಟಾಸರ್ಟ್ ಅಂತಂದ್ರೆ ಆಲ್ರೆಡಿ ಹೇಳಿದೆ ನಾನು. ಪ್ರೊಜೆಸ್ಟಾಸರ್ಟ್ ಮತ್ತೆ LNG-20. ಸೊ ವಾಟ್ ದೇ ಆರ್ ಗೋಯಿಂಗ್ ಟು ಬಿ ದ ಹಾರ್ಮೋನ್ ರಿಲೀಸಿಂಗ್ IUDs ಅಂತ. ಪ್ರೊಜೆಸ್ಟಾಸರ್ಟ್ ಅಂಡ್ LNG-20 ದೇ ಆರ್ ದಿ ಹಾರ್ಮೋನ್ ರಿಲೀಸಿಂಗ್. ಸೊ ಇಲ್ಲಿ ಕನ್ಫ್ಯೂಷನ್ ಆಗಂಗ್ ಕೊಟ್ಟಿರ್ತಾನ. ಇಲ್ಲಿ ಅಂತೂ ಕರೆಕ್ಟ್ ಆಗಿ ನಿಮ್ಗೆ ಏನಪ್ಪಾ ಅಂದ್ರೆ ಪ್ರೊಜೆಸ್ಟಾಸರ್ಟ್ LNG-20 ಬಂತಂದ್ರೆ ಹಾರ್ಮೋನ್ ರಿಲೀಸಿಂಗ್ IUDs. ಅದೇ CU7 CUT ನೆಕ್ಸ್ಟ್ ಯಾವುದು ಮಲ್ಟಿಲೋಡ್ 375 ಬಂತಂದ್ರೆ ದಟ್ ಈಸ್ ಕಾಪರ್ ಅಯನ್ ರಿಲೀಸಿಂಗ್ IUDs ಅಂತೇಳಿ ಇಷ್ಟು ಗೊತ್ತಿರಬೇಕು. ಸೊ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಕ್ವಶನ್. ಸೊ ಕನ್ಸರ್ನ್ ಟು ದಿ ವಾಟ್? ಸೊ IUDs ಇಲ್ಲಿದೆ ನೋಡಿ. IUDs ವಿಚ್ ಆರ್ ಯೂಸ್ಡ್ ಬೈ ಫಿಮೇಲ್ಸ್. ಎದ್ರ ಸಂಬಂಧ IUDs ನ ಯೂಸ್ ಮಾಡ್ತಾರ ಅಂತೇಳಿ ಕೇಳಿದಾನ. ಸೊ ಕನ್ಸರ್ನ್ ಟು ದಿಸ್, so here especially copper ions releasing, so that is copper ions in the uterus that increase the what? Phagocytosis of the sperms. Phagocytosis of the sperms na so ಏನ್ ಮಾಡ್ಲಕ್ಕ ಇನ್ಕ್ರೀಸ್ ಮಾಡ್ಲಕ್ಕ. ಸೊ ದಟ್ IUDs they can be used ಅಂತೆ. ಸೊ ಕನ್ಸರ್ನ್ ಟು ದಿ ಆಪ್ಷನ್ ದಟ್ ಇಸ್ ದ ಸಿ. ಸೊ ಎಷ್ಟು ಇದು ಎದ್ರ ಬಗ್ಗೆ ರಿಸರ್ಚ್ ಕನ್ಸರ್ನ್ ಟು ದಿ ವಾಟ್? ರೀಪ್ರೊಡಕ್ಟಿವ್ ಹೆಲ್ತ್ ಬಗ್ಗೆ. ಸೊ ಆಲ್ರೆಡಿ ಒಂದು ಹೊಸ ಬ್ಯಾಚ್ ಮಾರ್ಚ್ ಏಪ್ರಿಲ್ ಹಿಡಿದು ಸೊ 2025 ಓಕೆ 2024 ಅಂತ ಹೇಳಿ ಆಗೈತೆ. 2025 ಹಿಡಿದು ಸೊ ಒಂದು ಹೊಸ ಬ್ಯಾಚ್ ವೆಕೇಶನ್ ದವರಿಗೆ ಸ್ಟಾರ್ಟ್ ಆಗ್ತದ. ಸೊ ಅವ್ರಿಗೆ ತಿಳಿಸ್ರಿ. ನೆಕ್ಸ್ಟ್ ಯಾಕೆ ಜಾಯಿನ್ ಆಗ್ಬೇಕು ಅನ್ನೋದು ಇಲ್ಲಿ ಡೀಟೇಲ್ಸ್ ನ ಕೊಟ್ಟೈತೆ. ಸೊ ನೆಕ್ಸ್ಟ್ ಇಲ್ಲಿ ಆಪ್ ನ ಕೊಡಲಾಗಿದೆ SPUC ದು. ಸೊ ಕೋಚಿಂಗ್ ಆಪ್ ಯು ಕ್ಯಾನ್ ಡೌನ್ಲೋಡ್ ಸೊ ಫ್ರಮ್ ದಿ ಸೊ ಪ್ಲೇ ಸ್ಟೋರ್. ಸೊ ಯು ಕ್ಯಾನ್ watch whatever the videos we are going to upload in, so that whatever the app. Next live classes conduct ಮಾಡಿದಾಗ live classes ಗಳಿಗೆ join ಆಗ್ರಿ, attend ಆಗ್ರಿ. So you can so download the app from the Play Store. Okay, so you can share this video to all of your friends so that they can get the benefit of this. So ಇದು PDF ನ so correct ಆಗಿ ಇದು PDF ನ ಎಲ್ಲಿ app ದೊಳಗಡೆನೂ ಅಪ್ಲೋಡ್ ಮಾಡಿರ್ತದ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆನು ಏನ್ ಮಾಡಿರ್ತದ ಸೊ PDF ದ ಲಿಂಕ್ ನ ಹಾಕಿರ್ತೈತಿ. ಸೊ ಯು ಕ್ಯಾನ್ ಡೌನ್ಲೋಡ್ ದಟ್. ಸೊ ಅದನ್ನ ಎಲ್ಲಾ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ. ಸೊ ಈ ಕಂಟೆಂಟ್ ದಿಂದ ನನ್ನ ಅನಿಸಿಕೆ 2025 KCET as well as 2026 KCET ಗೆ ಆನ್ ಅನ್ ಅವರೇಜ್ ಮಿನಿಮಮ್ 1 ಕ್ವಶನ್ ಮ್ಯಾಕ್ಸಿಮಮ್ 4 ಕ್ವಶನ್ KCET ಗೆ ಅಪಿಯರ್ ಆಗಬಹುದು. ನೆಕ್ಸ್ಟ್ ಸರ್ ಅಂದ್ರೆ ನೀಟ್ ಕ ಮಿನಿಮಮ್ 1 ಕ್ವಶನ್ ಮ್ಯಾಕ್ಸಿಮಮ್ 2 or 3 ಕ್ವಶನ್ ಆರ್ ಎಲ್ಸ್ ಮ್ಯಾಕ್ಸಿಮಮ್ 4 ಕ್ವಶನ್ಸ್. So they are going to appear in so KCET as well as NEET exam. Okay, thank you for watching this video. Bye bye. See you in a next video. ಅದನ್ನ ಲೈವ್ ಕೊಟ್ರ ಅಂದ್ರೆ ಆಪ್ ದೊಳಗಡೆ ಆಗಿರುತ್ತೆ ನೋಡ್ರಿ. ಆಪ್ ಗೆ ನೀವು ಜಾಯಿನ್ ಹಾಕೊಂಡು ಸೊ ಅಲ್ಲಿ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಸೊ ಅಲ್ಲಿ ಅಪ್ಲೋಡ್ ಮಾಡಿರ್ತದ. ಸೊ ಅಲ್ಲಿ ಓನ್ಲಿ ಮೇಂಟೆನೆನ್ಸ್ ಆಪ್ ದ ಮೇಂಟೆನೆನ್ಸ್ ನ ಫೀಸ್ ದ ಇಟ್ಟೈತಿ. ಅದಕ್ಕೇನು ಕೋರ್ಸಿಗೇನು ಕಂಪ್ಲೀಟ್ ಆಗಿ ಫೀಸ್ ಅಂತೇಳಿ ಸ್ಪೆಸಿಫೈಡ್ ಇಲ್ಲ. ಜಸ್ಟ್ ಮೇಂಟೆನೆನ್ಸ್ ಕಾಸ್ಟ್ ಮೋಸ್ಟ್ ಪ್ರಾಬಬ್ಲಿ it is going to ask the so fees ಎಷ್ಟಪ್ಪ ಅಂದ್ರೆ 103 ನೋ 123 ನೋ ಹಿಂಗೇನೋ ಮೇಂಟೆನೆನ್ಸ್ ಸೊ ಆಪ್ ಮೇಂಟೆನೆನ್ಸ್ ಚಾರ್ಜ್ ಅನ್ನ ತಗೋತೈತಿ. ಉಳಿದಿದ್ದು ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇರಲ್ಲ. ಯೂಟ್ಯೂಬ್ ನಾಗ ಅಪ್ಲೋಡ್ ಮಾಡಿದ್ದು ಯೂಟ್ಯೂಬ್ ನಾಗ ವಾಚ್ ಮಾಡ್ಕೋರಿ. ಸೊ ಅಲ್ಲಿ ಪ್ಲೇ ಸ್ಟೋರ್ ದಿಂದ ಡೌನ್ಲೋಡ್ ಮಾಡ್ಕೊಂಡು ಆಪ್ ದೊಳಗಡೆ ಅಪ್ಲೋಡ್ ಮಾಡಿದನ ಆಪ್ ದೊಳಗಡೆ ಸೊ ವಾಚ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ ಬೈ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. Hello dear students, welcome to SPUC coaching center ವಿಜಯಪುರ. ಇವತ್ತಿನ ದಿನ ಫುಲ್ ವಂಡರ್ಫುಲ್ ಕ್ಲಾಸ್ ಮಾಡೋಣ ಅಂತ KCET ಇದ್ದು ಕನ್ಸರ್ನ್ಡ್. ಸೊ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದ್ರ ಲಿಂಕ್ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಕ್ಲಾಸ್ ಅಂಡ್ ಯುಟಿಲೈಸ್ ಇಟ್ ಇಫೆಕ್ಟಿವ್ಲಿ. ಓಕೆ, ಎಲ್ಲರೂ ಲೈವ್ ದಾಗಿದ್ದವರು ಸೊ ಆಡಿಯೋ ವಿಡಿಯೋ ಕ್ಲಿಯರ್ ಆಗಿ ಬರ್ತಿತ್ತು ಅಂತಂದ್ರೆ ಒಂದು ಎಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ wonderful today's class. Just a minute, I will confirm concern to the so audio video. So ಯಾವ ತರ ಆಡಿಯೋ ವಿಡಿಯೋ ಬರ್ತೈತೆ ಅನ್ನೋದು ಚೆಕ್ ಮಾಡ್ಕೊಂಡು so that we shall proceed the class. ಸೊ ಇವತ್ತು KCET ಇದು ಮತ್ತೆ NEET ಇದು ಜನರಲ್ ಆಗಿ ಡಿಸ್ಕಷನ್ ಮಾಡೋದ್ರ ಜೊತೆಗೆ ಮಾಸ್ಟರ್ ಪ್ಲಾನ್ ಕೊಡ್ತೈತಿ.
ಒಂದು 20-25 ಮಿನಿಟ್ಸ್ ದಷ್ಟು ಕ್ಲಾಸ್ನ ಕಂಡಕ್ಟ್ ಮಾಡೋಣ ಅಂತ. ಸೊ ಜಸ್ಟ್ ಅ ಮಿನಿಟ್, ಐ ವಿಲ್ ಕನ್ಫರ್ಮ್ ಕನ್ಸರ್ನ್ ಟು ದಿ ಆಡಿಯೋ ವಿಡಿಯೋ. ಸೊ ಲೈವ್ ದಾಗ ಇದ್ದರು ಎಸ್ ಅಂತ ಹೇಳಿ ಕಮೆಂಟ್ ಮಾಡ್ರಿ, ಸೊ ದಟ್ ವಿ ಶಾಲ್ ಪ್ರೊಸೀಡ್ ದಿ ಕ್ಲಾಸ್. ಎಸ್, ಆಡಿಯೋ ವಿಡಿಯೋ ಇಸ್ ಕ್ಲಿಯರ್. ಸೊ ತಮ್ಲೈನ್ ದೊಳಗಡೆ ಮೆನ್ಷನ್ ಮಾಡೈತಿ ಏನಂತೇಳಿ, ಹೌ ಟು ಸ್ಕೋರ್ 16+ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ಇನ್ KCET 2026. 2026 ದೊಳಗಡೆ 16ಕ್ಕಿಂತ ಹೆಚ್ಚಿನ ಹೆಂಗ್ ಮಾರ್ಕ್ಸ್ ತಗೋಬೇಕು ವಿತೌಟ್ ಸ್ಟಡಿ ಅಥವಾ ವಿತೌಟ್ ರೀಡಿಂಗ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವೊಬ್ರು ಓದಿನ 16 ತಗೊಂಗಿಲ್ಲ. ಸೊ ವಿತೌಟ್ ಸ್ಟಡಿ ಅಂತೇಳಿ ಮೆನ್ಷನ್ ಮಾಡಿರ್ತಾರೆ ನೋಡ್ರಿ. ವಿತೌಟ್ ಸ್ಟಡಿ ಹೌ ಟು ಸ್ಕೋರ್ 16+ ಇನ್ ಈಚ್ ಸಬ್ಜೆಕ್ಟ್, ಪ್ರತಿಯೊಂದು ಸಬ್ಜೆಕ್ಟ್ ದೊಳಗಡೆ. ಓಕೆ, ಈಚ್ ಸಬ್ಜೆಕ್ಟ್. ಸೊ KCET ಯಾಕಂದ್ರೆ ಇಲ್ಲಿ ನೆಗೆಟಿವ್ ಇರಂಗಿಲ್ಲ, ಅದ್ರ ಸಂಬಂಧ ಇದು ಲಾಜಿಕ್ ನ ಅಪ್ಲೈ ಆಗ್ತೈತಿ. ಲಾಜಿಕಲ್ ಆಗಿ ನಿಮ್ಗೆ ಹೇಳ್ಕೊಟ್ಟಿರ್ತದ. ಸೊ ಅದನ್ನ ಫಾಲೋ ಅಪ್ ಮಾಡಿದಾದ್ರೆ ನೀವು ಆರಾಮ್ಸೆ ಏನಪ್ಪಾ ಅಂದ್ರೆ 16+ ಆರಾಮ್ಸೆ 16+ ನ ಸ್ಕೋರ್ ಮಾಡೋದು ಹೆಂಗ್ ಅನ್ನೋದು ಹೇಳ್ಕೊಡ್ತೈತಿ. ಸೊ ಅದಕ್ಕೆ ಲೈವ್ ಆಗಿದ್ದವ್ರು ಇದ್ರ ಲಿಂಕ್ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಮತ್ತೆ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಟ್ಕೋರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್ ದಿಸ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೊ ಫಸ್ಟ್ ಆಫ್ ಆಲ್ ನಿಮ್ ಪ್ಲಾನ್ ಪ್ರಕಾರ ಇದು ಒಂದು 5 ಮಿನಿಟ್ಸ್ ದೊಳಗಡೆ ಹೇಳ್ಕೊಟ್ಟಿರ್ತದ. 5 ಮಿನಿಟ್ಸ್ ದೊಳಗಡೆ ನೀವು ಗ್ಲಾನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಏನದಲ್ಲ ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಹೋಗ್ತದೆ. ಇನ್ನು ಯಾರು ನೋಡಿಲ್ಲ, ಕೆಮಿಸ್ಟ್ರಿದೊಂದು ಫ್ರೀ ಕ್ಲಾಸ್ ನ ಕಂಡಕ್ಟ್ ಮಾಡೈತಿ. ಯಾಕಂದ್ರೆ ಈ ಸಲ ನಾವು ಫ್ರೀ ಇಲ್ಲ, ಅದಕ್ಕೆ ಕ್ರಾಶ್ ಕೋರ್ಸ್ ನ ಮಾಡಕ್ ಆಗ್ತಾ ಇಲ್ಲ. ಸೊ ಅದರದ ಸಂಬಂಧ KCET ನೀಟ್ ಜನರಲ್ ಕ್ಲಾಸಸ್ ಯೂಟ್ಯೂಬ್ ಆದಾಗ ಫ್ರೀ ಆಫ್ ಕಾಸ್ಟ್ ದೊಳಗಡೆ ಎಷ್ಟು ಪಾಸಿಬಲ್ ಆಗ್ತದೆ ಅಷ್ಟು ಡೈಲಿ ಆದ್ರೆ ಡೈಲಿ ಅಥವಾ 2 days 3 days ಒಂದೊಂದು ಕ್ಲಾಸ್ ನ ಆರಾಮ್ಸೆ ನಿಮಗೆ ಹೆಲ್ಪ್ ಆಗಂಗ ಕವರ್ ಮಾಡಿ ಕೊಟ್ಟಿರ್ತದೆ. ಇವತ್ತಿನ ಕ್ಲಾಸ್ ಕಂಪ್ಲೀಟ್ ಆಗಿ ವಾಚ್ ಮಾಡ್ಬೇಕು ನೋಡ್ರಿ, ಅವಾಗ ನಿಮ್ಗೆ ಹೆಲ್ಪ್ ಆಗ್ತದೆ. ಈಗ ಯಾವುದೇ ಒಂದು ಸಬ್ಜೆಕ್ಟ್ ತಗೋರಿ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ತಗೊಂಡ್ರೆ ತಿಳ್ಕೊರಿ. ಸೊ ಮ್ಯಾಥ್ಸ್ ಇಲ್ಲಿನೂ ಎಷ್ಟು ಕ್ವಶನ್ಸ್ ಇರ್ತಾವ ಸರ್? 60 questions ವಿಲ್ ಬಿ ದೇರ್. ನೆಕ್ಸ್ಟ್ ಕೆಮಿಸ್ಟ್ರಿ ತಗೊಂಡ್ರ ಅಂತಂದ್ರೆ KCET ಐ ಆಮ್ ಟಾಕಿಂಗ್. ಸೊ ಕೆಮಿಸ್ಟ್ರಿ ಇಫ್ ಯು ಟೇಕ್, so in that chemistry also you will have the 60 questions. Okay, 60 questions in this also. Next physics if you take, so in each subject, so there will be the 60 questions in KCET. Okay, bio if you take, so there will be the 60 questions in each of the subject carrying 60 questions. Okay, ಈ 60 ದೊಳಗಡೆ how to score 16 out of 60 ಅನ್ನೋದನ್ನೇ ಇವತ್ತಿನ ಅಲ್ಟಿಮೇಟ್ ಡಿಸ್ಕಷನ್. ಪ್ರತಿಯೊಂದು ಸಬ್ಜೆಕ್ಟ್ ದೊಳಗಡೆ 16+, ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಎಕ್ಸಾಕ್ಟ್ಲಿ 16 ಅಂಡ್ ಅಬೋವ್ ಹೌ ಟು ಸ್ಕೋರ್ ಅಂತ ಅನ್ನೋದು. ಸೊ ದಟ್ ಈಸ್ ದ ಅಲ್ಟಿಮೇಟ್ ಡಿಸ್ಕಷನ್. ಸೊ ಕಂಪಲ್ಸರಿ ನೀವು ಸರಿಯಾಗಿ ಓದೋರು ಓದ್ರಿ, ಓದ್ಲಿಕ್ಕೆ ಏನ್ ಬೇಡ ಅನ್ನಂಗಿಲ್ಲ. ಬಟ್ ಲಾಸ್ಟ್ ಮೂಮೆಂಟ್ ದೊಳಗಡೆ ಈ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು 16+ ನ ಯಾವ ತರ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಆಗ್ತದೆ ಅನ್ನೋದೇ ಟುಡೇಸ್ ಡಿಸ್ಕಷನ್. ಸೊ 1 to 60 questions, 1 to 60 questions. Again here also be 1 to 60 questions. Here also be 1 to 60 questions. Next here also be 1 to 60 questions. Okay, ನೀವು ಬೇಕಾದಂಗ್ ಟ್ರಯಲ್ ಅಂಡ್ ಎರರ್ ಮಾಡಿ ನೋಡ್ಕೊಳ್ರಿ, ಬೇಕಾದ ಸಬ್ಜೆಕ್ಟ್ ತಗೊಳ್ರಿ. ಇಲ್ಲಿ 4 ತಗೊಂಡು ನಿಮಗೆ ಡಿಸ್ಕಷನ್ ಮಾಡ್ಕೊಟ್ಟಿರ್ತದ. ಸೊ ಯಾರಿಗಾದ್ರೂ ವಿಡಿಯೋ ವಿಸಿಬಿಲಿಟಿ ಕ್ಲಿಯರ್ ಅನ್ಸ್ಲಿಲ್ಲ ಅಂದ್ರೆ ನೀವು 480p ಇಲ್ಲ 720p ಅದು ಇಟ್ಕೊಳ್ರಿ, ಅವಾಗ ವಿಡಿಯೋ ಬಹಳ ಫುಲ್ ಕ್ಲಿಯರ್ ಆಗಿ ಕಾಣಿಸ್ತೈತಿ. ಯಾಕಂದ್ರೆ ಲೈವ್ ದೊಳಗಡೆ ಸ್ವಲ್ಪ ಮಟ್ಟಿಗೆ ಸೊ ಬ್ಲರ್ ಅನ್ಸಿತ್ತು ಅಂದ್ರೆ 360p ಇದಕ್ಕಿಂತ ಕಡಿಮೆ ಇಟ್ರ ಬ್ಲರ್ ಕಾಣಿಸ್ತೈತಿ. 360p ಅಂಡ್ ಅಬೋ ಯಾವ್ದಾದ್ರು ವಿಡಿಯೋ ಕ್ವಾಲಿಟಿ ಇಟ್ಕೊಂಡು ಯು ಕ್ಯಾನ್ ವಾಚ್ ದಿ ವಿಡಿಯೋ. ಓಕೆ, ಇಲ್ಲಿ 1 to 60 questions. ಸೊ ದೇರ್ ವಿಲ್ ಬಿ ದಿ 4 options ಫಾರ್ ಈಚ್ ಕ್ವಶನ್. ಫಾರ್ ಎಕ್ಸಾಂಪಲ್ ಕ್ವಶನ್ ನಂಬರ್ 1 A, B, C, D. Okay, there will be the 4 options. For all the cases it is going to applicable, not only for mathematics, not only for chemistry, not only for the physics, not only for the bio, for all the subjects this is going to obey. So ಇವಾಗ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿರ್ತದೆ ನೋಡ್ರಿ. ಆಲ್ಮೋಸ್ಟ್ ಆಲ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಚೆಕ್ ಮಾಡ್ಕೊಳ್ರಿ ನೀವು. ಅಲ್ಲಿ ಏನ ಆಪ್ಷನ್ಸ್ ಜಾಸ್ತಿಯಾಗಿ ಆಪ್ಷನ್ಸ್ ನ ಕರೆಕ್ಟ್ ಆಗಿರ್ತಾವಪ್ಪ ಅಂತಂದ್ರೆ ಐದರ್ B or C ನನ್ನ ಪ್ರಕಾರ. ಮತ್ತೆ ನೀವು ಯಾವ್ದಾದ್ರು ಆಪ್ಷನ್ ತಗೋಬಹುದು. ಅಕಾರ್ಡಿಂಗ್ ಟು ಮೀ majority of the options at least of 12+, okay, 13+, 14+, 16+, B and C ಇದಿರ್ತಾವ. ಬೇಕಾದಂಗ್ ಚೆಕ್ ಮಾಡ್ಕೋರಿ 1 to 16. ಓಕೆ, ಸೊ B ಅರೆ ಶೇಡಿಂಗ್ ಮಾಡ್ರಿ ಅಥವಾ C ಅರೆ ಶೇಡಿಂಗ್ ಮಾಡ್ಬೇಕಾಗ್ತದೆ. ಸರ್ A ಮಾಡಿದ್ರೆ ನಡೆಯಲ್ಲ ಏನ್ರಿ ಅಂತಂದ್ರೆ, A ಮಾಡಿದ್ರೆ ನನ್ನ ಅನ್ಸಿಕೆ 12+ ಆಗ್ಬೋದು ನೋಡ್ರಿ. ಬರೀ D ಮಾಡಿದ್ರೆ ಸರ್ 12+ ಆಗ್ಬೋದು. B and C ಮಾಡಿದ್ರೆ 16+ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಸೊ ನಿಮಗೆ ಫಸ್ಟ್ ಹೆಂಗಪ್ಪ ಅಂದ್ರೆ ಗೊತ್ತಿದ್ದನ್ನ ಶೇಡಿಂಗ್ ಮಾಡ್ಬೇಕಾಕೈತಿ, ಗೊತ್ತಿದ್ದನ್ನ ಆನ್ಸರ್ ಮಾಡ್ಬೇಕಾಗ್ತದ. ಫಾರ್ ಎಕ್ಸಾಂಪಲ್ 10th ಕ್ವಶನ್, ಜಸ್ಟ್ ಒಂದು ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್. 10th ಕ್ವಶನ್ ನಿನಗ ಪಕ್ಕ A ಅಂತೇಳಿ ಆಪ್ಷನ್ ಗೊತ್ತಿತ್ತಂದ್ರೆ ಮತ್ತೆ B ಯಾಕೆ ಹಾಕ್ಲಿಕ್ಕೆ ಹೋಗ್ತೀಯ? A ಯು ಹ್ಯಾವ್ ಟು ಮಾರ್ಕ್. ಓಕೆ, A ಆಪ್ಷನ್ ನೀವು ಕರೆಕ್ಟ್ ಆಗಿ ಮಾರ್ಕ್ ಹಾಕ್ಬೇಕಾಗ್ತಿ. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಹೆಂಗಪ್ಪ ಅಂದ್ರೆ
ಐಡಿಯಲ್ ಸೊಲ್ಯೂಷನ್ ಈಸ್ ಅಂತೇಳಿ ಕೆಮಿಸ್ಟ್ರಿದೊಳಗಡೆ ಸೊ ಒಬೆ ದಿ ರಾಲ್ಸ್ ಲಾ ಅಂತೇಳಿ ಎ ಆಪ್ಷನ್ ಇತ್ತಂದ್ರೆ ಎ ಆಪ್ಷನ್ ಟಿಕ್ ಮಾಡ್ಬೇಕಾಗ್ತದೆ. ಅವಾಗ ಬಿ ಅಂತೇಳಿ ಇದು ಯಾವಾಗಪ್ಪ ಅಂದ್ರೆ ಏನೂ ಗೊತ್ತಿಲ್ಲ ಅಂದ್ ಬಳಕ ಕೆಲವೊಬ್ರು ಹೆಂಗಂದ್ರೆ ಒಂದೇದ್ ಎ, ಎರಡನೇದ್ ಬಿ, ಮೂರನೇದ್ ಸಿ, ನಾಲ್ಕನೇದ್ ಡಿ ಹಿಂಗ ರ್ಯಾಂಡಮ್ಲಿ ಹೋಗೋದಕ್ಕಿಂತ ಕರೆಕ್ಟ್ ಆಗಿ ಹೆಂಗ ಲಾಜಿಕ್ ಕೊಟ್ಬಿಡ್ತಪ್ಪ ಅಂದ್ರೆ ಬರೇ ನಿಮಗ್ ಗೊತ್ತಿದ್ದು ಹಾಕ್ರಿ, ಗೊತ್ತಿಲ್ಲಾರ್ದ ಎಲ್ಲಾನು ಬರೇ ಬಿ 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 ಅಪ್ ಟು ಎಲ್ ತಕ ಇರ್ತಂದ್ರ ಸೊ ಅಪ್ ಟು 60 ತಕ ಬರೇ ಬಿ ಯಾರು ಹಾಕ್ರಿ, ಇಲ್ಲ ಸಿ 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 ಅಂತೇಳಿ ಒಂದೇ ಲಾಜಿಕಲ್ ಆಗಿ ಹಿಡ್ಕೊಂಡು ಹೋದ್ರಿ ಅಂತಂದ್ರೆ ಆರಾಮ್ಸೆ 16+ ಅದು ಮ್ಯಾಥಮೆಟಿಕ್ಸ್ಗೆ ಹೋಲ್ಸ್ ಗುಡ್ ಆಗ್ತದೆ, ಕೆಮಿಸ್ಟ್ರಿಗೆ ಹೋಲ್ಸ್ ಗುಡ್ ಆಗ್ತದೆ, ಫಿಸಿಕ್ಸ್ಗೂ ಹೋಲ್ಸ್ ಗುಡ್ ಆಗ್ತದೆ, ಮತ್ತೆ ಯಾವ್ದಕ್ಕೆ ಸರ್ ಬಯಾಲಜಿಗೂ ಅಪ್ಲಿಕೇಬಲ್ ಆಗ್ತದೆ. ಫಾರ್ ಆಲ್ ಸಬ್ಜೆಕ್ಟ್ಸ್ ದಿಸ್ ಟೆಕ್ನಿಕ್ ಅಂಡ್ ಲಾಜಿಕ್ ಈಸ್ ಗೋಯಿಂಗ್ ಟು ಅಪ್ಲೈ. ಓಕೆ, ಅಪ್ಲಿಕೇಬಲ್ ಆಲ್ಸೋ. ಸೊ ನಿಮ್ಗೆ ಗೊತ್ತಿದ್ದು ಹಾಕ್ರಿ, ಗೊತ್ತಿಲ್ಲಾರ್ದು ಐದರ್ ಬಿ ಆರ್ ಸಿ, ಇಲ್ಲ ಸರ್ ನನಗೆ ಎದ್ ಮೇಲೆ ಇಂಟ್ರೆಸ್ಟ್ ಅದಂದ್ರೆ ಎ ಆರ್ ಡಿ ಮೇಲೆ ಇಂಟ್ರೆಸ್ಟ್ ಅದ ಡಿ. ಅವಾಗ ನಿಮ್ಗೆ ಪ್ರತಿ ಒಂದ್ರೊಳಗನ್ನ 16+16+16+16 ಇಷ್ಟು ಮಾರ್ಕ್ಸ್ ಬರೋಂತ ಸಾಧ್ಯತೆ ಇರ್ತೈತಿ ಆರಾಮ್ಸೆ. ಇಷ್ಟು ಕೂಡ್ಸೋಣ್ರಿ ಅಂತಂದ್ರೆ ಅಟ್ ಲೀಸ್ಟ್ ಆಫ್ ಲಾಸ್ಟ್ ವರ್ಸ್ಟ್ ಕೇಸಸ್ ದೊಳಗಡೆ 12+12+12+12+ ಅಂತೂ ಬಂದೇ ಬರ್ತೈತಿ. ಯಾಕಂದ್ರೆ ನೀವು ರ್ಯಾಂಡಮ್ಲಿ ಹಾಕೋತ್ ಹೋದ್ರಿ ಅಂತಂದ್ರೆ ಅವಾಗ ಯಾವುದೇ ಕಾರಣಕ್ಕೂ ಅದು ಸಕ್ಸಸ್ ಆಗಂಗಿಲ್ಲ. ಸೊ ಅದಕ್ಕೆ ಇದು ಏನಪ್ಪಾ ಅಂದ್ರೆ ಐದರ್ ಬಿ ಆರ್ ಸಿ ಇಫ್ ಯು ಫಾಲೋ ಇನ್ 2026 KCET, ನಾಟ್ ಓನ್ಲಿ ಫಾರ್ 2026 ಬಟ್ ಆಲ್ಸೋ 2027 KCET ಗೆ ಎಲ್ಲ ಎಲ್ಲೆಲ್ಲಿ ನೆಗೆಟಿವ್ ಇರಲ್ಲ ಈ ಲಾಜಿಕ್ ನ ಯೂಸ್ ಮಾಡ್ಕೊಂಡು ನೀವು ಆರಾಮ್ಸೆ ಔಟ್ ಆಫ್ 16 ಈಚ್ ಸಬ್ಜೆಕ್ಟ್ ದೊಳಗಡೆ ಸ್ಕೋರ್ ಮಾಡ್ಕೋಬಹುದು. ಓಕೆ, ಇದು ಇವತ್ತಿಂದು ಫಸ್ಟ್ ಅಂಡ್ ಪ್ರಿಮೋಸ್ಟ್ ಡಿಸ್ಕಷನ್ ಆಗಿತ್ತು. ಓಕೆ, ನೆಕ್ಸ್ಟ್ ಆರಾಮ್ಸೆ ನೀವು ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ 30 ಡೇಸ್ ಇದೆ. 30 ಡೇಸ್ದಾಗ ಏನ್ ಓದ್ಬೇಕು ಅನ್ನೋದು ಒಂದಿಷ್ಟು ಬ್ರೀಫ್ ಗೆ ಡಿಸ್ಕಷನ್ ಮಾಡಿರ್ತದೆ. ಸೊ ಕ್ಲಾಸ್ ನ ಬೆಸ್ಟ್ ಅನ್ಸ್ತಿತ್ತು ಅಂದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಇದ್ರ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್. ಸೊ ಈಗ ಯಾರು ವೆಕೇಶನ್ ದಾಗ ಸ್ಟಡಿ ಮಾಡ್ತಾ ಇದ್ದಿರಲ್ಲ ಅವ್ರಿಗೆ ಆಲ್ರೆಡಿ ವಂಡರ್ಫುಲ್ ವೆಕೇಶನ್ ಮಾರ್ನಿಂಗ್ ಬ್ಯಾಚ್ ನಡೆದೈತಿ, ಈವ್ನಿಂಗ್ ಬ್ಯಾಚ್ ಡೆಮೋ ಕ್ಲಾಸಸ್ ಹೊಂಟಿದ್ದಾವ. 25th ಹಿಡಿದು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಮಾರ್ಚ್ ಆಫ್ 25th 2026 ಹಿಡಿದು ಡೈಲಿ ಈವ್ನಿಂಗ್ 5:30 to 8 o'clock ಬ್ಯಾಚ್ ಹೊಸದ್ ಬ್ಯಾಚ್ ಸ್ಟಾರ್ಟ್ ಆಗ್ತದೆ. ಇನ್ನ 3-4 ಡೇಸ್ ಡೆಮೋ ಕ್ಲಾಸಸ್ ಇದ್ದಾವ. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಬಂದು ಡೆಮೋ ಕ್ಲಾಸಸ್ ಅಟೆಂಡ್ ಆಗ್ರಿ. ಈ ವಿಡಿಯೋ ವಾಚ್ ಮಾಡ್ತಾ ಇದ್ದರು ನಿಮ್ಮೆಲ್ಲಾ ಜೂನಿಯರ್ಸ್ಗೆ ಸೊ ಕನ್ವೆ ಮಾಡ್ರಿ. ಯಾರಾದ್ರೂ ಈಗ ಫಸ್ಟ್ PUC ಮುಗಿ ಸೆಕೆಂಡ್ PUC ಇದ್ದವರು ಈ ವಿಡಿಯೋ ವಾಚ್ ಮಾಡ್ತಾ ಇದ್ರೆ ಅಂದ್ರೆ ಸೊ ನಾಳೆನೋ ಡೆಮೋ ಕ್ಲಾಸ್ ಇದೆ 5:30 ದಿಂದ 8 o'clock ಯು ಕ್ಯಾನ್ ಅಟೆಂಡ್ ದಟ್ ಡೆಮೋ ಕ್ಲಾಸ್. ಅಂಡ್ 25th ಹಿಡಿದು ಸೊ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ವಿತ್ ಸ್ಪೆಷಲ್ ಆಫರ್ ಇದೆ ನೋಡೋದು. ಸೊ PCMB ಒನ್ ಟೈಮ್ ಮುಗಿಸ್ಕೊಡ್ಲಕ್ಕ ಸೊ 4 ತಿಂಗಳು ಬೇಕಾಗ್ತದೆ. ಆ 4 ತಿಂಗಳಿಗೆ ಜಸ್ಟ್ ಅಟ್ 4000 rupees ದಾಗ ಸ್ಪೆಷಲ್ ಆಫರ್ ಇದೆ. ಅದು 25th ಹಿಡಿದು ಅದು ಮತ್ತೆ ಚೇಂಜ್ ಆಗ್ತದೆ. ಅದಕ್ಕೆ 25th ಒಳಗಡೆ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಗೆಟ್ ದಿ ಕನ್ಫರ್ಮ್ ಯುವರ್ ಅಡ್ಮಿಷನ್. ನೆಕ್ಸ್ಟ್ 1 year ಪೂರ್ತಿ ಲಾಂಗ್ ಟರ್ಮ್ ಇದು ಇಂಟಿಗ್ರೇಟೆಡ್ PCMB ಬಂತು. ಮತ್ತೇನಪ್ಪಾ ಅಂದ್ರೆ KCET ನೀಟ್ದು ಸೊ ಲಾಂಗ್ ಟರ್ಮ್ ಕೋರ್ಸಸ್ಗಿನು ಇದು ಕಾಮನ್ ಆಗಿ ಕ್ಲಾಸಸ್ ನ ಕಂಡಕ್ಟ್ ಮಾಡುತ್ತದೆ. ಈ ಇಯರ್ ಫುಲ್ ಮಾರ್ನಿಂಗ್ 6 o'clock to 8 o'clock ತಕ 2 hours ಡೈಲಿ ಕ್ಲಾಸಸ್ ಇರ್ತಾವ. ಸೊ ಅದಕ್ಕೆ ಬೇಕಂದವರು ಸೊ 10,000 ತರಗಡೆ ಸ್ಪೆಷಲ್ ಆಫರ್ ಇದೆ. ಸೊ ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಜಾಯಿನ್ ಟು ದಿ ಮಾರ್ನಿಂಗ್ ಬ್ಯಾಚ್ ಆಲ್ಸೋ. ಈ ಇನ್ಫಾರ್ಮೇಶನ್ ಎಲ್ಲ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಯಾಕಂದ್ರೆ ಆಫರ್ ಮುಗಿದ್ ಬಳಕ್ ಬಂದು ಮತ್ತೆ ನಾವು ಎಕನಾಮಿಕಲಿ ವೀಕ್ ಇದ್ದೀವ್ರಿ ಸರ್ ಫೀಸ್ ಕಡಿಮೆ ಮಾಡ್ರಿ ಅನ್ನೋಕ್ಕಿಂತ ಈಗ ನಾವೇ ಸ್ಪೆಷಲ್ ಆಫರ್ 10th year ಸೆಲೆಬ್ರೇಷನ್ ಸಂಬಂಧ ಕೊಟ್ಟಿದ್ದೀವಿ. ಇದು ಎಲ್ಲಾ ಸ್ಟೂಡೆಂಟ್ಸ್ ನ ಯುಟಿಲೈಸೇಷನ್ ತಕ್ಕೊಳ್ರಿ. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಮಾಸ್ಟರ್ ಪ್ಲಾನ್ ಕನ್ಸರ್ನ್ ಟು ದಿ ಈಚ್ ಸಬ್ಜೆಕ್ಟ್ ವೈಸ್. ಓಕೆ, KCET ಗೆ ಯಾವ ತರ ಓದ್ಬೇಕು, ನೀಟ್ಗೆ ಯಾವ ತರ ಓದ್ಬೇಕು ಅಂತ ಅನ್ನೋದು. ಸೊ ಈಗಂತರೂ ಒಂದು ಕ್ಲಾರಿಟಿ ಗೊತ್ತಾಯ್ತು. 16 ಮಾರ್ಕ್ಸ್ ಅಂತರೂ ಆರಾಮ್ಸೆ ಪ್ರತಿಯೊಂದು ಸಬ್ಜೆಕ್ಟ್ ದಾಗ ಬೀಳ್ತಾವ ಅಂತೇಳಿ. ನೀ ಅಲ್ಲಿಗೆ ಎಕ್ಸಾಮ್ ಹಾಲಿಗೆ ಹೋಗಿ 16 ಮಾರ್ಕ್ಸ್ ತಗೊಂಡ್ರೆ ಮೀನಿಂಗ್ಲೆಸ್ ಆಗ್ತದೆ. ಸೊ ಅದಕ್ಕೆ ಕರೆಕ್ಟ್ ಆಗಿ ಓದಿ ಅಟ್ ಲೀಸ್ಟ್ 25+, 30+ ತಗೊಂಡ್ರಂದ್ರೆ ಬಹಳ ಬೆಸ್ಟ್ ಹೆಲ್ಪ್ ಆಗ್ತದೆ ರ್ಯಾಂಕ್ ತರ್ಲಕ್ಕ. ಓಕೆ, ಇಲ್ಲ ಸರ್ ನಾನು ಬಿಲೋ 1000 ರ್ಯಾಂಕ್ ತರ್ಬೇಕಂತೇಳಿ ಟಾರ್ಗೆಟ್ ಇಟ್ಟಿದ್ದೀನಿ ಅಂದ್ರೆ ಯು ಹ್ಯಾವ್ ಟು ಪುಟ್ ಮ್ಯಾಕ್ಸಿಮಮ್ ಹಾರ್ಡ್ ಅಂಡ್ ಸ್ಮಾರ್ಟ್ ಎಫರ್ಟ್. ಓಕೆ, ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಅಂದ್ರೆ ಆರಾಮ್ಸೆ ಯು ವಿಲ್ ಗೆಟ್ ದಿ ಸಕ್ಸಸ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ಯಾವ ತರ ಮಾಸ್ಟರ್ ಪ್ಲಾನ್ ಪ್ರಕಾರ ಓದ್ಬೇಕು ಅನ್ನೋದು ಒಂದು ಕೆಮಿಸ್ಟ್ರಿ ಆಲ್ರೆಡಿ ಮಾಡಿದೀವಿ. ಸೊ ನೋಡ್ಕೊಳ್ರಿ. ಸೊ ಮಾಸ್ಟರ್ ಪ್ಲಾನ್ ಯಾವ್ದಕ್ರಿ ಸರ್ ಅಂತಂದ್ರೆ ಟಾರ್ಗೆಟ್ ಬಿಲೋ 1000 ರ್ಯಾಂಕ್. ಓಕೆ, 1000 ರ್ಯಾಂಕ್ ಸ್ಕೋರ್ ಮಾಡ್ಕೊಳ್ಕ ಯಾವ ತರ ನೀವು ಮಾಸ್ಟರ್ ಪ್ಲಾನ್ ಪ್ರಕಾರ ಓದ್ಬೇಕು ಅನ್ನೋದು ಬರ್ಕೊಂತ ಕೂತ್ರ ಸ್ವಲ್ಪ ಟೈಮ್ ಜಾಸ್ತಿ ವೇಸ್ಟ್ ಆಗ್ತದ. ಅದ್ರ ಸಂಬಂಧ ಓವರ್ ಆಲ್ ಆಗಿ ಹೇಳ್ಕೊತ ಹೋಗಿರ್ತದ. ನೀವು ಫಾಸ್ಟ್ ಆಗಿ ಲೀಸ್ಟ್ ಮಾಡ್ಕೊಂಡ್ರೆ ಅಂದ್ರೆ ಸರಿ. ಇಲ್ಲಾಂದ್ರೆ ಸ್ವಲ್ಪ ಸ್ಪೀಡ್ ಅನಿಸ್ತಿತ್ತು ಅಂದ್ರೆ ರಿವೈಂಡ್ ಮಾಡ್ಕೊಂಡು ಏನಪ್ಪಾ ಅಂದ್ರೆ ಲೈವ್ ಕ್ಲಾಸ್ ನ ಅಗೇನ್ ಅಂಡ್ ಅಗೇನ್ ಯು ಕ್ಯಾನ್ ವಾಚ್. ಓಕೆ, ರಿಪ್ಲೈ ಮಾಡಿ. ಸೊ ಯು ಸಪೋಸ್ ಟು ವಾಚ್.
ಸೊ ಲೈವ್ ದಾಗಿದ್ದವರು ಕ್ಲಾಸ್ ನ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡ್ರಿ, ಮತ್ತೆ ಇದು ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸ್ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ವಾಚ್ ದಿಸ್ ಸೊ ಲೈವ್ ಕ್ಲಾಸ್. ಅಂದಾಗ ಅವ್ರಿಗೂ ಹೆಲ್ಪ್ ಆಗ್ತೈತಿ. ಇವಾಗ ಯಾರಾದ್ರೂ ನಿಮ್ ಜೂನಿಯರ್ಸ್ ಇದ್ರಂದ್ರೆ ಅವರಿಗೆ ಶೇರ್ ಮಾಡ್ರಿ, ಅವ್ರಿಗೂ ಇದು ಹೆಲ್ಪ್ಫುಲ್ ಆಗ್ತದ. ಅವ್ರಿಗೆ ಬೆಟರ್ ಈಗ ವೆಕೇಶನ್ ಕ್ಲಾಸ್ ಬಂದ್ ಕಲಿ ಅಂತ ಹೇಳ್ರಿ, ಅವಾಗ ಆರಾಮ್ಸೆ ಹೆಲ್ಪ್ ಆಗ್ತದ ಅವ್ರಿಗೆ. ಓಕೆ, ಸೊ ಕೆಮಿಸ್ಟ್ರಿದ ಒಂದಿಷ್ಟು ಫಸ್ಟ್ ಹೈಲೈಟ್ಸ್ ನ ಕೊಟ್ಟಿರ್ತದ. ಇನ್ನ ಸಬ್ಸಿಕ್ವೆಂಟ್ ಕ್ಲಾಸಸ್ ಗಳೊಳಗಡೆ ಫೋರ್ತ್ ಕಮಿಂಗ್ ಕ್ಲಾಸಸ್ ಒಳಗಡೆ ಅಗ್ದಿ ಫಿಸಿಕ್ಸ್ ದಾಗಿರ್ಲಿ, ಮ್ಯಾಥಮೆಟಿಕ್ಸ್ ದಾಗಿರ್ಲಿ, ಬಯಾಲಜಿದಾಗಿರ್ಲಿ ಮತ್ತೆ ಕೆಮಿಸ್ಟ್ರಿ ಇವತ್ತು ಎಲ್ಲಾನು ಹೇಳಕ್ ಆಗಂಗಿಲ್ಲ, ಕೆಲವೊಂದಿಷ್ಟು ಹೇಳ್ಕೊಟ್ಟಿರ್ತದ, ಅದ್ರದ್ದು ನೀವು ಫಾಲೋ ಅಪ್ ಮಾಡ್ಕೊಳ್ರಿ. ಸರ್ ಕೆಮಿಸ್ಟ್ರಿ ಒಳಗಡೆ ಯಾವ ಚಾಪ್ಟರ್ ಸರ್ ಮೇಜರ್ಲಿ ಫೋಕಸ್ ಮಾಡ್ಬೇಕ್ರಿ ನಾವು KCET ನೀಟ್ ಅಂದ್ರೆ ಸೊಲ್ಯೂಷನ್ಸ್. ಡೋಂಟ್ ನೆಗ್ಲೆಕ್ಟ್ ದಿಸ್ ಚಾಪ್ಟರ್. ಸೊಲ್ಯೂಷನ್ಸ್ ಚಾಪ್ಟರ್ ಸೆಕೆಂಡ್ PUC ಫಸ್ಟ್ ಸೆಕೆಂಡ್ PUC ಫೋಕಸ್ ಮಾಡ್ಕೊಂಡು ಸೆಕೆಂಡ್ PUC ಕವರ್ ಮಾಡ್ರಿ. ಕೆಲವ್ರು ಹೆಂಗಂದ್ರೆ ಫಸ್ಟ್ PUC ಓದ್ಕೋತ್ ಕುಂದಿರ್ತೀರಿ, ಯಾಕಂದ್ರೆ ರೀಸೆಂಟ್ ಆಗಿ ಎಕ್ಸಾಮ್ ಮುಗಿಸಿದ್ರೆ ಸ್ವಲ್ಪ ಐಡಿಯಾ ಇರ್ತೈತಿ, ಸ್ಪೀಡ್ ಆಗ್ತದೆ ಸ್ಟಡಿ. ಓಕೆ, ಮನೆ ಒಳಗಡೆ ಸ್ಟಡಿ ಮಾಡ್ತಿದ್ರ ಅಂದ್ರೆ ಅಕಾರ್ಡಿಂಗ್ ಟು ದ ಪ್ಲಾನ್ ಯು ಹ್ಯಾವ್ ಟು ಫೋಕಸ್ ಅಂಡ್ ಕವರ್ ಫಸ್ಟ್ ಸೆಕೆಂಡ್ PUC. ಆಫ್ಟರ್ ದಟ್ ಯು ಕ್ಯಾನ್ ಫೋಕಸ್ ಇಫ್ ಟೈಮ್ ಪರ್ಮಿಟ್ಸ್ ಫಸ್ಟ್ PUC. ಯಾಕಂತಂದ್ರೆ ಅರೌಂಡ್ 60 to 70 or else 80% that they are going to focus on chemistry 2 ಮೇಲೆ. ಕೆಮಿಸ್ಟ್ರಿ ಒಂದ್ರ ಮೇಲೆ ಎಷ್ಟು ಸರ್ ಅಂತಂದ್ರೆ 30 to 40% ಮ್ಯಾಕ್ಸಿಮಮ್ 40 ಆಯ್ತು, 20, 30 or else maximum 40% that is going to come on PUC 1. ಓಕೆ, PUC 1 ಯಾವುದೇ ಸಬ್ಜೆಕ್ಟ್ ಆಗಿರ್ಲದು PCMB, ಸೊ ದೇ ಆರ್ ಗೋಯಿಂಗ್ ಟು ಫೋಕಸ್ ಅರೌಂಡ್ 30%, 20%, ಮ್ಯಾಕ್ಸಿಮಮ್ 40%. ಅದಕ್ಕೆ ಹೆಚ್ಚಿಗೆ ಹೋಗಂಗಿಲ್ಲ. ಹಾಗಾದ್ರೆ ನೀವು ಫೋಕಸ್ ಎದ್ರ ಮೇಲೆ ಜಾಸ್ತಿ ಇರಲ್ಲ ಅಂದ್ರೆ ಸೆಕೆಂಡ್ PUC PCMB ಮೇಲೆ ಇರಲಿ. ಓಕೆ, ಸೊಲ್ಯೂಷನ್ಸ್ ಒಳಗಡೆ ಏನೇನ್ ಸ್ಟಡಿ ಮಾಡ್ಬೇಕ್ರಿ ಸರ್ ಅಂತಂದ್ರೆ ಹೆನ್ರೀಸ್ ಲಾ, ಸೊಲ್ಯುಬಿಲಿಟಿ, ರಾಲ್ಸ್ ಲಾ, ನೆಕ್ಸ್ಟ್ ಅಪ್ಪ ಅಂದ್ರೆ ಆಸ್ಮಾಸಿಸ್, ಆಸ್ಮಾಟಿಕ್ ಪ್ರೆಷರ್ ಅಂದ್ರೆ ಕೊಲಿಗೇಟಿವ್ ಪ್ರಾಪರ್ಟೀಸ್ ಯು ಸಪೋಸ್ ಟು ಸ್ಟಡಿ. ನೆಕ್ಸ್ಟ್ ಸರ್ ವ್ಯಾನ್ಸ್ ಆಫ್ ಫ್ಯಾಕ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ನೆಕ್ಸ್ಟ್ ಸರ್ ಅಪಾರ್ಟ್ ಫ್ರಮ್ ದಟ್ ಯು ಸಪೋಸ್ ಟು ಸ್ಟಡಿ ಅಬೌಟ್ ದಿ ಸೊ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ಬೇಸ್ಡ್ ಆನ್ ದಿ ಆಸ್ಮಾಟಿಕ್ ಪ್ರೆಷರ್. ನಾಟ್ ಓನ್ಲಿ ದೋಸ್ ಬಟ್ ಆಲ್ಸೋ ಕಾನ್ಸಂಟ್ರೇಷನ್ ಮೆಥಡ್ಸ್ ಆಫ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ಸ್ ಲೈಕ್ ಮೊಲಾರಿಟಿ ಆಗಿರ್ಬೋದು, ಮೊಲಾಲಿಟಿ ಆಗಿರ್ಬೋದು, ಮೋಲ್ ಫ್ರಾಕ್ಷನ್. ಸೊ ಇವು ಏನ್ ಹೇಳಿದೇವಲ್ಲ ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಸೊಲ್ಯೂಷನ್ಸ್ ಒಳಗಡೆ. ಓಕೆ, ಸೊ ಜಸ್ಟ್ ಫಾಸ್ಟ್ ಆಗಿ ರೀಕಾಲ್ ಮಾಡೋದಾದ್ರೆ ಸೊಲ್ಯುಬಿಲಿಟಿ, ಹೆನ್ರೀಸ್ ಲಾ, ರಾಲ್ಸ್ ಲಾ, ಐಡಿಯಲ್ ಸೊಲ್ಯೂಷನ್ಸ್, ನಾನ್ ಐಡಿಯಲ್ ಸೊಲ್ಯೂಷನ್ಸ್, ಪರ್ಟಿಕ್ಯುಲರ್ ಆಗಿ ಎಕ್ಸಾಂಪಲ್ಸ್ ನ ಫೋಕಸ್ ಮಾಡ್ತಾನ. ನೆಕ್ಸ್ಟ್ ಅಜಿಯೋಟ್ರೋಪ್ಸ್ ಮತ್ತೆ ಯಾವ್ದ್ರಿ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ಒಳಗಡೆ ಪರ್ಟಿಕ್ಯುಲರ್ ಆಗಿ ಮೊಲಾರಿಟಿ, ಮೋಲ್ ಫ್ರಾಕ್ಷನ್. ಓಕೆ, ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತವೆ. ಇವು ಅಟ್ ಲೀಸ್ಟ್ ಇಷ್ಟರ ನೀವು ಕಂಪಲ್ಸರಿ ಸೊಲ್ಯೂಷನ್ ಚಾಪ್ಟರ್ಸ್ ದಾಗ ಓದಿರ್ಲೇಬೇಕಾಗ್ತೈತಿ. ಅದು ಆಗನೇ ಬಯೋಮಾಲಿಕ್ಯೂಲ್ಸ್ ನ ಫೋಕಸ್ ಮಾಡ್ರಿ, ಯಾಕಂತಂದ್ರೆ ಈಸಿಯಾಗಿ ತಿಳಿದಿರ್ಬೇಕು ಮತ್ತೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ ನ ಬರ್ಬೇಕದು. ಯಾವ್ದು ಕಾನ್ಸೆಪ್ಟ್ ಓದಿರ್ತಿರಲ್ಲ ಅದರದಿಂದ ಮಾರ್ಕ್ಸ್ ನ ನಿಮ್ಗೆ ಕಂಪಲ್ಸರಿ ಕವರ್ ಆಗಿರ್ಬೇಕು. ಓಕೆ, ಸೊ ಲೆಟ್ ಅಸ್ ನೀಟ್ ಪ್ರಿಪರೇಷನ್ ಅಂತ ಹೇಳಿ ಕೇಳ್ತಾ ಇದ್ದೀರಿ. ಸೊ ನೀಟ್ಕ್ನು ಇದು ಕಾಮನ್ ಕ್ಲಾಸಸ್, ನಾಟ್ ಓನ್ಲಿ ಫಾರ್ KCET ಬಟ್ ಆಲ್ಸೋ ಇಟ್ ಇಸ್ ನೀಟ್. ಸೊ ನೀಟ್ CET ಕಾಮನ್ ಕ್ಲಾಸಸ್ ಆಗಿನೇ ಇದು ಕವರ್ ಮಾಡಿರ್ತದ. ಇದು ನೀವು ಒಂದಿಷ್ಟು ಹೆಲ್ಪ್ ನ ತಗೋಬಹುದು. ಇದರ ಇಷ್ಟೇ ಓದಿದ್ರೆ ಸಾಕೆ ನನಗೆ ಇದು ಥಿಯರಿ ಎಕ್ಸಾಮ್ ಅಲ್ಲ. ಇದು ಫಸ್ಟ್ ಕ್ಲಾರಿಟಿ ಆಗಿರ್ಲಿ. ಇಷ್ಟೇ ಓದಿದ್ರೆ ನಡೀತದೇನ್ರಿ ಸರ್? ನಾವ್ ಏನ್ ಹೇಳಿರ್ತೀವಲ್ಲ ಇದ್ರ ಒಂದು ಬರ್ಲಾರ್ದನ ಇರ್ಬೋದು, ಅಂತ ಸಿಚುವೇಶನ್ಸ್ ಆಗ್ತಾವ. ಬಟ್ ಮೇಜಾರಿಟಿ ಆಫ್ ದಿ ಕಾನ್ಸೆಪ್ಟ್ಸ್ ದೇ ಆರ್ ಗೋಯಿಂಗ್ ಟು ಕವರ್. ಓಕೆ, ಸೊ ಕ್ಲಾಸಸ್ ನ ಸಬ್ಸಿಕ್ವೆಂಟ್ ಆಲ್ರೆಡಿ ಒಂದು ಕೆಮಿಸ್ಟ್ರಿ ಕ್ಲಾಸ್ ಮಾಡೈತಿ, ಯಾರು ವಾಚ್ ಮಾಡಿಲ್ಲ ಅದು ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ. ಇದ್ರಾಗ ಬಯೋಮಾಲಿಕ್ಯೂಲ್ಸ್, ನೆಕ್ಸ್ಟ್ ಬಯೋಮಾಲಿಕ್ಯೂಲ್ಸ್ ಇದು ಎರಡು ಕಡೆ ಹೆಲ್ಪ್ ಆಗ್ತದೆ ನೋಡಿ. ಬಯಾಲಜಿದವ್ರಿಗೂ ಹೆಲ್ಪ್ ಆಗ್ತದೆ, ಇವನ್ ಸೊ ಕೆಮಿಸ್ಟ್ರಿ ಒಳಗಡೆ ಹೆಲ್ಪ್ ಆಗ್ತದೆ. ಅಲ್ಲಿ RNA, DNA, ಓಕೆ, ವಿಟಾಮಿನ್ಸ್, ನೆಕ್ಸ್ಟ್ ಸರ್ ಪ್ರೋಟೀನ್ಸ್, ಲಿಪಿಡ್ಸ್, ಕಾರ್ಬೋಹೈಡ್ರೇಟ್ಸ್, ಓಕೆ, ಮೋನೋಸ್ಯಾಕ್ರೈಡ್ಸ್, ಡೈಸ್ಯಾಕ್ರೈಡ್ಸ್, ಪಾಲಿಸ್ಯಾಕ್ರೈಡ್ಸ್, ಇವು ಆರಾಮ್ಸೆ ನೀವು ಕ್ವಿಕ್ ಗೆ ಇದು ಒಂದಿಂದ ಮುಗಿಸ್ಬೋದು ಆರಾಮ್ಸೆ. ಓಕೆ, ಅದ್ರ ಜೊತೆಗೆ ನೀವು ಹೆಂಗಂದ್ರೆ ಹಿಡ್ಕೊಂಡ್ ಕೂತಿರ ಒಂದೇ ಸಬ್ಜೆಕ್ಟ್ ಹಿಡ್ಕೊಂಡ್ ಕುಂದ್ರಲಿಕ್ಕೆ ಹೋಗ್ಬೇಡ್ರಿ. 3 hours ಟಾರ್ಗೆಟ್ ಇಡ್ರಿ, 3 hours ದಷ್ಟು. ಓಕೆ, ನೆಕ್ಸ್ಟ್ ಇಲ್ಲಿ 3 hours ದಷ್ಟು. ಇಷ್ಟಾದ ಬಳಿಕ ಕಂಪಲ್ಸರಿ ಹ್ಯಾವ್ ಟು ಚೇಂಜ್ ದ ಸಬ್ಜೆಕ್ಟ್. ಯಾಕಂದ್ರೆ ಕಂಟಿನ್ಯೂಸ್ ಮಾರ್ನಿಂಗ್ ಟು ಈವ್ನಿಂಗ್ ಒಂದೇ ಸಬ್ಜೆಕ್ಟ್ ಓದೋದ್ರೆ ಬೋರ್ ಆಗ್ತದ. ಮತ್ತೇನಾಗ್ತದೆ ಸರ್ ಅಂತಂದ್ರೆ ನಿಮಗೆ ಕಾನ್ಫಿಡೆನ್ಸ್ ನ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಯಾಕಂದ್ರೆ ಒಂದೇ ಸಬ್ಜೆಕ್ಟ್ ಇನ್ನ ಮುಗಿದಿಲ್ಲ ಅನ್ನೋದು ಈ ಲೆವೆಲ್ಗೆ ಬರ್ತೈತಿ. ಅದ್ರ ಸಂಬಂಧ ನಿಮ್ಗೆ ಹೇಳೋದು ಸೊ ಕರೆಕ್ಟ್ ಆಗಿ ಹೆಂಗಂದ್ರೆ ಪ್ಲಾನ್ ಪ್ರಕಾರ 3 hours ಸ್ಲಾಟ್ ಮಾಡ್ಕೊರಿ. ಒಂದ್ ಚಾಪ್ಟರ್ 3 hours ಕೊಟ್ರೆ ಅಂದ್ರೆ ಇಮಿಡಿಯೇಟ್ಲಿ ಆಫ್ಟರ್ 3 hours ಯು ಕ್ಯಾನ್ ಚೇಂಜ್ ದಿ ಸಬ್ಜೆಕ್ಟ್ ಆರ್ ಚಾಪ್ಟರ್ ಅಟ್ ಲೀಸ್ಟ್. ಓಕೆ, ಚಾಪ್ಟರ್ಸ್ ಗಿಂತ ಸಬ್ಜೆಕ್ಟ್ ಚೇಂಜ್ ಮಾಡೋದೇ ಬೆಸ್ಟ್ ಅಂತ ಹೇಳಿ ನಾನು ಸಜೆಸ್ತೇನೆ. ಯಾಕಂದ್ರೆ ಕಂಟಿನ್ಯೂಸ್ ನೀ ಕೆಮಿಸ್ಟ್ರಿ ಓದಿ ಆ ಚಾಪ್ಟರ್ ಮೇಲೆ ಕ್ವಶನ್ ಬರ್ಲಿಲ್ಲ ಅಂದ್ರೆ ಸೊ ಏನಾಗ್ತೈತಿ ಅಂದ್ರೆ ಮ್ಯಾಕ್ಸಿಮಮ್ ಲಾಸ್ ಆಗ್ತೈತಿ. ಅದಕ್ಕೆ ಸಬ್ಜೆಕ್ಟ್ ಯು ಹ್ಯಾವ್ ಟು ಚೇಂಜ್ ಆಫ್ಟರ್ 3 hours. ಓಕೆ, 3 hours ಪ್ಲಾನ್ ಪ್ರಕಾರ. ಸೊ ಇಲ್ಲಿ ಬಯೋಮಾಲಿಕ್ಯೂಲ್ಸ್ ಒಳಗಡೆ ಸೊ ಅವರ್ತ್ ಸ್ಟ್ರಕ್ಚರ್ ದೇನ್ ಇಲ್ಲೇನು ಡಯಾಗ್ರಾಮ್ ಅದು ಕೇಳಂಗಿಲ್ಲ. ಇಲ್ಲಾಂದ್ರೆ ಕರೆಕ್ಟ್ ಇದ್ದಿದ್ದು ಯಾವುದು ಅಂತೇಳಿ ಹಿಂಗ ಅವನೇ ಡಯಾಗ್ರಾಮ್ ಕೊಟ್ಟು ಆ ತರನು ವೆರಿ ಕಾಂಪ್ಲಿಕೇಟೆಡ್ ಮಾಡ್ಬೇಕಂದ್ರೆ ಮಾಡಿರ್ತಾನೆ. ಬಟ್ ಹೆಚ್ಚಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಾರ್ಮಲ್ ಥಿಯರಿ ಕ್ವಶನ್ಸ್ ಇರ್ತಾವ. ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್, ಓನ್ಲಿ ಸ್ಟೇಟ್ಮೆಂಟ್ 2 ಕರೆಕ್ಟ್ ಅನ್ನೋದು ನೀಟ್ ಕದ ಆಗ್ತದೆ ನೋಡ್ರಿ.
ನೀಟಿಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಲೆವೆಲ್ದು ಕ್ವಶನ್ಸ್ ಇರ್ತವೆ. KCET ಗೆ ಏನತ್ತ ನಾರ್ಮಲ್ ಇದಿರ್ತದೆ. ಇನ್ನೊಂದು ಕಾಮಿಡಿಕೆ ಅಂತೇಳಿ ಬರ್ತದೆ. ಸೊ ಅದಂತರೂ ವೆರಿ ಈಸಿಯೆಸ್ಟ್ ವೇದೊಳಗ ನೀವು ಸ್ಕೋರ್ ಮಾಡ್ಕೋಬಹುದು. ಬಟ್ KCET ನ ಮಾಸ್ಟರ್ ಪ್ಲಾನ್ ಇಟ್ಕೊಳ್ರಿ. ಯಾಕಂದ್ರೆ ಕಾಮಿಡಿಕೆ ಥ್ರೂ ಮತ್ತೆ ನೀವು ಇಂಜಿನಿಯರಿಂಗ್ ತಗೊಂಡ್ರಿ ಅಂದ್ರೆ, ಯಾಕಂದ್ರೆ ನನಗೆ ಇಂಜಿನಿಯರಿಂಗ್ 15 ಇಯರ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಿಮ್ಗೆ ಆರಾಮ್ಸೆ ಕ್ಲಿಯರ್ ಆಗಿ ಇವತ್ತು KCET ಮುಖಾಂತರ ನೀವು ಇಂಜಿನಿಯರಿಂಗ್ ಸೀಟ್ ತಗೋಬಹುದು. ಇಲ್ಲಾಂದ್ರೆ ಕಾಮಿಡಿಕೆ ಮುಖಾಂತರ ತಗೋಬಹುದು, ಬಟ್ ಹೈಯರ್ ಫೀಸ್ ಆಗ್ತದೆ. ಅದು ಆಸ್ ಗುಡ್ ಆಸ್ ಲೈಕ್ ಎ ಮ್ಯಾನೇಜ್ಮೆಂಟ್ ಸೀಟ್ ಆದಂಗೆ ಆಗ್ತದೆ. ಬೆಟರ್ ಯು ಹ್ಯಾವ್ ಟು ಗೋ ಥ್ರೂ KCET ಅಂಡ್ ಗೆಟ್ ದಿ ಬೆಸ್ಟ್ ರ್ಯಾಂಕ್ ಇನ್ KCET. ಅಂಡ್ ಯಾರು ಮೆಡಿಕಲ್ ಇಂಟ್ರೆಸ್ಟೆಡ್ ಇದ್ದಾರಲ್ಲ, ಯು ಹ್ಯಾವ್ ಟು ಟ್ರೈ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಇನ್ ನೀಟ್. ಓಕೆ, ಥ್ರೂ KCET ಮುಖಾಂತರ ನಿಮ್ಗೆ ಮತ್ತೆ ಬೇರೆ ಕೋರ್ಸಸ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ ಮತ್ತೇನ್ ಸ್ಟಡಿ ಮಾಡ್ಬೇಕ್ರಿ ಸರ್ತ? ಎಲೆಕ್ಟ್ರೋಕೆಮಿಸ್ಟ್ರಿ. ಓಕೆ, ಎಲೆಕ್ಟ್ರೋಕೆಮಿಸ್ಟ್ರಿದು ಇಲ್ಲಿ ಏನೇನ್ ಸ್ಟಡಿ ಮಾಡ್ರಪ್ಪ ಅಂದ್ರೆ ಕಂಪಲ್ಸರಿ ಎದ್ರ ಬಗ್ಗೆ? ಕರೋಜನ್ ಬಗ್ಗೆ. ಮತ್ತೆ ಯಾವ್ದ್ರಿ ಸರ್ತ್ ಅಂದ್ರೆ ಫ್ಯೂಯಲ್ ಸೆಲ್ಸ್ ಬಗ್ಗೆ ಒಂದಿಷ್ಟು. ಮತ್ತೆ ಯಾವ್ದು ಸ್ಟಡಿ ಮಾಡ್ಬೇಕ್ರಿ ಸರ್ತ? ಪ್ಯಾರಡೈಸ್ ಲಾಸ್ ಆಫ್ ಎಲೆಕ್ಟ್ರೋಲೈಸಿಸ್. ಓಕೆ, ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಟೈಪ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್. ನೆಕ್ಸ್ಟ್ ಅಪ್ಪ ಅಂತಂದ್ರೆ ಅಪಾರ್ಟ್ ಫ್ರಮ್ ದ್ಯಾಟ್ ಸ್ವಲ್ಪ ಮಟ್ಟಿಗೆ ಕಾಲ್ರೋಚಸ್ ಲಾದು ಅದ್ರ ಮೇಲಿಂದ ನ್ಯೂಮೆರಿಕಲ್ಸ್. ಓಕೆ, ಸಮ್ ಡೆಫಿನಿಷನ್ಸ್ ಹ್ಯಾವ್ ಟು ಸ್ಟಡಿ. ಅಗ್ದಿ ಇನ್ನೊಂದು ಪ್ಲಾನ್ ಅದ, ಚಾಪ್ಟರ್ ವೈಸ್ ಹೆಂಗ್ ಸೊಲ್ಯೂಷನ್ಸ್ ಕೊಟ್ಟಿತ್ತಲ್ಲ ಹಂಗ್ ಬಯೋಮಾಲಿಕ್ಯೂಲ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಎಲ್ಲಾ ಚಾಪ್ಟರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಒಂದು 10 ಕಾನ್ಸೆಪ್ಟ್ಸ್ ನ ಪ್ಲಾನ್ ಮಾಡ್ತೈತ್ರಿ. ಓಕೆ, ಇವತ್ತೇ ಎಲ್ಲ ಇದೇ ಒಂದೇ ಕ್ಲಾಸ್ನಾಗ ಎಲ್ಲ ಹೇಳೋದಂದ್ರೆ ಹೈಲಿ ಇಂಪಾಸಿಬಲ್ ಅದು. ಇವಾಗ ಏನ್ ಹೇಳ್ತದಂದ್ರ ಔಟ್ಲೈನ್ ಅಲ್ಟಿಮೇಟ್ ಟಾರ್ಗೆಟ್ ಏನಿತ್ತಂತಂದ್ರ ಹೌ ಟು ಸ್ಕೋರ್ 16+ ಮಾರ್ಕ್ಸ್ ಇನ್ ಈಚ್ ಸಬ್ಜೆಕ್ಟ್ ವಿತೌಟ್ ಸ್ಟಡಿ ಅಂತೇಳಿ ಆ ಕಾನ್ಸೆಪ್ಟ್ ನ ತಿಳಿಸ್ಲಿಕ್ಕೆ ಅದ್ರ ಜೊತೆಗೆ ಮಾಸ್ಟರ್ ಪ್ಲಾನ್ ಅಪ್. ಸೊ ಎದಕ್ ರಿಸರ್ಚ್ ಅಂದ್ರೆ ಹೌ ಟು ಗೆಟ್ ಬಿಲೋ ರ್ಯಾಂಕ್ 1000 ಇನ್ KCET. ಓಕೆ, ನೀಟ್ದೊಳಗಡೆ ನಿಮ್ದು ಎಫರ್ಟ್ ಏನಿದೆ, ಪ್ಲಾನ್ ಏನಿದೆ ಅದ್ರ ಪ್ರಕಾರನು ಓದ್ಕೋತ ಹೋಗ್ರಿ. ಯಾಕಂದ್ರೆ ಅಲ್ಲಿ ನೆಗೆಟಿವ್ ಇರ್ತಾವೆ, ಇದು ಕೆಲಸ ಕೊಡಂಗಿಲ್ಲ. ಎಲ್ಲೆಲ್ಲಿ ನೆಗೆಟಿವ್ ಮಾರ್ಕ್ ಇರ್ತಾವ ಅಲ್ಲಿ ಈಗ ಬರೀ A ಹಾಕೊಂಡ್ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ, ಬರೀ B ಹಾಕೊಂಡ್ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ, ಬರೀ C ಹಾಕೊಂಡ್ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ, ಬರೀ D ಹಾಕಿ ಬಂದ್ರೆ ನೆಗೆಟಿವ್ ದಾಗ ಹೋಗ್ತದೆ. ಬಟ್ KCET ನೆಗೆಟಿವ್ ಇಲ್ಲ ಅಂತದಕ್ಕೆ ಅಪ್ಲಿಕೇಬಲ್ ಆಗ್ತೈತಿ. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಕೆಮಿಸ್ಟ್ರಿ ಆಯ್ತು. ಇದು ಆದ ಬಳಿಕ ಕೆಮಿಕಲ್ ಕೈನೆಟಿಕ್ಸ್ ಇದು ಹಾಫ್ ಲೈಫ್ ಮತ್ತೆ ರಿಸರ್ಚ್ ಆರ್ಡರ್ ಆಫ್ ದಿ ರಿಯಾಕ್ಷನ್ ಸ್ವಲ್ಪ ಓವರ್ ಆಲ್ ಆಗಿನ ಹೇಳ್ಕೊತ ಹೋಗಿರ್ತದ. ಸ್ವಲ್ಪ ನೀವು ಲಿಸ್ಟ್ ಮಾಡ್ರಿ. ನೆಕ್ಸ್ಟ್ ಕ್ಲಾಸಸ್ ಏನದಲ್ಲ ಅವಾಗ ಚಾಪ್ಟರ್ ವೈಸ್ 10 ಕಾನ್ಸೆಪ್ಟ್ಸ್ ನ ಮಾಡಿ ಅದರದ್ದು ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಟ್ಟಿರ್ತ. ಸಬ್ಜೆಕ್ಟ್ ವೈಸ್, ಚಾಪ್ಟರ್ ವೈಸ್ ಎಲ್ಲ 4 ಸಬ್ಜೆಕ್ಟ್ ಇದು PCMB 4 ಕುರಿತು ಮಾಸ್ಟರ್ ಪ್ಲಾನ್ ನಿಮ್ದು ಬಿಫೋರ್ ದಿ ಎಕ್ಸಾಮ್. ಸೊ ನಾವ್ ಯಾವಾಗ ಫ್ರೀ ಇರ್ತೀವಲ್ಲ ಮಾಡಿ ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಮತ್ತೆ ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಮಾಡಿರ್ತದೆ. ಪಾಸಿಬಲ್ ಆದಷ್ಟು ಈಗ ಹೆಂಗ್ ಸೊಲ್ಯೂಷನ್ ಒಂದು 18 ಮಿನಿಟ್ಸ್ ಒಂದು ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿತ್ತಲ್ಲ ಹಂಗ ಮ್ಯಾಕ್ಸಿಮಮ್ ಹಾಫ್ ಆನ್ ಅವರ್ ದಷ್ಟು ಇಂಡಿವಿಜುವಲ್ ಸಬ್ಜೆಕ್ಟ್ ಮತ್ತೆ ಇಂಡಿವಿಜುವಲ್ ಚಾಪ್ಟರ್ ಮೇಲೂ ಕ್ಲಾಸಸ್ ಸಬ್ಸಿಕ್ವೆಂಟ್ಲಿ ಮಾಡಿಕೊಟ್ಟಿರ್ತ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲಿಂಕ್ ಎಲ್ಲ ನಿಮ್ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ. ಯಾಕಂದ್ರೆ ಕೆಲವೊಬ್ರು ನಮ್ಗೆ ಸಿಕ್ತಂದ್ರೆ ಸೆಲ್ಫಿಶ್ ಆಗ್ತಾರೆ. ಡೋಂಟ್ ಬಿ ದ ಸೆಲ್ಫಿಶ್ ಇನ್ ದಿಸ್. ಓಕೆ, ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಆಯ್ತು. ಅದೇ ತರ ಹೆಲೋ ಅಲ್ಕೇನ್ಸ್, ಹೆಲೋ ಅರಿನ್ಸ್. ಸೊ ಡೋಂಟ್ ನೆಗ್ಲೆಕ್ಟ್ ದಟ್. ಓಕೆ, ಹೆಲೋ ಅಲ್ಕೇನ್ಸ್ ಮತ್ತೆ ಹೆಲೋ ಅರಿನ್ಸ್ ಚಾಪ್ಟರ್ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅಮೈನ್ಸ್, ಹೆಲೋ ಅಲ್ಕೇನ್ಸ್, ಹೆಲೋ ಅರಿನ್ಸ್, ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್. ಸೊ ಫಸ್ಟ್ ನೀವ್ ಏನ್ ಥಿಯರಿ ಓದಿರಲ್ಲ ಒಂದ್ಸಲ ಕ್ವಿಕ್ ಗೆ ರಿಕಾಲ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ನ ರೆಫರ್ ಮಾಡಿ. ಸೊ ಎದ್ರ ಮೇಲೆ ಹೆಚ್ಚಿನ ಫೋಕಸ್ ಮಾಡಿದಾನಲ್ಲ ಅದೆಲ್ಲ ನಾವು ಮಾಸ್ಟರ್ ಪ್ಲಾನ್ ಅನಲೈಸಿಸ್ ಮಾಡಿ ಈಗ ಹೆಂಗ್ ಕೆಮಿಸ್ಟ್ರಿ ಸೊಲ್ಯೂಷನ್ಸ್ ತಗೊಂಡಿತ್ತಲ್ಲ ಹಂಗ್ ಬಯೋಮಾಲಿಕ್ಯೂಲ್ಸ್ ಮಾಡ್ಕೊಡ್ತೈತಿ, ಎಲೆಕ್ಟ್ರೋಕೆಮಿಸ್ಟ್ರಿ ಮಾಡ್ಕೊಡ್ತೈತಿ. ನೆಕ್ಸ್ಟ್ ಆಲ್ಕೋಹಾಲ್ಸ್, ಫಿನಾಲ್ಸ್, ಈಥರ್ಸ್, ಅಲ್ಡಿಹೈಡ್ಸ್, ಕೀಟೋನ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಯಾಕ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತದ KCET ಗೆ ಮತ್ತೆ ನೀಟ್ಗೆ ಎರಡಕ್ಕೆ. ಸೊ ಬಯಾಲಜಿದೊಳಗ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ನ ಅದನ್ನು ಡಿಸ್ಕಷನ್ ಮಾಡಿರ್ತದಂತೆ. ಸೊ ಇದೇ ತರ ನಿಮ್ ಕೆಮಿಸ್ಟ್ರಿದು, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, ನೆಕ್ಸ್ಟ್ ಫಿಸಿಕ್ಸ್, ನೆಕ್ಸ್ಟ್ ಬಯಾಲಜಿ. ಸೊ ಸಬ್ಸಿಕ್ವೆಂಟ್ ಕ್ಲಾಸಸ್ ಗಳದಾಗ ಮಾಡಿಕೊಟ್ಟಿರ್ತ. ಇನ್ನೊಂದಿಷ್ಟು ಫಿಸಿಕ್ಸ್ ಒಂದಿಷ್ಟು ಹೇಳ್ತದ ನೋಡ್ರಿ ಇಲ್ಲಿ. ಸೊ ಇವಾಗ ಹೆಂಗ್ ಹೇಳ್ದೇವಲ್ಲ ಇದೇ ತರನ ಚಾಪ್ಟರ್ ವೈಸ್ ನ ಫಿಸಿಕ್ಸ್ ದಾಗ ನೀವು ಫೋಕಸ್ ಮಾಡ್ಲಿಕ್ಕೆ ಯಾವ್ಯಾವ ಸ್ಟಡಿ ಮಾಡ್ಬೇಕ್ರಿ ಸರ್? ಫಸ್ಟ್ ಅಂಡ್ ಪ್ರಿಮೋಸ್ಟ್ ನೀವು ಎದಕ್ಕೆ ಹಿಟ್ ಮಾಡಿಬಿಡ್ರಿ ಅಂದ್ರೆ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಹ್ಯಾವ್ ಟು ಸ್ಟಡಿ. ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಈ ಚಾಪ್ಟರ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಯಾಕಂತಂದ್ರೆ ಕನಿಷ್ಠ ಅಂತಂದ್ರೆ ಇದ್ರ ಮೇಲೆ ಒಂದು 3 to 4 ಕ್ವಶನ್ಸ್ ಬಹಳ ಈಸಿಯಾಗಿ ಅಪಿಯರ್ ಆಗ್ತಾವ, ಮತ್ತೆ ನೀವು ಆರಾಮ್ಸೆ ಸ್ಕೋರ್ ಮಾಡ್ಕೋಬಹುದು. ಅದರ ಪರ್ಟಿಕ್ಯುಲರ್ಲಿ ಯಾವ್ದಪ್ಪ ಅಂದ್ರೆ ಸೆಮಿ ಕಂಡಕ್ಟರ್ಸ್ ಎಕ್ಸಾಂಪಲ್ಸ್ ಇಂಟ್ರನ್ಸಿಕ್, ಎಕ್ಸ್ಟ್ರನ್ಸಿಕ್, N ಟೈಪ್, P ಟೈಪ್. ಮೊನ್ನೆ ಅದು MCQs ದಾಗ ಎಷ್ಟು ಸಿಂಪಲ್ ಕೇಳಿದ್ರಲ್ಲ ಆ ತರ ಡಿಫ್ರೆನ್ಸಸ್ ಅವಕರದ ಸ್ಟಡಿ ಮಾಡಿ ಇಟ್ಕೊಳ್ರಿ, ಅವಾಗ ನಿಮ್ಗೆ ಆರಾಮ್ಸೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಏನ್ ಸ್ಟಡಿ ಮಾಡ್ರಿ ಅಂದ್ರೆ ರೆಕ್ಟಿಫೈರ್ಸ್ ಬಗ್ಗೆ ಒಂದಿಷ್ಟು ಸ್ಟಡಿ ಮಾಡ್ಕೊಳ್ರಿ. ನೆಕ್ಸ್ಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಅಬೌಟ್ ದ ಎನರ್ಜಿ ಗ್ಯಾಪ್, ಬ್ಯಾಂಡ್ ವಿಡ್ತ್ ಸೇರಿದ ಮೇಲೆ. ಸೊ ಎನರ್ಜಿ ಗ್ಯಾಪ್ ಯಾವ್ದಕ್ಕೆ 0 ಇದೆ, ಯಾವ್ದಕ್ಕೆ ಸೊ ಎಷ್ಟು ಸೆಮಿ ಕಂಡಕ್ಟರ್ಸ್ಗೆ ಎಷ್ಟು, ಇನ್ಸುಲೇಟರ್ಸ್ಗೆ ಎಷ್ಟು, ಕಂಡಕ್ಟರ್ಸ್ಗೆ ಎಷ್ಟು ಅಂತೇಳಿ. ಸೊ ಅದರದ್ದು ಒಂದು ಅಗ್ದಿ ಮಾಸ್ಟರ್ ಪ್ಲಾನ್ ಕೊಟ್ಟು ಸೊ ಅದ್ರ ಮೇಲೆ ಸಿನಾಪ್ಸಿಸ್ ನ ಡಿಸ್ಕಷನ್ ಮಾಡಿ
PYQs ಅಂದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ಯಾವ ತರ ಅದ್ರ ಮೇಲೆ ಫೋಕಸ್ ಮಾಡಿದಾನ, ಸೊ ಅದ್ರದ್ದು ಡಿಸ್ಕಷನ್ ತಗೋತಂತೆ. ಸೊ ಒಂದೇ ದಿನದಾಗಿ ಎಲ್ಲಾನು ಕಂಪ್ಲೀಟ್ ಮಾಡಕ್ ಆಗಂಗಿಲ್ಲ. ಸೊ ಆಕ್ಚುಲಿ ನಮ್ದು ಮಾಸ್ಟರ್ ಪ್ಲಾನ್ ಏನಿತ್ತಂದ್ರೆ 30 days ಅಗ್ದಿ ಬೆಸ್ಟ್ ವೇದೊಳಗಡೆ ಕ್ರಾಶ್ ಕೋರ್ಸ್ ನ ಮಾಡ್ಬೇಕಿತ್ತು ಆನ್ಲೈನ್ ಆಫ್ಲೈನ್. ಬಟ್ ವಿ ಆರ್ ಬಿಸಿ ವಿತ್ ವೆಕೇಶನ್ ಅಂಡ್ ಸಮ್ ಅದರ್ ವರ್ಕ್, ಸೊ ವಿ ಆರ್ ಅನೇಬಲ್ ಟು ಕ್ಯಾರಿ ಔಟ್ ದಟ್ ಕ್ರಾಶ್ ಕೋರ್ಸ್ ಓನ್ಲಿ ಫಾರ್ ದಿಸ್ ಇಯರ್. ನೆಕ್ಸ್ಟ್ ಇಯರ್ ಆರಾಮ್ಸೆ ಮಾಡ್ತೈತಿ. ಸೊ ಅದಕ್ಕೆ ಈ ವರ್ಷ ಎಷ್ಟು ಮ್ಯಾಕ್ಸಿಮಮ್ ಆಗ್ತದ ಯೂಟ್ಯೂಬ್ ಮುಖಾಂತರ ಫ್ರೀ ಆಫ್ ಕಾಸ್ಟ್ ಒಳಗಡೆ ಕೊಟ್ಟಿರ್ತಾರೆ. ಮತ್ತೆ ನಮ್ಮ ಆಪ್ ಮುಖಾಂತರ ಲೈವ್ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾರೆ. ಇನ್ನು ಯಾರು SPUC ಆಪ್ ನ ಇನ್ಸ್ಟಾಲೇಷನ್ ಮಾಡಿಲ್ಲಲ್ಲ, ಸೊ SPUC ಅಂತೇಳಿ ನೀವು ಸರ್ಚ್ ಮಾಡ್ರಿ, SPUC ಕೋಚಿಂಗ್ ಅಂತೇಳಿ ಗೂಗಲ್ ಪ್ಲೇ ಸ್ಟೋರ್ ಒಳಗಡೆ SPUC ಕೋಚಿಂಗ್ ಅಂತೇಳಿ ಸರ್ಚ್ ಮಾಡಿ ಪ್ಲೇ ಸ್ಟೋರ್ ಮುಖಾಂತರ ನೀವು ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೊಂಡು, ಸೊ ಅಲ್ಲಿ ಯಾವಾಗ ಲೈವ್ ಕ್ಲಾಸ್ ಕಂಡಕ್ಟ್ ಮಾಡ್ತೀವಲ್ಲ ನಿಮಗೆ ಆರಾಮ್ಸೆ ವಾಚ್ ಮಾಡ್ಲಿಕ್ಕೂ ಹೆಲ್ಪ್ ಆಗ್ತದೆ. ಸೊ ಯೂಟ್ಯೂಬ್ ಮುಖಾಂತರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಲೈವ್ ಕ್ಲಾಸ್ ಲಿಂಕ್ ನ ಬಂದ್ಬಿಡ್ತೈತಿ. ಯಾಕಂದ್ರೆ ನಾವು ಲಿಂಕ್ ಇನ್ನು ಯಾವುದೇ ಕಾರಣಕ್ಕೂ ಪ್ರತಿಯೊಬ್ಬರಿಗೆ ಕಳ್ಸ್ಕೊತ್ ಕುಂದ್ರಂಗಿಲ್ಲ. ಒಂದು ಟೆಲಿಗ್ರಾಮ್ ಚಾನಲ್ ಇದೆ SPUC. ಸೊ ಟೆಲಿಗ್ರಾಮ್ ದೊಳಗಡೆನು ಹಾಕಿರ್ತದ, ಬಿಟ್ರೆ ಫೇಸ್ಬುಕ್ ಗೆ ಇಲ್ಲಾಂದ್ರೆ ಇಲ್ಲಿ ಯಾವ್ದಕ್ಕೆ ಹಾಕಿರ್ತೀರಿ ಸರ್ ಅಂತಂದ್ರೆ ವಾಟ್ಸ್ಆಪ್ ಸ್ಟೇಟಸ್ ಅದು ಇಟ್ಟಿರ್ತದೆ. ಸೊ ಬೆಟರ್ ಇಫ್ ಯು ಸಬ್ಸ್ಕ್ರೈಬ್ ಯು ವಿಲ್ ಗೆಟ್ ದ ನೋಟಿಫಿಕೇಶನ್. Okay, so semiconductor electronics you have to study. Next, apart from this, very most important EMW, that is electromagnetic waves. ಯಾವುದೇ ಕಾರಣಕ್ಕೂ ಇದು ನೆಗ್ಲೆಕ್ಟ್ ಮಾಡಕ್ ಹೋಗ್ಬಿಟ್ರಿ. 1 or 2 questions, very easy questions ನ ಬಂದ್ಬಿಡ್ತಾ ಇದ್ರ ಮೇಲೆ. 1 or 2 questions electromagnetic. So ಎದ್ರ ಮೇಲೆ ರಿಸರ್ಚ್ waves ದ ಮೇಲೆ. Next, you have to study concern to the so physics, very important about the so paramagnetic, ferromagnetic ಮತ್ತೆ diamagnetic. So materials ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದ್ರಿ. ಅಗ್ದಿ ಚಾಪ್ಟರ್ ವೈಸ್ ಮತ್ತ ಅದರ ಕಾನ್ಸೆಪ್ಟ್ ವೈಸ್ ಮಾಸ್ಟರ್ ಪ್ಲಾನ್ ಮಾಡಿರ್ತದಂತ. ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್, ಡಯಾಮ್ಯಾಗ್ನೆಟಿಕ್ ಅದೇನ್ ಡಿಫ್ರೆನ್ಸಸ್ ಬರ್ಸಿವಲ್ಲ ತೆರಿಗೆ, ಅದೇ ತರನೇ ಡಿಫ್ರೆನ್ಸಸ್ ಓದಿ ಸ್ವಲ್ಪ ಎಕ್ಸಾಂಪಲ್ಸ್ ನ ಜಾಸ್ತಿ ನೆನ್ಪಿಟ್ಕೋರಿ. ಪ್ಯಾರಾಮ್ಯಾಗ್ನೆಟಿಕ್ ಎಕ್ಸಾಂಪಲ್, ಫೆರೋಮ್ಯಾಗ್ನೆಟಿಕ್ ಎಕ್ಸಾಂಪಲ್, ಡಯಾಮ್ಯಾಗ್ನೆಟಿಕ್ ಎಕ್ಸಾಂಪಲ್. ಸೊ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ನಾಟ್ ಓನ್ಲಿ ದಿಸ್ ಬಟ್ ಆಲ್ಸೋ ನೆಕ್ಸ್ಟ್ ಏನ್ ಸ್ಟಡಿ ಮಾಡ್ರಪ್ಪ ಅಂತಂದ್ರೆ ವೆರಿ ಇಂಪಾರ್ಟೆಂಟ್ ಕನ್ಸರ್ನ್ ಟು ದಿಸ್. ಎದ್ರ ಬಗ್ಗೆ ರಿಸರ್ಚ್ ಅಂತಂದ್ರ ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಎಲೆಕ್ಟ್ರಿಸಿಟಿ ದೊಳಗಡೆ ಓಮಿಕ್ ಮಟೀರಿಯಲ್ ಮತ್ತೆ ಯಾವ್ದ್ರಿ ಸರ್ ಅಂತಂದ್ರೆ ನಾನ್ ಓಮಿಕ್ ಮಟೀರಿಯಲ್. ಓಕೆ, ಓಮಿಕ್ ಅಂಡ್ ನಾನ್ ಓಮಿಕ್ ಮಟೀರಿಯಲ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ ಕಾನ್ಸೆಪ್ಟ್. ಓಮಿಕ್ ಅಂಡ್ ನಾನ್ ಓಮಿಕ್ ಮಟೀರಿಯಲ್ಸ್, ಓಮಿಕ್ ಅಂಡ್ ನಾನ್ ಓಮಿಕ್ ಮಟೀರಿಯಲ್ಸ್ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ. ಅದೇ ತರನೇ ಸೊ ಪೋಲಾರ್ ಮತ್ತೆ ನಾನ್ ಪೋಲಾರ್, ಸೊ ಡೈ ಎಲೆಕ್ಟ್ರಿಕ್ಸ್ ಸ್ಟಡಿ ಮಾಡ್ರಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಕೆಲವೊಂದಿಷ್ಟು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್, ಎಸ್ಪೆಷಲಿ ಫಸ್ಟ್ PUC ಫಿಸಿಕ್ಸ್ ದೊಳಗಡೆ ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಚಾಪ್ಟರ್ಸ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಆ ಚಾಪ್ಟರ್ ನ ಯಾವುದೇ ಕಾರಣಕ್ಕೂ ಫಸ್ಟ್ ಗೆ ಅದೇ ಓದ್ರಿ. ಯಾಕಂದ್ರೆ ಎಂಟೈರ್ ಫಿಸಿಕ್ಸ್ ಹೆಲ್ಪ್ ಆಗ್ತದೆ. ಯೂನಿಟ್ಸ್ ಅಂಡ್ ಸೊ ಡೈಮೆನ್ಷನ್ಸ್, ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಚಾಪ್ಟರ್ you have to study that are very helpful for all the so chapters in PUC to physics as well as in PUC to chemistry. Not only in first PUC, second PUC but also first PUC ಗೂ ಹೆಲ್ಪ್ಫುಲ್ ಆಗ್ತದೆ. ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಒಂದು 50 ಯೂನಿಟ್ಸ್ ಮತ್ತೆ ಅವಕರದ ಡೈಮೆನ್ಷನ್ಸ್ ಮತ್ತೆ ಯೂನಿಟ್ಸ್ ಸೊ ಲಿಸ್ಟ್ ಔಟ್ ಮಾಡ್ಕೊಳ್ರಿ. ಅದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದಟ್ ಫಸ್ಟ್ PUC ಫಿಸಿಕ್ಸ್ ನೇ ಸ್ಕೇಲಾರ್ ಅಂಡ್ ವೆಕ್ಟರ್. ಓಕೆ, ಸ್ಕೇಲಾರ್ ಅಂಡ್ ವೆಕ್ಟರ್ ದ ಕಾನ್ಸೆಪ್ಟ್ ಯು ಹ್ಯಾವ್ ಟು ಸ್ಟಡಿ ದಿಸ್. ಸ್ಕೇಲಾರ್ ಅಂಡ್ ವೆಕ್ಟರ್ ಎವರ್ ಗ್ರೀನ್ ಕ್ವಶನ್ ಆಗ್ತದೆ. ಒಂದು 25 to 30 ಸ್ಕೇಲಾರ್ಸ್, 25 to 30 ವೆಕ್ಟರ್ಸ್ ನ ಲಿಸ್ಟ್ ಮಾಡ್ಕೊಂಡ್ರಂದ್ರ ಆರಾಮ್ಸೆ ನಿಮ್ಗೆ 1 ಮಾರ್ಕ್ ನ ಹೆಲ್ಪ್ ಆಗ್ತದೆ ನೋಡ್ರಿ. ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್, ಸ್ಕೇಲಾರ್, ವೆಕ್ಟರ್ ಯು ಹ್ಯಾವ್ ಟು ಸ್ಟಡಿ ದೀಸ್. ಅಪಾರ್ಟ್ ಫ್ರಮ್ ದಟ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಮೆಕ್ಯಾನಿಕಲ್ ಸೊ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಇದು ಚಾಪ್ಟರ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಅಲ್ಲಿ ಪಕ್ಕ ಒಂದು ಕ್ವಶನ್ ಬಂದೇ ಬರ್ತೈತಿ ಫ್ಲೂಯಿಡ್ಸ್ 1 or 2 questions you will get. ಅದೇ ತರನೇ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್, ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಯಾಕಂದ್ರೆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಗಳಿಗೆ ಮತ್ತೆ ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದರೊಳಗಡೆ ಹುಕ್ಸ್ ಲಾ ಅದು ಓಕೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಅದ್ರ ಸಂಬಂಧ ಕಂಪಲ್ಸರಿ ಪ್ರಿಪರೇಷನ್ ಮಾಡ್ಕೊಳ್ರಿ ಆ ಚಾಪ್ಟರ್ ಅವು ಏನ್ ಮೆನ್ಷನ್ ಮಾಡಿದೀವಲ್ಲ. ಸೊ ಹಿಂಗ ಒಂದು ಮಾಸ್ಟರ್ ಪ್ಲಾನ್ ನ ಬಂದ್ಬಿಡ್ತೈತಿ ಕಂಪ್ಲೀಟ್ ಎಲ್ಲಾ ಫಿಸಿಕ್ಸ್ ಇದು, ಕೆಮಿಸ್ಟ್ರಿ ಇದು, ಮ್ಯಾಥಮೆಟಿಕ್ಸ್ ಇದು, ಬಯಾಲಜಿ ಇದು. ಸೊ ಇವಾಗ ಆಲ್ಮೋಸ್ಟ್ ಕೆಲವೊಂದಿಷ್ಟು ಕೆಮಿಸ್ಟ್ರಿ ಡಿಸ್ಕಷನ್ ಮಾಡಿದೆವು, ಕೆಲವೊಂದಿಷ್ಟು ಸೊ ಫಿಸಿಕ್ಸ್ ಡಿಸ್ಕಷನ್ ಮಾಡಿದೇವಲ್ಲ. ಸೊ ಇದೇ ತರನೇ ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸ್ ಮತ್ತೆ ಬಯಾಲಜಿ ಹೋಗಿ ಇವತ್ತಿನ ಲೈವ್ ಕ್ಲಾಸ್ ನ ಕಂಪ್ಲೀಟ್ ಮಾಡಿಕೊಟ್ಟಿರ್ತ. ಸೊ ಕ್ಲಾಸ್ ನ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಇದ್ರ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಸೊ ದಟ್ ದೇ ಕ್ಯಾನ್ ಆಲ್ಸೋ ಯುಟಿಲೈಸ್.
ಕೆಲವೊಬ್ರು 1 or 2 minutes ದಷ್ಟು ವಿಡಿಯೋನ ವಾಚ್ ಮಾಡ್ತೀರಿ ಮತ್ತೆ ಲೈವ್ ಕ್ಲಾಸ್ ನ ವಾಚ್ ಮಾಡ್ತೀರಿ, ಅದರದಿಂದ ಏನು ಯೂಸ್ ಆಗಿಲ್ಲ. ನಾವು ಏನ್ ಹೇಳಿವಿ ಅನ್ನೋದು ಕಂಪ್ಲೀಟ್ ಆಗಿ ವಾಚ್ ಮಾಡಿದಾಗ ಗೊತ್ತಾಗ್ತದೆ 1 or 2 minutes ಮೀನಿಂಗ್ಲೆಸ್ ಅದು. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಕೆಲವೊಂದಿಷ್ಟು ಮ್ಯಾಥಮೆಟಿಕ್ಸ್ ಒಂದಿಷ್ಟು ಹೇಳ್ಕೊಟ್ಟಿರ್ತದೆ ನೋಡ್ರಿ, ಏನೇನು ಸ್ಟಡಿ ಮಾಡ್ಬೇಕು ಹೆಚ್ಚಾಗಿ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ ಅಂತ. ಓಕೆ, ಇವ್ರದ್ದು ಮಾಸ್ಟರ್ ಪ್ಲಾನ್ ಹೋಗೋಣ ಅಂತ. ಇದು ಹೆಂಗಂದ್ರೆ ಬ್ರೀಫ್ ಔಟ್ಲೈನ್, ಯಾವ ತರ ಮುಂದಿನ ಪ್ಲಾನ್ ಇದೆ ಅನ್ನೋದಕ್ಕೆ ಬ್ರೀಫ್ ಒಂದು ಔಟ್ಲೈನ್ ನ ಕೊಟ್ಟು ನೆಕ್ಸ್ಟ್ ಏನ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಡಿಸ್ಕಷನ್ ತಗೋತೀವಲ್ಲ, ಈಗ ಹೇಳಿದೇವಲ್ಲ ಸ್ಕೇಲಾರ್ ಅಂಡ್ ವೆಕ್ಟರ್ಸ್, ಅದ್ರ ಮೇಲೆ ನಾವು ಒಂದಿಷ್ಟು ಸಿನಾಪ್ಸಿಸ್ ಮಾಡಿಸಿ ಅದರದ್ದೇ ಕ್ವಶನ್ಸ್ ನ ಡಿಸ್ಕಷನ್ ಪ್ರೀವಿಯಸ್ ಇಯರ್ ಏನೇನ್ ಕೇಳಿದ ಒಂದು ಯೂನಿಟ್ಸ್ ಅಂಡ್ ಡೈಮೆನ್ಷನ್ಸ್ ಅದರದ್ದು ಒಂದ್ 2 ಅಥವಾ 3 ಪೇಜ್ ದಷ್ಟು ಸಿನಾಪ್ಸಿಸ್ ಮಾಡಿ ಸೊ PYQs ನ ಬಿಡಿಸಿರ್ತದೆ. 10 years PYQs ನ ರೆಫರ್ ಮಾಡಿರ್ತದೆ. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ಅದ್ರ ಮೇಲೆ ಒಂದು 3-4 pages ಸಿನಾಪ್ಸಿಸ್ ಮಾಡಿ ಆಲ್ಮೋಸ್ಟ್ ಅದು ನೆಕ್ಸ್ಟ್ ಕ್ಲಾಸಿಗೆ ಏನ್ ಮಾಡ್ತದೆ ಅಂತಂದ್ರೆ ಅದು ಕ್ವಶನ್ ವಿತ್ ಆನ್ಸರ್ಸ್ ಸಿನಾಪ್ಸಿಸ್ ಡಿಸ್ಕಷನ್ ಇತ್ತು ಅಂತಂದ್ರೆ ಹಿಂಗ್ ಬರ್ಕೋತ್ ಕುಂದಂಗಿಲ್ಲ, ಡಿಜಿಟಲ್ ಬೋರ್ಡ್ ಮೇಲೆ ಹಾಕಿ ಫಾಸ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಎಲಾಬ್ರೇಟ್ ಮಾಡಿಬಿಟ್ಟಿರ್ತದೆ. ಯಾಕಂದ್ರೆ ಆದಷ್ಟು ಫಾಸ್ಟ್ ಆಗಿ ಶಾರ್ಟ್ ಟೈಮ್ ಹೈಯೆಸ್ಟ್ ಪೋರ್ಷನ್ ಕವರ್ ಮಾಡ್ಲಿಕ್ಕೆ ಪ್ಲಾನ್ ಇದಿರ್ತದೆ ನೋಡಿ. ಸೊ ಇವಾಗ ಮ್ಯಾಥಮೆಟಿಕ್ಸ್ ಒಂದಿಷ್ಟು ನಿಮ್ಗೆ ಹೇಳ್ಕೊಟ್ಟಿರ್ತದೆ ಏನ್ ಸ್ಟಡಿ ಮಾಡ್ಬೇಕು, ಮ್ಯಾಥಮೆಟಿಕ್ಸ್ ಯಾವ ತರ ಪ್ಲಾನ್ ಪ್ರಕಾರ ಹೋಗ್ಬೇಕು. ಯಾಕಂದ್ರೆ ಕೆಲವೊಬ್ರು ಸೊ ಇಂಜಿನಿಯರಿಂಗ್ ಲೈನಿಗೆ ಬರೋರು ಇರ್ತೀರಿ, ಇನ್ನು ಕೆಲವೊಬ್ರು ಮೆಡಿಕಲ್ ಲೈನಿಗೆ ಹೋಗೋರು ಇರ್ತೀರಿ. ಮೆಡಿಕಲ್ ಲೈನಿಗೆ ಹೋಗೋರು ಸೊ ಬಯಾಲಜಿ ಕ್ಯಾನ್ ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಅಟ್ ಲೀಸ್ಟ್ ಈಗಾರ ಒಂದಿಷ್ಟು ಡಿಸೈಡ್ ಮಾಡ್ರಿ. ಕೆಲವೊಬ್ರು ಇನ್ನೂ ಹೆಂಗಂತಾರಂದ್ರೆ ಸರ್ ನಮ್ದು ರ್ಯಾಂಕ್ ಬಂದರೆ ಬರ್ಲಿ, ಬಂದ್ ಬಳಕ ಡಿಸೈಡ್ ಮಾಡ್ತೇವೆ. ಅಲ್ಲಪ್ಪ, ಈಗ ಅಟ್ ಲೀಸ್ಟ್ ಫೋಕಸ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಇಂಜಿನಿಯರಿಂಗ್ ಲೈನಿಗೆ ಹೋಗ್ತದೆ ಮ್ಯಾಥಮೆಟಿಕ್ಸ್ ಹೌ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಸೊ ಮೆಡಿಕಲ್ ಲೈನಿಗೆ ಹೋಗ್ತಿದ್ರೆ ಸೊ ದಟ್ ಬಯಾಲಜಿ ಹೌ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಬಯಾಲಜಿ ಇಲ್ಲಾರ್ದವ್ರಂತೂ ಸೊ ಸ್ಟ್ರಾಂಗ್ಲಿ ದೇ ಹ್ಯಾವ್ ಟು ಜಾಯಿನ್ ಟು ದ ಇಂಜಿನಿಯರಿಂಗ್ ಬೇಸ್ಡ್ ಆನ್ ದಿ ಮ್ಯಾಥಮೆಟಿಕ್ಸ್ ಪ್ರಿಪರೇಷನ್ ರಾದರ್ ದಾನ್ ಗೋಯಿಂಗ್ ಬಯಾಲಜಿ. ಯಾಕಂದ್ರೆ ಸ್ಟಾಟಿಸ್ಟಿಕ್ಸ್ ಮತ್ತೆ ಕಂಪ್ಯೂಟರ್ ಸೈನ್ಸ್ ಅವರು ಅಡ್ವಾನ್ಸ್ ನ ತಗೊಂಡ್ಬಿಟ್ಟಿರ್ತಾರೆ. ಈಗ ಏನಪ್ಪಾ ಅಂದ್ರೆ ಯಾರಿಗೆ ಸ್ವಲ್ಪ ಕನ್ಫ್ಯೂಷನ್ ಡೈಲಮಾದಾಗ ಇರ್ತಾರ ಅಂದ್ರೆ ಬಯಾಲಜಿ ತಗೊಂಡವ್ರು. ಸೊ ಅಟ್ ಲೀಸ್ಟ್ ಈಗ ಡಿಸೈಡ್ ಮಾಡಿದಾರೆ ಅಂದ್ರೆ ಈ 20-30 days ಒಳಗಡೆ ಹೆಂಗೋ ನೀವು ಥಿಯರಿ ಅಂತೂ ಪಾಸ್ ಆಗ್ತೀರ ಅನ್ನೋದು, ಸ್ಕೋರ್ ಮಾಡ್ಕೋತೀರ ಅನ್ನೋದು ಒಂದು ಕ್ಲಾರಿಟಿ ಆಯ್ತು. ಮ್ಯಾಥಮೆಟಿಕ್ಸ್ ವಾಲ್ ಅನ್ನೋರು ಬಯಾಲಜಿ ಫೋಕಸ್ಡ್ ಜಾಸ್ತಿ ಇರ್ಲಿ, ಇಲ್ಲ ಸರ್ ನಾನು ಬಯಾಲಜಿ ವಾಲ್ ಅನ್ನೋರು ಮ್ಯಾಥಮೆಟಿಕ್ಸ್ ಮೇಲೆ ಫೋಕಸ್ ಜಾಸ್ತಿ ಇರ್ಲಿ. ಅಟ್ ಲೀಸ್ಟ್ ಇವಾಗರೆ ಸ್ಕೋರ್ ಮಾಡ್ಕೊಳಕ್ ನಿಮಗೆ KCET-ಗೆ ಇಲ್ಲಾಂದ್ರೆ ನೀಟ್ ದೊಳಗಡೆ ಹೆಲ್ಪ್ ಆಗ್ತದೆ. ಇಂಜಿನಿಯರಿಂಗ್ ಅನ್ನೋರು ಮ್ಯಾಥಮೆಟಿಕ್ಸ್ ಫೋಕಸ್ ಇರ್ಲಿ, ಸೊ ಮೆಡಿಕಲ್ ಲೈನಿಗೆ ಹೋಗೋರು KCET ಜೊತೆಗೆ ನೀಟ್ ಹೆಚ್ಚಿನ ಫೋಕಸ್ ಇರ್ಲಿ. ಸರಿ ಸರ್, ಹಾಗಾದ್ರೆ ಇದ್ರಾಗ ಏನೇನಾರು ಸ್ಟಡಿ ಮಾಡೋಣ್ರಿ ಬೆಸ್ಟ್ ವೇದೊಳಗಡೆ ಅಂತಂದ್ರೆ ನಿಮಗ ಮತ್ತ ಹೊಳ್ಳಿ ಹೆಂಗ್ ಥಿಯರಿದಾಗ ಹೇಳಿದವಲ್ಲ ಮೆಟ್ರೈಸಿಸ್ ದಿ ಬೆಸ್ಟ್ ವೇದೊಳಗಡೆ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಓಕೆ, ಅಲ್ಲಿ KCET ಒಳಗಡೆ ಸ್ಕೋರ್ ಮಾಡ್ಕೊಳಕು ಸೊ ಮೆಟ್ರೈಸಿಸ್ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್. ಅದ್ರ ಪರ್ಟಿಕ್ಯುಲರ್ಲಿ ಆರ್ಡರ್ದ ಮೇಲೆ ಇಲ್ಲ ಅಂತಂದ್ರೆ ಸೊ ಸಿಂಪಲ್ ವೇದೊಳಗಡೆ ಅದರದ್ದು ಎಡಿಷನ್ ಸಬ್ಸ್ಟ್ರಾಕ್ಷನ್ ಈಕ್ವಾಲಿಟಿ ಆಫ್ ಮೆಟ್ರೈಸಿಸ್ ಮೇಲೆ ಅಲ್ಲೇ ಒಂದು ಏನು ಕ್ವಶನ್ ಕೇಳಬಹುದು. ನೆಕ್ಸ್ಟ್ ಸರ್ತ ಡಿಟರ್ಮಿನೆಂಟ್ ಚಾಪ್ಟರ್, ಡೋಂಟ್ ನೆಗ್ಲೆಕ್ಟ್ ದಿಸ್ ಡಿಟರ್ಮಿನೆಂಟ್ ಚಾಪ್ಟರ್. ಬಹಳ ಈಸಿ ಮತ್ತೆ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ ಆಗ್ತದೆ. ಡಿಟರ್ಮಿನೆಂಟ್ಸ್ ಬಂತು ಅಂತಂದ್ರೆ ಅಬ್ವಿಯಸ್ಲಿ ನೀವು ವೆಕ್ಟರ್ ಆಲ್ಜಿಬ್ರಾ, ಓಕೆ ವೆಕ್ಟರ್ ಆಲ್ಜಿಬ್ರಾ ಹ್ಯಾವ್ ಟು ಸ್ಟಡಿ. ಇವು ಹೆಂಗಾವ ಅಂದ್ರೆ ಇದೇ ಫ್ಲೋದಾಗೆ ಸ್ಟಡಿ ಮಾಡ್ರಿ, ಯಾವ್ದಾರ ಓದ್ಕೊತ ಕುಂದ್ರೆ ಬೇಡ್ರಿ. ಯಾಕಂದ್ರೆ ನಿಮ್ಗೆ ಈಸಿಯಸ್ಟ್ ವೇದೊಳಗಡೆ ಹೈಯೆಸ್ಟ್ ಸ್ಕೋರ್ ಮಾಡ್ಕೊಳಕ್ಕೂ ಹೆಲ್ಪ್ ಆಗ್ತದೆ. ಅದಾದ ಬಳಿಕ 3D. ಸೊ ಎಷ್ಟು ಫಸ್ಟ್ ಅಂಡ್ ಪ್ರಿಮೋಸ್ಟ್ ಈ 4 ಚಾಪ್ಟರ್ಸ್ 2 ದಿನದ ಪ್ಲಾನ್ ಪ್ರಕಾರ ಹಾಕೊಂಡು ಸೊ ಕಂಪ್ಲೀಟ್ ಮಾಡ್ಕೊಂಡ್ ಬಿಡ್ರಿ. ಸರ್ 3D ಒಳಗಡೆ ವೆಕ್ಟರ್ ಒಳಗಡೆ ಏನ್ ಸ್ಟಡಿ ಮಾಡ್ಬೇಕಂದ್ರೆ ಒಂದು DCS ಡೈರೆಕ್ಷನ್ ಕೋಸೈನ್ಸ್ ಪಕ್ಕ ಕ್ವಶನ್ ಆಗ್ತದೆ, ಅದು ಡೈರೆಕ್ಷನ್ ಕ್ವಶನ್ಸ್. ನೆಕ್ಸ್ಟ್ ಕಾಂಪೋನೆಂಟ್ ಆಫ್ ದಿ ಐದು ಕಾಂಪೋನೆಂಟ್, ಜೆದ್ ಕಾಂಪೋನೆಂಟ್ ಮತ್ತೆ ಕೆದ್ ಕಾಂಪೋನೆಂಟ್ ಅಂತೇಳಿ. ಸೊ ಅಲ್ಲಿ ಅಗ್ದಿ ಮಾಸ್ಟರ್ ಪ್ಲಾನ್ ತಗೋತದ ಚಾಪ್ಟರ್ ವೈಸ್. ಮತ್ತೆ ಸಿನಾಪ್ಸಿಸ್ ನ ತಗೊಂಡು ವೆಕ್ಟರ್ ಆಲ್ಜಿಬ್ರಾ ಹೇಳೋ ಮುಂದೆ ಏನೇನ್ ಸ್ಟಡಿ ಮಾಡ್ಬೇಕು, ಮೆಟ್ರೈಸಿಸ್ ಹೇಳೋ ಮುಂದೆ ಮೆಟ್ರೈಸಿಸ್ ಓದ ಮುಂದೆ ಏನೇನ್ ಸ್ಟಡಿ ಮಾಡ್ಬೇಕು, ಡಿಟರ್ಮಿನೆಂಟ್ ಓದ ಮುಂದೆ ಏನೇನ್ ಸ್ಟಡಿ ಮಾಡ್ಬೇಕು, ನೆಕ್ಸ್ಟ್ 3D ಓದ ಮುಂದೆ ಏನೇನು ಅಂತೇಳಿ ಅಗ್ದಿ ಚಾಪ್ಟರ್ ವೈಸ್ ನ ಪ್ಲಾನ್ ಪ್ರಕಾರ ಬರ್ತೈತದ. ಇವಾಗ ಏನದಲ್ಲ ಬ್ರೀಫ್ ಔಟ್ಲೈನ್ ನ ಕೊಡತ್ತೀವಿ. ಕಂಪ್ಲೀಟ್ 4 ಸಬ್ಜೆಕ್ಟ್ ನಿಮ್ಗೆ ಹೆಂಗಂದ್ರೆ ಒಂದು 1/2 hour 45 minutes ದಾಗ ಒಂದು ಗ್ರಿಪ್ ಬರ್ಬೇಕದ. ಇನ್ನಾದ್ರೂ ಕೆಲವೊಬ್ರು ಊರ್ ತಿರ್ಯಾಳಕತ್ತಿದಾರ, ಅವ್ರಿಗೆ ಊರ್ ತಿರ್ಯಾಡೋರಿಗೆ ಹಿಂಗ್ ಟಾರ್ಗೆಟ್ ಇಟ್ರೆ ಅದೇನ್ ಬರೋದಲ್ಲ ಬಿಡೋದಲ್ಲ. ಯಾಕಂತಂದ್ರೆ ಕರೆಕ್ಟ್ ಆಗಿ ಓದೋರ್ದೇ ರ್ಯಾಂಕ್ ಬರ್ತಾ ಇರಲ್ಲ. ಇನ್ ಕೆಲವೊಬ್ರು ಹಬ್ಬ ಮಾಡ್ಕೊತ, ಜಾತ್ರೆ ಮಾಡ್ಕೊತ, ಮತ್ತೆ ರಿಲೇಟಿವ್ಸ್ ಊರಿಗೆ ಹೋಗ್ಕೊತ, ಟ್ರಿಪ್ ಮಾಡ್ಕೊತ ಹೋಗಿದಾರ. ಅವ್ರು ಜಸ್ಟ್ ನಾರ್ಮಲ್ ಆಗಿ ಏನು ಆಗಳ ಹೇಳಿದೇವಲ್ಲ ಅವ್ರಿಗೆ ಅದು ಹೆಲ್ಪ್ ಆಗ್ತದೆ ನೋಡ್ರಿ. ಯಾವ ತರ ಅಂತಂದ್ರೆ ವಿತೌಟ್ ಸ್ಟಡಿ ಹೌ ಟು ಸ್ಕೋರ್ 16+ ಇನ್ KCET. ಓಕೆ, 16+ ಆದ್ರ ಆಗ್ಬೋದು, 20+ ಆದ್ರ ಆಗ್ಬೋದು, 30+ ಆದ್ರ ಲಕ್ ಬೈ ಚಾನ್ಸ್ ಅಂತ ನಂಗೆ. ಓಕೆ, ಸೊ ಅದಕ್ಕೆ ಫಸ್ಟ್ ಅದನ್ನ ಒಮ್ಮೆಲೆ ಡೈರೆಕ್ಟ್ ಆಗಿ ಫಸ್ಟ್ ಗೆ ಅದೇ ಅಲ್ಲ ನಿಮ್ಗೆ ಗೊತ್ತಿದ್ದ ಟ್ಯಾಕಲ್ ಮಾಡಿದ ಬಳಕ ಗೊತ್ತಿಲ್ಲಾರ್ದನ್ನ ಬರೀ BCDA ಅಂತೇಳಿ ಹಿಂಗೆ ಹಾಕಿದ್ರೆ ಅಂದ್ರೆ ಆರಾಮ್ಸೆ ನಿಮ್ಗೆ ಅಷ್ಟು ಹೆಲ್ಪ್ ಆಗ್ತದೆ. ಓಕೆ, ಸೊ ಇದು ಎಸ್ಪೆಷಲಿ ಕೆಲವೊಂದು ಸ್ಟೂಡೆಂಟ್ಸ್ ಡಿಫ್ರೆನ್ಸಿಯೇಷನ್ ಬಹಳ ನೆಗ್ಲೆಕ್ಟ್ ಮಾಡಿರ್ತಾರ, ಅಲ್ಲಿ ಥಿಯರಿಗೂ ನೆಗ್ಲೆಕ್ಟ್ ಮಾಡಿರ್ತಾರ. ಸೊ ಡಿಫ್ರೆನ್ಸಿಯೇಷನ್
ಇವಾಗನು ನೆಗ್ಲೆಕ್ಟ್ ಮಾಡಕ್ ಹೋಗ್ತಾರ, ಒಟ್ಟು ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಎಷ್ಟು ಸ್ಟಾರ್ ಕೊಟ್ರು ಕಡಿಮೆ ನೋಡ್ರಿ. ಯಾಕಂದ್ರೆ ನಾಳೆ ನೀವು ಇಂಜಿನಿಯರಿಂಗ್ ಮಾಡ್ಬೇಕಾಗಿತ್ತಂದ್ರೆ ಡಿಫ್ರೆನ್ಸಿಯೇಷನ್ ನೀವು ಪರ್ಫೆಕ್ಟ್ ಇದ್ರೆ ಮಾಡ್ರಿ. ಇರ್ಲಿಲ್ಲ ಬಹಳ ವೀಕ್ ಇದ್ದೀವ್ರಿ ಸರ್, ನಮಗ ಸೈನ್ ಥೀಟಾದ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಕಾಸ್ ಥೀಟಾದ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಟ್ಯಾನ್ ಥೀಟಾದ ಗೊತ್ತಿಲ್ಲ ಅಂತ ಅನ್ನೋರು ಇದ್ರಂದ್ರೆ ಸೊ ಅಂತವ್ರು ಮತ್ತೆ ಬೇರೆ ಯಾವ್ದಾದ್ರು ಕೋರ್ಸಿಗೆ ಥಿಂಕ್ ಮಾಡ್ರಿ. ಯಾಕ್ರಿ ಸರ್ ಅಂತಂದ್ರೆ ಇಲ್ಲಿ ಬಂದು ಸಫರ್ ಆಗ್ತೀರಿ ಇಂಜಿನಿಯರಿಂಗ್ ಬಂದು. ಸೊ ಅದನ್ನ ಅವಾಯ್ಡ್ ಮಾಡೋ ಸಂಬಂಧ ಅಟ್ ಲೀಸ್ಟ್ ಇನ್ನ ನಿಮಗೆ ಇಂಜಿನಿಯರಿಂಗ್ ಸ್ಟಾರ್ಟ್ ಆಗ್ಬೇಕಾಗಿತ್ತ ನಿಮ್ ಫಸ್ಟ್ ಸೆಮೆಸ್ಟರ್ ಕ್ಲಾಸ್ ಕನಿಷ್ಠ ಅಂದ್ರೆ 6 months ದಷ್ಟು ಟೈಮ್ ಸಿಗ್ತೈತಿ ಕನಿಷ್ಠ. ಓಕೆ, ಆನ್ ಅನ್ ಆವರೇಜ್ 6 to 8 months ದಷ್ಟು ಟೈಮ್ ಸಿಗ್ತದೆ. ಇವಾಗಾರೆ ಅಟ್ ಲೀಸ್ಟ್ KCET ಗೆ ಓದ್ದಂಗ ಆಕೈತಿ. ಫಾಸ್ಟ್ ಗೆ ನೀವು ಡಿಫ್ರೆನ್ಸಿಯೇಷನ್ ಅಂಡ್ ಇಂಟಿಗ್ರೇಷನ್ ಕಂಪಲ್ಸರಿ ಓದ್ರೆ ಅವಾಗ ಮಾತ್ರ ನೀವು ಒಂದ್ ಲೆವೆಲ್ಗೆ ಬಂದ್ರಿ ಅಂತಂದ್ರೆ ಇಂಟಿಗ್ರೇಷನ್ ಅಂಡ್ ಡಿಫ್ರೆನ್ಸಿಯೇಷನ್. ಸೊ ಅವಾಗ ನೀವು ಬೇಕಾದಂಗ ಇಂಜಿನಿಯರಿಂಗ್ ಮಾಡಿದ್ರು ಆರಾಮ್ಸೆ M1 M2 M3 M4 ಅನ್ಕೋತ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀರಿ ದಿ ಬೆಸ್ಟ್ ವೇದೊಳಗೆ. ಇರ್ಲಿಲ್ಲ ಅಂದ್ರ ಅಲ್ಲಿ ಸಫರ್ ಆಗ್ತೀರಿ. ಓಕೆ, ಇದೇನ್ ನಾವು ಡಿಗ್ರೇಡ್ ಮಾಡಂತಿಲ್ಲ, ಪ್ರಾಕ್ಟಿಕಲಿ ಹೇಳ್ಕತ್ತೀವಿ. ಯಾಕಂದ್ರೆ ಮೊನ್ನೆನೇ ರಿಸಲ್ಟ್ ಬಂದಿದ್ದಾವೆ ಇಂಜಿನಿಯರಿಂಗ್ ಫಸ್ಟ್ ಸೆಮಿಸ್ಟರ್ದು. ಸೊ ಆಲ್ಮೋಸ್ಟ್ ಆಲ್ ಕಾಲೇಜ್ದೊಳಗಡೆ ಮ್ಯಾಥಮೆಟಿಕ್ಸ್ ಎಲ್ಲಾ ಕಾಲೇಜ್ದೊಳಗಡೆ ನೋಡಿದ್ರು 60% ಅಥವಾ 70% ಗಿಂತ ಕಡಿಮೆ ಆಗಿದೆ ಪಾಸಿಂಗ್ ಪರ್ಸೆಂಟೇಜ್ ಆಲ್ಮೋಸ್ಟ್ ಆಲ್ ಕಾಲೇಜಸ್ ಆಲ್ ಓವರ್ ದಿ ಕರ್ನಾಟಕ. ಮತ್ತೆ ಇಂಜಿನಿಯರ್ಸ್ಗಳ್ದೆ ಇಂಜಿನಿಯರಿಂಗ್ ಮಾಡಿ ಮ್ಯಾಥಮೆಟಿಕ್ಸ್ ನ ಫೇಲ್ ಆಗ್ತಾ ಇರತ್ತಂದ್ರೆ ವಿಚಾರ ಮಾಡ್ರಿ. ನಿಮ್ ಬ್ರದರ್ ಸಿಸ್ಟರ್ಸ್ ಯಾರು ಇದ್ರಂದ್ರೆ ಗೊತ್ತಾಗಿರ್ತದೆ. ಈಗ ವಿಡಿಯೋ ಯಾರು ವಾಚ್ ಮಾಡ್ತಾ ಇರ್ತಿರಲ್ಲ ಅವ್ರಿಗೆ ಕೇಳ್ಕೋರಿ, ಸರ್ ಹೇಳಿದ್ ಕರೆಯದೇನ್ ಸುಳ್ಳೋದತ್ತೇಳಿ. ಸೊ ಆಲ್ಮೋಸ್ಟ್ ಮೇಜಾರಿಟಿ ಸ್ಟೂಡೆಂಟ್ಸ್ ದೇ ಹ್ಯಾವ್ ಬಿನ್ ಫೇಲ್ಡ್ ಇನ್ ಸೊ ವಾಟ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್. ಓಕೆ, ಮತ್ತೆ ಇಲ್ಲಿ ನೋಡಿದ್ರೆ 70-80 ತಗೊಂಡಿವತ್ತೆ ಹೇಳ್ತಾರೆ ಇಲ್ಲಿ ಫಸ್ಟ್ ಸೆಕೆಂಡ್ PUC ಗೆ. ಸೊ ಅದಕ್ಕೆ ಸೆಕೆಂಡ್ PUC ಏನ್ ಸ್ಟಡಿ ಮಾಡಿರ್ತಾರಲ್ಲ ಅದರ ಪರ್ಟಿಕ್ಯುಲರ್ಲಿ ನಿಮ್ ಮಾರ್ಕ್ಸ್ ಈ ಕಡೆ ತಗೊಂಡಿರ್ತೀರಿ, ಇಲ್ಲಿ ತಗೊಂಡಿರಲ್ಲ, ಅದಕ್ಕೆ ಇದನ್ನ ಇಂಪ್ರೂವ್ ಮಾಡ್ಕೋರಿ. ಓಕೆ, ಸೊ ಲೆಟ್ ಅಸ್ ಕಮ್ ಆನ್ ಟು ದ ಬಯಾಲಜಿ. ಇದ್ರದ್ದು ಮ್ಯಾಥಮೆಟಿಕ್ಸ್ ಮಾಸ್ಟರ್ ಪ್ಲಾನ್ ಬರ್ತೈತೆ. ಓಕೆ, ಇಂಡಿವಿಜುವಲ್ ಸಬ್ಜೆಕ್ಟ್ ವೈಸ್ ಹೇಳೋ ಮುಂದೆ ಯಾವ ಸಬ್ಜೆಕ್ಟ್ ನ ಯಾವ ಚಾಪ್ಟರ್ಸ್ ನ. ಸೊ ಇಲ್ಲಿ ಏನ್ ಹೇಳ್ದ ಮೆಜಾರಿಟಿ ಈಸಿ ಇದ್ದಿದ್ದು. ನೆಕ್ಸ್ಟ್ ಇದು ಕೆಲವೊಬ್ರಿಗೆ ಟಫ್ ಅನ್ಸ್ತಿದ್ರು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ರ ಮೇಲೆ ನೀವು ಇವು ಎರಡೇ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ಸ್ ಫಸ್ಟ್ ಇಯರ್ ಕಂಟಿನ್ಯೂಟಿ ಅಂಡ್ ಡಿಫ್ರೆನ್ಸಿಬಿಲಿಟಿ ಇಲ್ಲಿದ್ದು ಓದಿದ್ರಂದ್ರೆ ಇವು ಎರಡೂ ಕೂಡ ನಿಯರ್ಲಿ ಅರೌಂಡ್ 15 ಕ್ವಶನ್ಸ್ ಇರ್ತಾವ ನೋಡ್ರಿ. ಓಕೆ, 15 ಕ್ವಶನ್ಸ್ ಇನ್ KCET ಯು ವಿಲ್ ಗೆಟ್ ದಟ್. ಅಟ್ ಲೀಸ್ಟ್ ವೆರಿ ಲೀಸ್ಟ್ ಅಂದ್ರೆ 10+. ಸೊ ಮತ್ತೆ ಇಲ್ಲೇ 10+ ಅಂತಂದ್ರೆ ನಿಮ್ಗೆ ಬೇಸಿಕ್ ದಿಂದ ಕೇಳಿರ್ತಾನೆ. ನಾವೇನು ಬಹಳ ಅಡ್ವಾನ್ಸ್ಡ್ ಲೆವೆಲ್ ಹೋಗಂಗಿಲ್ಲ, ನಾರ್ಮಲ್ನೇ ಕೇಳಿರ್ತಾನೆ. ಈಗ ಹೆಂಗೆ ತೇರಿಗೆ MCQs ದಾಗ ಇದ್ವಲ್ಲ ಸ್ವಲ್ಪ ಅದಕ್ಕಿಂತ ಹೈಯರ್ ವರ್ಷನ್ ಹೋಗಿರ್ತಾನೆ. ಓಕೆ, ಕಮಾಂಡ್ ಟು ದ ಬಯಾಲಜಿ. ಸೊ ಬಯಾಲಜಿದು ಒಂದಿಟ್ಟು ಔಟ್ಲೈನ್ ಬ್ರೀಫ್ ಆಗಿ ಹೇಳಿ ಇವತ್ತಿನ ಕ್ಲಾಸ್ ನ ಕಂಪ್ಲೀಷನ್ ಮಾಡಿ ಕೊಟ್ಟಿರ್ತದ. ಸೊ ಯಾರ್ಯಾರು ಕಂಪ್ಯೂಟರ್ ಸೈನ್ಸ್ ಮತ್ತೆ ಸ್ಟಾಟ್ ಇತ್ತು ಅಂತಂದ್ರೆ ಅವ್ರಿಗೆ ಬಯಾಲಜಿ ಡಿಸ್ಕಷನ್ ಯೂಸ್ ಆಗಂಗಿಲ್ಲ ಅಂತವ್ರು ಸೊ ಲೈವ್ ಕ್ಲಾಸ್ ನ ಲೀವ್ ಮಾಡಬಹುದು. ಹೂಎವರ್ ಹ್ಯಾವಿಂಗ್ ಬಯಾಲಜಿ ಯು ಕ್ಯಾನ್ ಸೊ ವಾಚ್ ಕಂಪ್ಲೀಟ್ ಫರ್ದರ್. ಮತ್ತೆ ಇದರ ಲಿಂಕ್ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಇದ್ರಾಗಡೆ ಮೇನ್ ಇಂಪಾರ್ಟೆಂಟ್ ಫಸ್ಟ್ ಅಂಡ್ ಪ್ರಿಮೋಸ್ಟ್ ದಟ್ ಈಸ್ ಕನ್ಸರ್ನ್ ಟು ದಿ ಡಿಸೀಸಸ್ ಬಗ್ಗೆ. ಓಕೆ, ಸೊ ಡಿಸೀಸಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಚಾಪ್ಟರ್ ಅದು ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಇದ್ರೊಳಗಡೆ ಪರ್ಟಿಕ್ಯುಲರ್ ಆಗಿ ಸೊ ಕ್ಯಾನ್ಸರ್ಸ್ ಮೇಲೆ, ಓಕೆ, HIV ಮೇಲೆ. ನೆಕ್ಸ್ಟ್ ಸರ್ ಅಂತಂದ್ರೆ ಅಪಾರ್ಟ್ ಫ್ರಮ್ ದಟ್ ಕ್ಯಾನ್ಸರ್, HIV. ಸೊ ಅಪಾರ್ಟ್ ಫ್ರಮ್ ದಟ್ ಸೊ ಡಿಸೀಸಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್, ಕೆಲವೊಂದಿಷ್ಟು ಡಿಸೀಸಸ್ ಅಂಡ್ ಮೈಕ್ರೋ ಆರ್ಗಾನಿಸಮ್ಸ್ ಆರ್ಎಲ್ಸ್ ಜಸ್ಟ್ ಆರ್ಗಾನಿಸಮ್ಸ್ ಅಂತೇಳಿ ಪ್ಯಾಥೋಜನ್ಸ್ ಅಂತೇಳಿ ಬರೆದಿರ್ತಾರೆ. ಪ್ಯಾಥೋಜನ್ಸ್ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಇವನ್ ಥೇರಿಗೂ ನಿಮ್ಮ 3 ಮಾರ್ಕ್ಸಿಗೆ ಅಪಿಯರ್ ಆಗಿತ್ತು. ಅದೇ ತರನೇ ಸೊ ಇಲ್ಲಿ ಡಿಸೀಸಸ್ ಅಂಡ್ ಪ್ಯಾಥೋಜನ್ಸ್ ಒಂದ್ ಕಡೆ ಲಿಸ್ಟ್ ಮಾಡ್ಕೊಂಡ್ ಬಿಡ್ರಿ, ಟೇಬಲ್ ಹಾಕೊಂಡ್ ಬಿಡ್ರಿ, ಆರಾಮ್ಸೆ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ HIV ಕ್ಯಾನ್ಸರ್ದು ಇವ್ರ ಟ್ರೀಟ್ಮೆಂಟ್, ಓಕೆ, ಡಯಾಗ್ನಸ್ ಯಾವ ತರ ಅಂತ ಅನ್ನೋದು ಕಂಪ್ಲೀಟ್ ಆಗಿ ಇದ್ರದ್ದು ಓವರ್ವ್ಯೂ. ಓಕೆ, ಕ್ಯಾನ್ಸರ್ ಸೆಲ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಓನ್ಲಿ 1 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್, ಓನ್ಲಿ 2 ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಕೆಲವೊಬ್ರು ಆಗಲೇ ನೀಟ್ ಅಂತಿದ್ರಲ್ಲ, ಸೊ ನೀಟಕ್ಕೆ ಬಯಾಲಜಿ 50% ಇರ್ತದೆ ನೋಡ್ರಿ, 50%. ಸೊ ಅದಕ್ಕೆ ದಿ ಬೆಸ್ಟ್ ವೇದೊಳಗಡೆ ಯು ಹ್ಯಾವ್ ಟು ಫೋಕಸ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಬಯೋ. ನೆಕ್ಸ್ಟ್ ಇಲ್ಲಿ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಯಾವ್ದು ಓದ್ರಪ್ಪ ಅಂತಂದ್ರೆ ರೀಪ್ರೊಡಕ್ಟಿವ್ ಹೆಲ್ತ್. ಇದಂತ್ರಿ ಎವರ್ ಗ್ರೀನ್ ಕ್ವಶನ್, ಎವರ್ ಗ್ರೀನ್ ಚಾಪ್ಟರ್ ಆಗ್ತದೆ ನೋಡ್ರಿ, ರೀಪ್ರೊಡಕ್ಟಿವ್ ಹೆಲ್ತ್. ಇವು ಚಾಪ್ಟರ್ ವೈಸ್ ಮಾಸ್ಟರ್ ಪ್ಲಾನ್ ಅಲ್ಲೇ ಬರೋಣಂತ. ಬಟ್ ಇಲ್ಲಿ ಏನನ್ನ ಓದ್ರಿ ಅಂತಂದ್ರೆ STDs. ಮೊನ್ನೆ ಆದ್ರೂ ನಿಮ್ಗೆ MCQs ದೊಳಗಡೆ STDs ಮೇಲದು ಕ್ವಶನ್ ಆಗಿದೆ. STDs ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. Not only this, but also you have to study about the arts, assisted reproductive techniques, arts. Okay, assisted reproductive techniques or else technologies, you have to study concerned to that. Next ಅಂತಂದ್ರೆ ಇಲ್ಲಿ MTPs ಬಗ್ಗೆನೂ ಒಂದಿಷ್ಟು ಓದ್ಕೊಳ್ರಿ. MTPs ಇದ್ರ ಮೇಲೆ ಲೈವ್ ಕ್ಲಾಸ್ ನ ಲಾಸ್ಟ್ ಇಯರ್ 2025 ದವ್ರಿಗೆ ಮಾಡಿದೀವಿ ನೋಡ್ರಿ. ಯೂಟ್ಯೂಬ್ ನಾಗ ಇದೆ, ಅದನ್ನ ರೆಕಾರ್ಡ್ ಮಾಡಾಕಿದೀವಿ, ಲೈವ್ ತಗೊಂಡಿದ್ದೇವೆ, ನೋಡ್ಕೊಳ್ರಿ. ಇತ್ತಂತಂದ್ರೆ ಅಲ್ಲೇ ಆಲ್ಮೋಸ್ಟ್ ಯೂಟ್ಯೂಬ್ ನಾಗ ಇದೆ ನಮ್ಮ SPC ಯೂಟ್ಯೂಬ್ ಚಾನಲ್ ದೊಳಗಡೆ. ಸೊ ಯಾರು ವಾಚ್ ಮಾಡ್ಬೇಕಂತಿರಲ್ಲ, ಸೊ ಇದ್ರದ್ದು
ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಮತ್ತೆ ವೆಕ್ಟರ್ ಅಲ್ಜಿಬ್ರಾದನ್ನ ಕೆಲವೊಂದಿಷ್ಟು ಲಾಸ್ಟ್ ಇಯರ್ ಮಾಡಿದೀವಿ. ಈ ವರ್ಷ ಅಗ್ದಿ ಇನ್ನೂ ಅಡ್ವಾನ್ಸ್ಡ್ ವೇದೊಳಗೆ ಅಪ್ಡೇಟೆಡ್ ವೇದೊಳಗಡೆ ಸೊ ಇವ್ರದನ್ನು ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಆಗಿರ್ಬೋದು, ರೀಪ್ರೊಡಕ್ಟಿವ್ ಹೆಲ್ತ್ ಆಗಿರ್ಬೋದು. ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಕನ್ಸರ್ನ್ ಟು ದಿ ಸೆಕ್ಸುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಅದರೊಳಗಡೆ ಪಾಲಿನೇಷನ್ ಅಂತೇಳಿ ಬರೀತೀವಿ ನೋಡ್ರಿ. ಪಾಲಿನೇಷನ್ಸ್ ಮೇಲೆ ಸೊ ಕ್ವಶನ್ಸ್ ನ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ಪಾಲಿನೇಷನ್ಸ್ ಮೇಲೆ. ನೆಕ್ಸ್ಟ್ ಸರ್ ಅಂತಂದ್ರೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಈ ಚಾಪ್ಟರ್ ಅಂತೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಸೊ ಮೋಸ್ಟ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ದು. ಸೊ ಈ ಚಾಪ್ಟರ್ದ ಮೇಲೆ ಅಂತೂ ಎಸ್ಪೆಷಲಿ ಮೊನ್ನೆ ಹೆಂಗ್ ಕೇಳಿದ ನೋಡ್ರಿ ನಿಮ್ KC ಇದ್ರದ ತೆರಿ ಒಳಗಡೆ MCQs ಮ್ಯಾಚ್ ದಿ ಫಾಲೋವಿಂಗ್ ಹಂಗ ಒಂದಿಷ್ಟು ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಕೊಟ್ಟು ಸೊ ಒಂದ್ ಕಡೆ ಏನು ಆರ್ಗಾನಿಸಮ್ಸ್ ಅಥವಾ ಮೈಕ್ರೋಬ್ಸ್ ಕೊಟ್ಟು ಸೊ ಅದ್ರಾಗ ಯಾವ್ದು ಏನು ಅಂತೇಳಿ ಮ್ಯಾಚ್ ಕರೆಕ್ಟ್ ಆಗಿದೆ ಅಂತೇಳಿ ಅಂತ ಕ್ವಶನ್ಸ್ ನೇ ಕೇಳ್ತಾ ನೋಡ್ರಿ. ಈಗ ಒಂದೇ ಒನ್ ಲೈನರ್ದು ಕೇಳಿದ್ರೆ ಕೇಳ್ಬೋದು, ಬಟ್ KCET ಅದು ಹಂಗಾಗ್ತಾ ನೀಟ್ ಕದು ಅಲ್ಲಿ ಹೆಂಗ್ ಮ್ಯಾಚ್ ದಿ ಫಾಲೋವಿಂಗ್ ಕೊಟ್ಟಿದನಲ್ಲ ಸೊ ಅಂತ ಹೈ ಲೆವೆಲ್ ಕ್ವಶನ್ಸ್ ನೇ ಫೋಕಸ್ ಮಾಡ್ತಾನೆ. ಸೊ ಎಷ್ಟು ಇವತ್ತಿನ ಕಂಪ್ಲೀಟ್ ಆಗಿ ಬಯಾಲಜಿದಾಗಿತ್ತು ಮತ್ತೆ ಕೆಮಿಸ್ಟ್ರಿದಾಗಿತ್ತು, ಮ್ಯಾಥಮೆಟಿಕ್ಸ್ದಾಗಿತ್ತು, ಫಿಸಿಕ್ಸ್ದಾಗಿತ್ತು. ಜಸ್ಟ್ ಒಂದು ಓವರ್ ವ್ಯೂ ನಿಮಗ ಯಾವ ತರ KCET ಗೆ ಮತ್ತೆ ನೀಟ್ದೊಳಗಡೆ ಹೆಲ್ಪ್ ತಗೋಬೇಕು ಅನ್ನೋದು. ಅದ್ರ ಜೊತೆಗೆ ಹೆಂಗಂತಂದ್ರೆ ಟಾರ್ಗೆಟ್ 16+ ವಿತೌಟ್ ಸ್ಟಡಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟು ಆಲ್ ದಿ ಸ್ಟೂಡೆಂಟ್ಸ್. ಯಾರು ಸ್ಟಡಿ ಮಾಡ್ತೀರಿ ದಿ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ಪುಟ್ ದಿ ಎಫರ್ಟ್ ಪ್ರಾಪರ್ಲಿ. ಯಾರಿಗೆ ಆಗಿರ್ಲಿಲ್ಲ ಲಾಸ್ಟ್ ಆಪ್ಷನ್ ಇವಾಗ ಹೆಂಗ್ ಹೇಳಿದ್ವಲ್ಲ ಅದ್ರದ್ದು ಲಾಜಿಕಲ್ ಹೆಲ್ಪ್ ತಗೊಂಡು ಸೊ ಯು ಕ್ಯಾನ್ ಡೂ ಎಕ್ಸಾಮ್ ಇನ್ ದಟ್ ವೇ. ಸೊ ಆಲ್ ದಿ ಬೆಸ್ಟ್ ವೆಲ್ ಇನ್ ಅಡ್ವಾನ್ಸ್ ಫಾರ್ ಯುವರ್ KCET as well as NEET ಎಕ್ಸಾಮ್ಸ್. ನೆಕ್ಸ್ಟ್ ಸಬ್ಸಿಕ್ವೆಂಟ್ ಕ್ಲಾಸಸ್ ಲಿಂಕ್ ನಿಮ್ಗೆ ತಾಗಬೇಕಾಗಿತ್ತು, ಬಂದು ರೀಚ್ ಆಗ್ಬೇಕಾಗಿತ್ತು. ಓಕೆ, ಅಂದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಂದ್ರೆ ಆಟೋಮೆಟಿಕ್ ನಿಮ್ಗೆ ಲಿಂಕ್ ನ ಬಂದು ರೀಚ್ ಆಗ್ತದೆ. ಅವಾಗ ನಿಮ್ಗೆ ವಾಚ್ ಮಾಡ್ಲಿಕ್ಕೂ ನಾವೇನ್ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿರ್ತೀವಲ್ಲ ಅದ್ರದ್ದು ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ಫುಲ್ ಆಗಿರ್ತಾವೆ. ಓಕೆ, ಈ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್ ಆಫ್ ದಿಸ್. ಅಂಡ್ ಯಾರು ವೆಕೇಶನ್ ಇಲ್ಲಿ ವಿಜಯಪುರದಾಗ ಇರ್ತಾರಲ್ಲ ಸೊ ವೆಕೇಶನ್ ಕ್ಲಾಸಸ್ ಇನ್ನೂ ವಿಚಾರ ಮಾಡ್ತಿರ್ತಾರೆ. ಯಾಕಂದ್ರೆ ಕೆಲವೊಬ್ರು ಹೆಂಗಂದ್ರೆ ಇವತ್ತಿನ ತನಕ ರಂಜಾನ್ ಹಬ್ಬ ಮುಗಿಲ್ರಿ ಸರ್, ನೆಕ್ಸ್ಟ್ ಯುಗಾದಿ ಹಬ್ಬ ಮುಗಿಲ್ರಿ ಅನ್ಕೋತ ಊರಾಗ ಹೋಗಿ ಕೂತಿದ್ರಲ್ಲ. ಸೊ ಎಲ್ಲಾನು ಇವತ್ತಿಗೆ ಆಲ್ಮೋಸ್ಟ್ ಆಲ್ ಫೆಸ್ಟಿವಲ್ಸ್ ಆರ್ ಓವರ್. ನೆಕ್ಸ್ಟ್ ಏನ ಸ್ವಲ್ಪ ಸಿಸ್ಟಮೆಟಿಕ್ ಆಗಿ ವೆಕೇಶನ್ ದಿಂದ ಸ್ಟಡಿ ಮಾಡ್ಕೊಂತ ಬಾ ಅಂತ ಹೇಳ್ರಿ. ಅವಾಗ ಅವ್ರಿಗೆ ಏನಾಗ್ತದ ದಿ ಬೆಸ್ಟ್ ವೇದೊಳಗಡೆ ಸೊ ಪ್ರಾಪರ್ಲಿ ಥಿಯರಿ ಒಳಗೆ ಸ್ಕೋರ್ ಮಾಡ್ಕೊಳಕ್ ಬೆಸ್ಟ್ ಬೆನಿಫಿಟ್ ಆಕೈತಿ. ನೆಕ್ಸ್ಟ್ ಅಪ್ಪ ಅಂತಂದ್ರೆ ನಿಮ್ಗ ಹೆಂಗ ಈಗ KCET ಗೆ ನಾವು ಡಿಸ್ಕಷನ್ ಮಾಡಕತ್ತೀವಲ್ಲ ಅವಾಗ ಅವ್ರಿಗೂ ಡಿಸ್ಕಷನ್ ಮಾಡಿದ್ದು ಹೆಲ್ಪ್ ತಗೊಳಕ ದಿ ಬೆಸ್ಟ್ ಸೊ ಅಪರ್ಚುನಿಟಿ ಆಗ್ತೈತಿ. ಓಕೆ, ಇದ್ರದ ಲಿಂಕ್ ಎಲ್ಲಾ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಅವರು ಯೂಸ್ ತಗೊಳ್ಳಿ. ಫಸ್ಟ್ PUC ದವರಿಗೆ ಅವ್ರಿಗೆ ವೆಕೇಶನ್ ಮತ್ತೆ KCET 1 year ಫುಲ್ ಲಾಂಗ್ ಟರ್ಮ್ ಕೋರ್ಸಸ್ ಜಾಯ್ನ್ ಆಗಂತ ಹೇಳ್ರಿ. ಅವ್ರಿಗೆ ಆರಾಮ್ಸೆ ಎಲ್ಲಾನು ಇವಾಗ ಏನು ಒಂದೇ ಕ್ಲಾಸ್ ದಿಂದ ಏನೇನ್ ಡಿಸ್ಕಷನ್ ಮಾಡಿದೇವಲ್ಲ ಹಿಂಗ್ ಇಯರ್ ಪೂರ್ತಿ ಕಲಿಸ್ಕೊತ ಹೋಗ್ಬಿಡ್ತೈತಿ. ಅವ್ರಿಗೆ ದಿ ಬೆಸ್ಟ್ ವೇದೊಳಗಡೆ ಹೆಲ್ಪ್ ಆಗ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಲೈವ್ ಕ್ಲಾಸ್ ಅಂಡ್ share its information to all your friends. See you in the next class. Okay, thank you.